ನಾನು ಡಾಕ್ಟರ್ ವಿಶಾಲ್ ಆರ್, 2004 ಬ್ಯಾಚ್ IAS ಆಫೀಸರ್, ಕರ್ನಾಟಕ ಕಾಡರ್ ನಂದು. 5 ಜಿಲ್ಲೆ ಜಿಲ್ಲಾಧಿಕಾರಿಯಾಗಿದ್ದೇನೆ. ಕೊನೆ 2 ಜಿಲ್ಲೆ ನಾವು ಮಾಡಿರೋದು ಎಲೆಕ್ಷನ್ ಸಲುವಾಗಿ, ಎಲೆಕ್ಷನ್ ಕಮಿಷನ್ ಕಳಿಸಿತ್ತು. 3 ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಇದ್ದೇನೆ. ಕಮಿಷನರ್ ಪಬ್ಲಿಕ್ ಇನ್ಸ್ಟ್ರಕ್ಷನ್, ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಕಮಿಷನರ್, ಹಾಗೂ ಡೈರೆಕ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್. ಈಗ ಕಾರ್ಯದರ್ಶಿ ವಿತ್ತೀಯ ಸುಧಾರಣೆ, ಫಿಸ್ಕಲ್ ರಿಫಾರ್ಮ್ಸ್ ಅಂತ ಹೇಳ್ತೇವೆ. 3 ಕಾರ್ಯದರ್ಶಿ ಇರ್ತಾರೆ, ಒಂದು ಅಪರ ಮುಖ್ಯ ಕಾರ್ಯದರ್ಶಿ. 3 ಕಾರ್ಯದರ್ಶಿಗಳು ಹೊಂದಿದ್ದೇನೆ. ಅದ್ರ ಜೊತೆ ಯೋಜನಾ ಇಲಾಖೆಯ ಕಾರ್ಯದರ್ಶಿ ಇದ್ದೇನೆ. ಆಮೇಲೆ ನೀವು ಮೈಸೂರಿಗೆ ಹೋದಾಗ ಲೆಫ್ಟ್ ಸೈಡಿಗೆ ಫಿಸ್ಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ನೋಡ್ತೀರಿ, ಕೆಂಗೇರಿಕ್ಕಿಂತ ಮೊದಲು, ಅದರದ್ದು ನಿರ್ದೇಶಕರಿದ್ದೇನೆ. ಸೊ 3 ಕಡೆ ಇದ್ದೇನೆ. ಸೊ ಐ ಆಮ್ ಹಿಯರ್ ಆನ್ ದಿ ಬೇಸಿಸ್ ಆಫ್ me being previously the Director Municipal Administration first. Second, for 6 years I've been Deputy Commissioner, where I've handled a lot of urban issues on ground. Third, I have also been on the boards of KUIDFC, KUWSDB, Smart City Chairman, etc. So, ಯಾಕೆ ನಾನು ನಿಮಗೆ ಬಂದು ಮಾತಾಡಬೇಕು ಅರ್ಬನ್ ಅಡ್ಮಿನಿಸ್ಟ್ರೇಷನ್, ನಗರಾಭಿವೃದ್ಧಿ ವಿಷಯಗಳ ಬಗ್ಗೆ? ದಿಸ್ ಇಸ್ ದಿ ಬ್ಯಾಕ್ಗ್ರೌಂಡ್ ಫಸ್ಟ್. ಓಕೆ, ಸ್ಟ್ಯಾಟಿಸ್ಟಿಕ್ಸ್, ಸಿಂಪಲ್ ಸ್ಟ್ಯಾಟಿಸ್ಟಿಕ್ಸ್. ಫಸ್ಟ್, 6.5 crore population in Karnataka, 2.5 crore urban, 4 crore rural, rough. 1.5 crore Bangalore, 1 crore outside, 300 urban local bodies. Definition, constitutional definition of urban local body yarigadru gotta? Anybody? Any taluka headquarters by default becomes an urban local body, provided it crosses 5,000 population. Okay, which is the only taluka headquarters in Karnataka which is not an urban local body? Uttar Kannada ಜಿಲ್ಲೆಯಿಂದ ಯಾರಾದರೂ ಇದ್ದಾರಾ? Sirsi is a CMC. They are TMC. Joyda. ಯಾಕೆಂದರೆ ಅದು ತಾಲೂಕಾ ಇದೆ, ಚಿಕ್ಕ ತಾಲೂಕಾ ಇದೆ, ಹೆಡ್ ಕ್ವಾರ್ಟರ್ಸ್ ಇದೆ, 5,000ಕ್ಕಿಂತ ಕಡಿಮೆ ಪಾಪ್ಯುಲೇಷನ್. ಸೊ ಇಟ್ಸ್ ಸ್ಟಿಲ್ ಅ ಗ್ರಾಮ ಪಂಚಾಯತ್. Technically, you can't have something because constitutionally it is not allowed. ಆದರೆ anything above 5,000 can be a urban local body as per constitution if it's a ತಾಲೂಕಾ headquarters. ಆದರೆ ಕರ್ನಾಟಕದಲ್ಲಿ ನಾವು 10,000 ಅಂತ ಮಾಡಿದ್ದೇವೆ. 10,000. ಈಗ ನಮ್ಮ ತಲೆಯೊಳಗೆ ಇರ್ತದೆ, ಸರ್ ಇದು ಗ್ರಾಮೀಣ ಪ್ರದೇಶ, ಇದು ನಗರ ಪ್ರದೇಶ. ಇಟ್ ಇಸ್ ನಾಟ್ ಲೈಕ್ ದಟ್. ದರ್ ಇಸ್ ನೋ ಅರ್ಬನ್ ದಿಸ್ ಒನ್. ಪ್ರಾಕ್ಟಿಕಲಿ ಜಿಗಣಿ ಇಸ್ ಅ ಗ್ರಾಮೀಣ, ಸಾರಿ ಇಸ್ ಅನ್ ಅರ್ಬನ್. ಮೊದಲು ಅದಕ್ಕೆ ಜಿಗಣಿ ಗ್ರಾಮ ಪಂಚಾಯತ್ ಅಂತಿದ್ರು. ಓಕೆ, ಸೊ ನಾವು ಏನು ನಮ್ಮ ದೃಷ್ಟಿಕೋನದಲ್ಲಿ ನೋಡ್ತೇವಲ್ಲ, ರೂರಲ್ ಅರ್ಬನ್, ವಿ ಹ್ಯಾವ್ ಟು ಬಿ ಸ್ಲೈಟ್ಲಿ ಮೋರ್ ಫ್ಲೆಕ್ಸಿಬಲ್ ಇನ್ ದಿಸ್. ಓಕೆ, ಅರ್ಬನ್ ಲೋಕಲ್ ಬಾಡಿ ಡೆಫಿನೇಷನ್ ಯಾರಿಗೆ ಗೊತ್ತು? 3 ಕ್ರೈಟೇರಿಯಾ ಇದೆ ನಗರ ಅಭಿವೃದ್ಧಿ ಏರಿಯಾ ಅಂದರೆ. ವಾಟ್ ಈಸ್ ದ ಡೆಫಿನೇಷನ್? ಒಂದು ಪಾಪ್ಯುಲೇಷನ್, ಎರಡನೇದು ನೋ. First is the population, adu clear. Second, density of population. Third, number of people who are engaged in non-agricultural activities more. These are the 3 criteria. Fundamentals artha madkobeku ನಾವು ಯಾವಾಗಲೂ. Okay, this is the understanding of urban local body as per conceptual. ಈ ಪ್ರಕಾರ ನೋಡಿದೆ ಕರ್ನಾಟಕದಲ್ಲಿ ಇವತ್ತು ಎಷ್ಟು ಅಪ್ರೂವಲ್ ಇದೆ, ಎಷ್ಟು ಪರ್ಸೆಂಟೇಜ್ ತಮ್ಮ ಪ್ರಕಾರ ಅರ್ಬನ್ ಏರಿಯಾ ಒಳಗಿದ್ದಾರೆ? What is the percentage of Karnataka people in urban areas? 40% is what we say. Go back by my original definition. We are 60 to 75%. If you take very technically, but now consciously ಏನು ಮಾಡಿದ್ದೇವೆ, any place being declared as an urban local body should have a population of more than 10,000 ಅಂತ ಹೇಳಿದೆ. So, we have about 6,000 panchayats. Many of the panchayats are more than 5,000 within 10,000. Why did we take this decision? Money. See, once you want, ನೀವು ಹೇಳ್ತೀರಿ, ನೀವು ಗ್ರಾಮೀಣ ಪ್ರದೇಶದೊಳಗಿರ್ತೀರಿ, ಸರ್ ನಮಗೆ ಪಟ್ಟಣ ಪಂಚಾಯಿತಿ ಅಂತೀರಿ ಸರ್, ಹೆಸರಷ್ಟೇ ಚೇಂಜ್ ಮಾಡಿದ್ದೀರಿ, ಏನು ಕೊಟ್ಟಿದ್ದೀರಾ ಸರ್ ಅಂತ ಕೇಳ್ತೀರಿ. ಓಕೆ, ಫಾರ್ ಎವ್ರಿ ಟೈಮ್ ಐ ಚೇಂಜ್ ಇಟ್, I need to invest money to give you certain upgraded. Otherwise, ನಿಮ್ಮ ಕಡೆಯಿಂದ ನನಗೆ ಬ್ಯಾಕ್ಲಾಶ್ ಬಂದ್ಬಿಡ್ತದೆ. So you have to be very careful when you migrate from a rural to an urban thing, how you are able to balance things. First. Second,
ಬಹಳ ಸಲ ರೂರಲ್ ಏರಿಯಾ ಅವರು ಸರ್ ನಮ್ಗೆ ಅರ್ಬನ್ ಏರಿಯಾ ಮಾಡಲೇಬೇಡಿ ಅಂತ ಕೂತ್ಬಿಡ್ತಾರೆ. ಕೋರ್ಟಿಗೆ ಹೋಗಿ ಚಾಲೆಂಜ್ ಮಾಡ್ತಾರೆ. ಯಾಕೆ? ಎಲ್ಲ ನೀವು ಪೊಲಿಟಿಕಲ್ ಇದ್ದೀರಿ ಭಾಳ ಮಂದಿ ಅಂತ ಹೇಳಿದ್ರು. ಒಂದು, ಎರಡನೇದು ಏನು ಫೆಸಿಲಿಟೀಸು? ಸ್ವಲ್ಪ ಫಂಡ್ಸ್, some funds. Sometimes funds get slightly skewed towards gram panchayats if they are bigger. Anything else? ಒಂದು ನೀವು ಟ್ಯಾಕ್ಸ್ ಅಂದರೆ ಒಂದು ಇದಂದ್ರೆ ಇನ್ನು ಮೂರನೇದೇನು? There are rules in urban areas. Strict ಆಮೇಲೆ ಮಾತಾಡೋಣ. ಆ ಕಂಟ್ರೋಲ್ ಭಾಳ ಸಲ ಮಿಸ್ ಆಗ್ತದೆ. ವಾರ್ಡ್ ನಿಮ್ಮ ಮನೇದು ಒಂದಿದ್ರೆ ನೀವೇ ಕ್ವೀನು, ನಿಮ್ಮ ಮನೇದು ಇದು ಮಾಡಿದ್ರೆ ಇನ್ನೊಬ್ಬಳು ಕ್ವೀನ್ ಬಿಡ್ಲಿಕ್ಕೆ ಬಿಡ್ತೀರಾ? ನೋ ಬಡಿ ವಿಲ್ ಲೀವ್. ಸೊ ದ್ಯಾಟ್ಸ್ ಆಲ್ಸೋ ದಿ ಡಿಲಿಮಿಟೇಷನ್ ಚೇಂಜ್ ಆಗ್ತದೆ. ಎನಿಥಿಂಗ್ ಎಲ್ಸ್? ಯಾರಾದರೂ ಮಕ್ಕಳು ಇಲ್ಲಿ ರೂರಲ್ ಕೋಟಾ ಒಳಗೆ ಸೀಟ್ ತೊಗೊಂಡಿದ್ದೀರಾ? ಮೆಡಿಸಿನ್ ಎಲ್ಲ 100% ತೊಗೊಂಡಿರ್ತಾರೆ ನಿಮ್ಮ ಮಕ್ಕಳು ಯಾರಾದರೂ ಒಬ್ಬರಾದರೂ. ಇಫ್ ಯು ಲುಕ್ ಎಟ್ ಇಟ್, ಪರ್ಸನ್ಸ್ ಟೇಕಿಂಗ್ ರೂರಲ್ ಕೋಟಾ ಸೀಟ್ ಆರ್ ಯೂಶಲಿ ಫ್ರಮ್ ಸಮ್ ಆಫ್ ದ ಎಲೀಟ್ ಸ್ಕೂಲ್ಸ್ ಫ್ರಮ್ ರೂರಲ್ ಏರಿಯಾಸ್ whose parents are not there in government service. ಸೊ ನಾವು ದೃಷ್ಟಿಕೋನ 73, 74th ಮಾಡ್ತೇವೆ. ಜನರು ಹೌ ದೇ ಟ್ಯಾಕಲ್ ಇಟ್ ಇಸ್ ಸ್ಲೈಟ್ಲಿ ಡಿಫ್ರೆಂಟ್. ಯಾವಾಗಲೂ 74th amendment 73 ಒಳಗೆ ಐ ಆಮ್ ಟೆಲಿಂಗ್ ಯು ವೆರಿ ಪ್ರಾಕ್ಟಿಷನರ್ಸ್ ವ್ಯೂ. ಮೀನ್ಸ್ ಶರತ್ ಕಾಲ್ಡ್ ಮೀ ಫಾರ್ ದ್ಯಾಟ್. ಈ ಡಿಡ್ ನಾಟ್ ಕಮ್ ಅಂಡ್ ಟೆಲ್ ಮಿ ದ ಐಡಿಯಲ್ ಥಿಂಗ್ ಅಂತ. ಸೊ ದ ಸೆಕೆಂಡ್ ಥಿಂಗ್ ವಿಚ್ ಹ್ಯಾಪನ್ಸ್ ಇನ್ ಅರ್ಬನ್ ಬಾಡಿ ವೆರಿ ಇಂಪಾರ್ಟೆಂಟ್ಲಿ ಇಸ್ ಫಂಡ್ಸ್, ಫಂಕ್ಷನ್ಸ್, ಫಂಕ್ಷನರೀಸ್. ನಿಮಗೆಲ್ಲ ಪ್ರೊಫೆಸರ್ಸ್ ಇದು ಹೇಳ್ಕೊಡ್ತಾರೆ. 73, 74th amendment ಅಂದರೆ ಏನು, ಬೇಲೂರ್ ಡಿಕ್ಲರೇಷನ್ ಅಂದರೆ ಏನು, ಫಂಡ್ಸ್, ಫಂಕ್ಷನರ್ಸ್, ಫಂಕ್ಷನರೀಸ್ ಅಂತ ಹೇಳ್ತೇವೆ. ಆ್ಯಕ್ಚುಲಿ ಹ್ಯಾವ್ ಎ ಡಿಫರೆಂಟ್ ವೇ ಟು ಲುಕ್ ಅಟ್ ಇಟ್. ಐ ಸೇ, ವಾಟ್ ಆರ್ ದ ಫಂಕ್ಷನ್ಸ್? ಫಾರ್ ಡೂಯಿಂಗ್ ಅ ಫಂಕ್ಷನ್ ಯು ರಿಕ್ವೈರ್ ಅ ಸ್ಟ್ರಕ್ಚರ್. ಇನ್ ದ ಸ್ಟ್ರಕ್ಚರ್ ಯು ರಿಕ್ವೈರ್ ಫಂಕ್ಷನರೀಸ್. ಆ್ಯಂಡ್ ದ ಫಂಕ್ಷನರೀಸ್ ಶುಡ್ ನೋ ದ ಪ್ರೊಸೆಸಸ್, ಪ್ರೊಸೀಜರ್ಸ್ ವೆಲ್. ಓನ್ಲಿ ವೆನ್ ದೇ ನೋ ಆಲ್ ದಿಸ್, ಯುವರ್ ಫಂಡ್ಸ್ ಬಿಕಮ್ ಇಂಪಾರ್ಟೆಂಟ್. ನಾವು ಯೂಶಲಿ ಉಲ್ಟಾ ಮಾಡ್ತೇವೆ. ಸರ್ ರೊಕ್ಕ ಕೊಡ್ರಿ ಅಂತ ಎಲ್ಲರ ಕಡೆ ಕೇಳ್ತೇವೆ. ಕೆಲಸ ಹಂಗಾಗೋದಲ್ಲ. ಇಟ್ಸ್ ಅನ್ ಅಬ್ಸಲ್ಯೂಟ್ಲಿ ರಾಂಗ್ ವೇ. ಓಕೆ, ಯಾರಾದ್ರೂ ಕಾಂಟ್ರಾಕ್ಟರ್ಸ್ ಇದ್ದಾರಾ ಇಲ್ಲಿ? ಇದ್ದಾರೆ. ಒಂದು ರಸ್ತೆ ಮಾಡ್ತೀರಾ 1 ಕಿಲೋಮೀಟ್ರಿಗೆ, ಏನು ಪ್ಯಾರಾಮೀಟರ್ಸ್ ನೋಡ್ತೀರಾ ನೀವು? ಅದು ನೋಡ್ತಾರ ಅವರು ಆಸ್ ಅ ಕಾಂಟ್ರಾಕ್ಟರ್. ನಾನು ನೋಡ್ಬೇಕಂದ್ರೆ ಏನು ನೋಡಬೇಕು? ವಾಟ್ ಡು ಯು ಮೀನ್ ಬೈ ನೆಸೆಸಿಟಿ? Existing, anything else rather than existing condition? Is there anything else you need to see beginning? Okay, anything else? Anything else? Quality of I'll tell you. Elli idri Shashi? I'm actually in a lecture. Are you coming? Yeah, sure. Please come at 12:31. 12:31, please. Bharatiya Vidya Bhavan is near Chalukya Circle. Yeah, sure, please. So, the logic is this. First, what is the traffic intensity which is there or you're predicting? Why am I telling this? ಯಾಕೆ ಹೇಳ್ತಾ ಇದ್ದೇನೆ ಇದು ನಾನು? ನನ್ನ ಪ್ರಶ್ನೆ ಅರ್ಥ ಆಯ್ತಲ್ಲ? First you have to decide what is the traffic intensity in that road or I'm predicting this one. ಯಾಕೆ ಈ ಫಂಡಮೆಂಟಲ್ ಪ್ರಶ್ನೆ ಕೇಳ್ತಾ ಇದ್ದೇನೆ? It is related to his answer. It is related to that answer of funds. Correct? Perfectly correct. Always take a decision. This is the administrative perspective. Always take the decision with respect to where you will have the maximum traffic. Correct? So that for every 1 rupee you do, 5 people benefit. ನಿಮ್ಮ ಕಂಪ್ಲೇಂಟ್ ಏನಿರ್ತದೆ ಜಾಸ್ತಿ ಜನರದು? ಸರ್ ಮೇನ್ ರೋಡ್ ಯಾರೂ ಮೇಂಟೈನ್ ಮಾಡೋದಿಲ್ಲ ನೋಡಿ ಸರ್, ಎಷ್ಟು ಕೆಟ್ಟದಾಗಿದೆ. Why it doesn't happen? Why your main road maintenance many times doesn't happen or damage is more? Density of traffic. As a contractor he will do a better road, but as a corporator both of you will say, are there voters in MG Road or Brigade Road? Voters are in Baswanagudi, Jayanagar, Girinagar. So an administrator wants to put a road where it is most necessary, where it will help. But no corporator would like to put because it doesn't give him votes.
He will always try to put it in areas where he will get votes. ಬೆಳಿಗ್ಗೆ ಹೋಗ್ಬಿಟ್ಟು ಕೂತ್ ಬಿಡ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು. ಸರ್ ಈ ರಸ್ತೆ ಮಾಡ್ರಿ, ಚರಂಡಿ ಮಾಡ್ರಿ, ನೀರು ಮಾಡ್ರಿ. ಸರ್ MG ರೋಡ್ ತಗೊಂಡು ನಾವೇನು ಮಾಡೋದು ಸರ್? So this is the different stakeholders perspective in administration. ಹೇಳಿ. ನಾ ಗ್ರಾಮ ಪಂಚಾಯತಿ ಬಗ್ಗೆ ಮಾತಾಡ್ತಾ ಇಲ್ಲ. I am not getting into gram panchayat. We can talk on philosophy. I am just restricting myself to urban. I am just talking to urban now. So my submission to you is, yavaglu decision making in urban is very, very fast. Okay? According to me, this is my personal belief, the most stressful positions in government are only two posts. The chief minister's post and the corporation commissioner, chief officer or commissioner's post. The most ಯಾಕಂದ್ರೆ you have to respond fast. ಎಲ್ಲಿಂದ ನಿಮ್ಗೆ ಅವತ್ತು ಗಲಾಟೆ ಬರ್ತದೆ ಗೊತ್ತಾಗೋದಿಲ್ಲ. You have to respond very, very fast. ಪೊಲೀಸ್ ಅದು ಬಿಟ್ಟು ಬಿಡ್ರಿ, ಅವ್ರದ್ದು ಬೇರೆದು. ಬಟ್ ಅಡ್ಮಿನಿಸ್ಟ್ರೇಷನ್, ಕೋರ್ ಅಡ್ಮಿನಿಸ್ಟ್ರೇಷನ್, ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪೋಸ್ಟ್. ಬಿಕಾಸ್ ನಿಮ್ಮ ಮನೆಗೆ ಒಂದು ದಿನ ನೀರು ಬಂದಿಲ್ಲ ಅಂದರೆ ಆ ಫುಲ್ ಓಣಿ ಗಲಾಟೆ. ಕಮಿಷನರ್ ಏನಾದರೂ ಮಾಡಿ ನೀರು ಮುಟ್ಟಿಸ್ಬೇಕು ನಿಮಗೆ. ಟ್ಯಾಂಕರ್ ಆದರೂ ಮಾಡಬೇಕು, ಬೋರ್ ಆದರೂ ಹೊಡಿಬೇಕು. ಪ್ರಶ್ನೆ ಏನಾಗ್ತದೆ, ಟ್ಯಾಂಕರ್ ಹೊಡಿಯೋದು ಈಸಿ. ಸರ್ ನೋಡಿ ಸರ್, 800 ರೂಪಾಯಿ ಇದೆ ಟ್ಯಾಂಕರ್ ಸರ್, 3000 ರೂಪಾಯಿಗೆ ತಂದ. ಆ ಹೊತ್ತಿಗೆ ನಿಮ್ಗೆ 3000 ರೂಪಾಯಿ ಟ್ಯಾಂಕರ್ ಬೇಕು. 800 ರೂಪಾಯಿ ಯಾಕಿರ್ತದೆ? ನಾವು ಯಾವಾಗೋ ಒಂದು ಟೆಂಡರ್ ಮಾಡೋ ಒಂದು ರೇಟ್ ಹೇಳಿರ್ತವೆ. ಅವನಿಗೆ ಯಾವ ಹೊತ್ತಿಗೆ ಒಂದು ತರ್ತಾನೆ, ಎಲ್ಲೋ ಒಂದು ತರ್ತಾನೆ. ಇಮಿಡಿಯೇಟ್ಲಿ ನೀವು ಸರ್ ಇವತ್ತು ನೀವು ಬೋರ್ ಹೊಡಿಲೇಬೇಕು ಅಂತ ಕೂಡಿಸ್ಬಿಡ್ತೀರಿ. ಎಲ್ಲರೂ ಗಲಾಟೆ ಮಾಡ್ತೀರಿ. ಬೋರ್ ಹೊಡೆದ್ಬಿಡ್ತಾನೆ. ಈಸ್ ಬ್ರೋಕನ್ ದ ಟೆಂಡರ್ ಪ್ರೊಸೆಸ್. ಬೋರ್ ಹೊಡೆದ್ಬಿಡ್ತಾನೆ. ಸರ್ ರೊಕ್ಕ ಎತ್ತಾ ಇದ್ದಾನೆ ನೋಡಿ ಅಂತ. ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೆಸ್ಕಾಮಿಂದ ಕೊಡಲಿಲ್ಲ ಸರ್, ಹಾಗೆ ಮಾಡ್ತಾನಂತ. ಸೊ ಹೌ ಡು ಯು ಟ್ಯಾಕಲ್ ದಿಸ್? ಆವಾಗ ಯು ಶುಡ್ ಸೇ, ನೋಡ್ರಿ ಇಂಥ ಪ್ರಾಬ್ಲಮ್ಸ್ ಬಂದೇ ಬರ್ತದೆ. ಸೊ ದಿಸ್ ಇಸ್ ಅ ಫಂಕ್ಷನ್ ವಿಚ್ ಹಿ ಹ್ಯಾಸ್ ಟು ಪರ್ಫಾರ್ಮ್, ವೆದರ್ ಇಟ್ ಈಸ್ ನಾರ್ಮಲ್ ಆರ್ ಅಬ್ನಾರ್ಮಲ್ ಇನ್ ಸಮ್ ಟೈಮ್ಸ್. ಸೊ ಆವಾಗ ಆ ಸ್ಟ್ರಕ್ಚರ್ ಒಳಗೆ AEE ವಿಲ್ ಸೇ, ನೋಡಪ್ಪ ಹಿಂಗಿದೆ, ದೀಸ್ ಆರ್ ದ ಡೆಲಿಗೇಟೆಡ್ ಥಿಂಗ್ಸ್. ಹಾಗೇನಾದ್ರೂ ಇದ್ರೆ ನನ್ನ ಗಮನಕ್ಕೆ ತರಬೇಕು. ಒಂದು ಆಕ್ಷನ್ ಪ್ಲಾನಾಗಿ ಸ್ವಲ್ಪ ರೊಕ್ಕ ಇಡೋಣ, ಅವಶ್ಯಕತೆಗೆ ಅನುಗುಣವಾಗಿ ಟೆಂಡರ್ ಮಾಡಿ ರೆಡಿ ಇಟ್ಕೊಳ್ಳೋಣ ರೇಟ್ಸು. ಏನಾದರೂ ಬಂದರೆ ಇಮಿಡಿಯೇಟ್ಲಿ ಕೊಟ್ಟು ಮಾಡಿಸೋದು. ವಿಲ್ ಕೀಪ್ ದಟ್ ಆಸ್ ಅ ಬಫರ್. ದಿಸ್ ಇಸ್ ವೇರ್ ದ ಕಾಂಪಿಟೆನ್ಸಿ ಆಫ್ ದಟ್ ಆಫೀಸರ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ದಿ ಫಂಕ್ಷನ್, ದಿ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಆ್ಯಂಡ್ ದ ಪ್ರೊಸೆಸಸ್ ಆ್ಯಂಡ್ ಪ್ರೊಸೀಜರ್ಸ್ ಗೊತ್ತಿರ್ತದೆ. ಅವಾಗ ಯಾರು ಏನೂ ಬಂದು ಗಲಾಟೆ ಮಾಡ್ಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಆವಾಗ ಆಕ್ಷನ್ ಪ್ಲಾನ್ ಕರೆಕ್ಟಾಗಿ ಮಾಡ್ಕೋಬೇಕಾಗ್ತದೆ. ಏನಾಗ್ತದೆ, ಒತ್ತಡ ಮಾಡಿ ಪ್ರತಿ ಸಲ ನೋಡಿದ್ದೇನೆ. ಇವತ್ತು ನೀವೆಲ್ಲ ನೋಡ್ತಾ ಇರ್ತೀರಿ, ಯಾರ್ಯಾರೋ ಜೈಲಿಗೆ ಹೋಗ್ತಾ ಇದ್ದಾರೆ, ಮಿಸ್ಅಪ್ರಾಪ್ರಿಯೇಷನ್ ಇದು ಅದು ಅಂತೆಲ್ಲ ತಾವೆಲ್ಲರೂ ನೋಡ್ತಾ ಇರ್ತೀರಿ. ಓಕೆ, ಯಾಕೆ ಆಗ್ತದೆ ಇದು? ಯಾಕಂದರೆ ಯಾವಾಗ ನಾವು ಒಂದು ಆಫೀಸರಿಗೆ, ಒಂದು ಅಧಿಕಾರಿಗೆ ಹಾಕ್ತೇವೆ, ಹಿ ಶುಡ್ ಬಿ ಇನ್ ಅ ಪೊಸಿಷನ್ ಟು ಸೇ ನೋ. ಸರ್ ಇದು ಆಗೋದಿಲ್ಲ, ಸರ್ ಇದು ಹಿಂಗೆ ಮಾಡ್ತೇನೆ, ದಿಸ್ ಇಸ್ ದ ಪ್ರೊಸೆಸ್ ಐ ವಿಲ್ ಡೂ. ಸರ್ ತಾವು ಹೇಳಿದ್ದೆಲ್ಲ ಮಾಡ್ತೇನೆ ಅಂತ ಕೂತ್ರೆ ಎಲ್ಲರೂ ಜೈಲಿಗೆ ಹೋಗ್ಬಿಡ್ತಾರೆ. ಐ ಬಿನ್ ಟೆಲ್ಲಿಂಗ್ ರಿಪೀಟೆಡ್ಲಿ ಟು ಪೀಪಲ್, ದಯವಿಟ್ಟು ನಿಮಗೆ ಮಾಡ್ಲಿಕ್ಕೆ ಬರೋದಂತ ಹೇಳ್ತಾ ಇಲ್ಲ ನಾನು, ರೀತಿಯೊಳಗೆ ಮಾಡ್ರಿ, ಪ್ರಾಬ್ಲಮ್ ಮಾಡ್ಕೋಬೇಡ್ರಿ, ಯಾರು ಕೇಳಿದ್ರು ಹೌದು ಅಂತ ಬಂದು ಹೇಳಿ ಅಂತ. ಕ್ರಿಯಾಗಿ ಸರ್ ಹಿಂಗೆ ನೀವು ಬೋರ್ ಹೊಡೆಯೋದು ಅವಶ್ಯಕತೆ ಇದೆಯಲ್ಲ, ಹೊಡೆಯೋಣ, ಬಟ್ ನಿಮ್ಮ ರೀತಿಯಲ್ಲ. ಅದಕ್ಕೆ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ಐ ಕಮ್ ಟು, ಅಕಾರ್ಡಿಂಗ್ ಟು ಮೀ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಗವರ್ಮೆಂಟ್ ಆಸ್ ಫಾರ್ as I see is to put good competent officers in seats, and no officer should be there for more than 2 years. ಯಾಕಂದ್ರೆ 2 ವರ್ಷ ಪ್ರಾಬ್ಲಮ್ ಏನಾಗ್ಬಿಡ್ತದೆ, ಜನರ ಹೆಗಲ ಮೇಲೆ ಕೈ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅವನಿಗೆ ರಿಲ್ಯಾಕ್ಸ್ ಆಗಿ ಕಾಂಪ್ಲೆಸೆಂಟ್ ಆಗಿಬಿಡ್ತಾನೆ, ಅವನಿಗೆ ಇಂಟ್ರೆಸ್ಟ್ ಬಂದ್ಬಿಡ್ತದೆ ಅಲ್ಲಿ. ಸೊ ಯು ಶುಡ್ ಹ್ಯಾವ್ ಅ ಡೈನಮಿಕ್ ಮೂವ್ಮೆಂಟ್ ಆಫ್ ಆಫೀಸರ್ಸ್. ಇವ್ರು ಕಮಿಷನರ್ ಇಲ್ಲಿದಾರ, ಬೇರೆ ಕಡೆ ಕಳಿಸಿ, ಅಲ್ಲಿಂದ DUDC ಕಳಿಸಿ, ಇಲ್ಲಾಂದ್ರೆ ಇಲ್ಲಿ ಕಾರ್ಪೊರೇಷನ್ ಸ್ವಲ್ಪ ಹ್ಯೂಮಿಲಿಟಿ ಬರಲಿ. ಇಲ್ಲಾಂದ್ರೆ ಏನು ತಿಳಿತಾರೆ, ನಾನಿರ್ಬೋದು ಅವ್ರಿರ್ಬೋದು, ನಮ್ಮ ಥರ ಯಾರು ಶಾಣ ಇಲ್ಲ ಅಂತ ಹೇಳ್ತಾರೆ. ಅದು ನಾನ್ ಸೆನ್ಸ್. ಮೊದಲು ಶಾಣ ಇದ್ರು, ನೀವಿರ್ಬೋದು, ಮುಂದೆ ಬರ್ತಾರೆ. ಯಾರೋ ನೀವು ತಿಳ್ಕೊಂಡ್ರೆ, ಯಾರೋ ನಿಮ್ಗೆ ಆದ್ಮೇಲೆ ದಡ್ಡ ಬರ್ತಾನಂದ್ರೆ ಅವನಿಗೆ ನಿಮ್ಮಷ್ಟು ಒಂದ್ರ ಬಗ್ಗೆ ಮಾಹಿತಿ ಅರಿವು ಇರೋದಿಲ್ಲ, ಬೇರೆದ ಬಗ್ಗೆ ಇರ್ತದೆ. ಸೊ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್ ಇನ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್, ನಾವು ಹೇಗೆ ಹೇಳ್ತೇವೆ, ಯಾಕೆ ಸರ್ ಇಷ್ಟು ನೀವು ಆಫೀಸರ್ಸ್ ಎಲ್ಲ ಹಿಂಗಿರ್ತಾರೆ ಅಂತ. The whole principle is your cadre and recruitment rules. ನೀವು ಪ್ರೈವೇಟ್ ಸೆಕ್ಟರ್ ಥರ ಯಾಕೆ ಸರ್ ಗೌರ್ಮೆಂಟ್ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ? ಈಸ್ ಯೋರ್ cadre and recruitment rules ಫ್ಯಾಂಟಾಸ್ಟಿಕ್. ನೀವು C&R ರೂಲ್ಸ್, ನಿಮ್ಮದು cadre and recruitment ರೂಲ್ಸ್ ಪ್ರಕಾರ ನೀಟಾಗಿ
ಪ್ರಾಪರ್ ಆಗಿ ರಿಕ್ರೂಟ್ಮೆಂಟ್ ಮಾಡಿದ್ರಿ, ಸಾಕಷ್ಟು ಟೆಕ್ನಿಕಲ್ ಕಾಂಪಿಟೆನ್ಸ್ ಕೊಟ್ರಿ, ಪ್ಲಸ್ ಒನ್ಸ್ ದೇ ಕಮ್ ಥ್ರೂ ಕೌನ್ಸಿಲಿಂಗ್ ಪೋಸ್ಟಿಂಗ್ ಮಾಡಿದ್ರಿ, ಥ್ರೂ ಕೌನ್ಸಿಲಿಂಗ್ ಟ್ರಾನ್ಸ್ಫರ್ಸ್ ಮಾಡಿದ್ರಿ, ಸಿಸ್ಟಮ್ ವಿಲ್ ವರ್ಕ್ ಮಚ್ ಬೆಟರ್. ಸ್ವಲ್ಪ ತ್ರಾಸ ಇರ್ತದೆ. 10 ಐ ಮೀನ್ CPI ನನ್ನಲ್ಲಿ 1.5 ಲಕ್ಷ ಟೀಚರ್ಸು, 75,000 ಮಂದಿಗೆ ಟೀಚರ್ಸಿಗೆ ನಾವು ಟ್ರಾನ್ಸ್ಫರ್ಸ್ ಮಾಡಿಸಿದ್ವಿ ಪ್ರಾಪರ್ಲಿ. ಒಂದು 100 ಮಂದಿಗೆ ಅಫೆಕ್ಟ್ ಆಗ್ತದೆ. ಈ 100 ಮಂದಿಗೆ ಅಫೆಕ್ಟ್ ಆಗಲಿಕ್ಕೆ ನಾವು 20,000 ಜನರಿಗೆ ಮೋಸ ಮಾಡ್ದಂಗೆ ಆಗ್ತದೆ. ಸೊ ವೆನ್ ಯು ಹ್ಯಾವ್ ಪ್ರಾಪರ್ ಕಾರ್ಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್, ಪ್ರಾಪರ್ ಟ್ರಾನ್ಸ್ಫರ್ ರೂಲ್ಸ್ ಆ್ಯಂಡ್ ಟ್ರಾನ್ಸ್ಪರೆಂಟ್ಲಿ ಮಾಡ್ತೀರಿ, ಅವಾಗ ನಿಮ್ಗೆ ಗೊತ್ತಿರ್ತದೆ ನಾನು ಇಲ್ಲಿ 2 ವರ್ಷ ಇದ್ದೇನೆ, ಮುಂದೆ ಅಪ್ಲೈ ಮಾಡ್ತೇನೆ, ಆ ಕಡೆ ಹೋಗ್ತೇನೆ. ಆಕೆಗೂ ಯಾವಾಗ ನೀವು ಇನ್ಫ್ಲುಯೆನ್ಸ್ ಇರ್ತೀರಿ ಆಕೆನೂ ಟ್ರೈ ಮಾಡ್ತಾಳೆ. ಆಮೇಲೆ ನಾವು ಪಾಲಿಟಿಷಿಯನ್ಸಿಗೆ ಯಾಕೆ ಬೈತೇವೆ? ಐ ಹ್ಯಾವ್ ಸ್ಟಾಪ್ಡ್ ಶೌಟಿಂಗ್ ಎಟ್ ಎನಿ ಪಾಲಿಟಿಷಿಯನ್ ನಾವು. ಮಿಸ್ಟೇಕ್ ಇಸ್ ವಿತ್ ಅಸ್. ಮಿಸ್ಟೇಕ್ ಇಸ್ ವಿತ್ ಅಸ್. ನಾವು ನಮ್ಮ ಬೇಳೆ ಸಲುವಾಗಿ ಏನು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿದ್ದೇವೆ ಭಾಳ ಸಲ. ನಾವು ಯಾವಾಗ ಸ್ವಲ್ಪ ಕರೆಕ್ಟ್ ಆಗಿಬಿಟ್ಟು ನೀಟಾಗಿ ಇದು ಮಾಡ್ತೇವೆ, ದ್ಯಾಟ್ ಈಸ್ ಹೌ ಇಟ್ ವರ್ಕ್ಸ್. ಸೊ ದಿಸ್ ಅ ವೆರಿ ವೆರಿ ಬ್ರಾಡ್ ಪರ್ಸ್ಪೆಕ್ಟಿವ್. ನಾ ಸ್ಕೀಮ್ಸ್ ಬಗ್ಗೆ ಮಾತಾಡ್ಬೋದು, ಇದ್ರ ಬಗ್ಗೆ. ನಿಮ್ದು ಏನಾದರೂ ಪರ್ಟಿಕ್ಯುಲರ್ ಪ್ರಶ್ನೆ ಇದ್ರೆ ಕೇಳ್ರಿ. ಇಟ್ಸ್ 10:20. ಐ ಹ್ಯಾವ್ ಟೇಕನ್ 15 minutes ಟೈಮ್. ಶರತ್ತಿಗೆ ಅದೇ ಹೇಳಿದೆ. ದ ರೆಸ್ಟ್ ಇಸ್ ಅಪ್ ಟು ಕ್ವೆಶ್ಚನ್ಸ್. ಐ ಫೀಲ್ ವಿ ಆರ್ ದ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ನನಗೊಬ್ಬರು ಭಾಳ ಸೀನಿಯರ್ ಮಿನಿಸ್ಟರ್ ಇದ್ರು, ಫೋನ್ ಮಾಡಿಬಿಟ್ಟು ಏನನ್ಕೊಳ್ಳಿ ಸರ್ಕಾರ ಅಂತಿದ್ರು. ನಾನು ಹೇಳಿದೆ, ಸರ್ ನನ್ನ ಕೆಲಸ ಕಳಿಸ್ತೀರಿ ಸರ್ ತಾವಿಗೆ ಹೇಳಿ ಅಂತ. ತಾವು ಸರ್ಕಾರ ಸರ್ ಅಂತೇಳಿ, ಸರ್ ತಾವು ಪರ್ಮನೆಂಟ್ ಸರ್ಕಾರರು ಅಂತ ಹೇಳ್ತಾ ಇದ್ರು. ಐ ಫೀಲ್ ಮೆನಿ ಟೈಮ್ಸ್, ನೀವೇ ನೋಡಿ, ನಿಮ್ಮ ಏರಿಯಾ ಒಳಗೆ ನೋಡಿ, ದ ಬ್ಯೂರೋಕ್ರಾಟ್ ಈಸ್ ದೇರ್ ಫಾರ್ 35 years. ಎಷ್ಟೋ ಕಾರ್ಪೊರೇಟ್ರು, ಎಷ್ಟೋ MLAs, ಎಷ್ಟೋ ಜನರದ್ದು ಆಗ್ತಾರೆ. ಬ್ಯೂರೋಕ್ರಾಟ್ ಹ್ಯಾಸ್ ಹಿಸ್ ರೋಲ್. ಹಿ ಹ್ಯಾಸ್ ಟು ಡೂ ಹಿಸ್ ರೋಲ್ ವೆಲ್. ಬಟ್ ದ ಪಬ್ಲಿಕ್ ರೆಪ್ರೆಸೆಂಟೇಟಿವ್ is answerable much more to the public. ಸೊ ಆವಾಗ ಎಲ್ಲಿ ಸಮನ್ವಯ ಆಗ್ತದೆ, ತಪ್ಪು ಮಾಡಿದೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಬಿಯಾಂಡ್ ಅ ಲೆವೆಲ್ ಬ್ಯೂರೋಕ್ರಾಟಿಕ್ ತಪ್ಪು ಮಾಡೋದು ಪುಷ್ ಮಾಡಿದ್ರೆ ಆವಾಗ ಸಮನ್ವಯ ಒಳಗೆ ನಡೀತದೆ. ನೋಬಡಿ ಈಸ್ ಮೋರ್ ಇಂಪಾರ್ಟೆಂಟ್. ನಾನು ಭಾಳ ಸಲ ನೋಡಿದ್ದೇನೆ, ನಮ್ಮ ಮಿನಿಸ್ಟರು, ನಮ್ಮ MLAs ಬಂದು ನನಗೆ ಅಡ್ವೈಸ್ ಮಾಡಿರೋದು, ಇನಿಷಿಯಲಿ ಐ ಥಾಟ್ ಓ ಹೌ ರಾಂಗ್ ಅಂತ. ಬಟ್ ಐ ರಿಯಲೈಸ್ ಅವ್ರು ಹೇಳೋದು ಒಂದು ರೀತಿ ಕರೆಕ್ಟ್ ಇದೆ. ಮೇ ಬಿ ವಿ ನೀಡ್ ಟು ಚೇಂಜ್ ಅವರ್ ರೂಲ್ಸ್, ಆರ್ ಮೇ ಬಿ ವಿ ನೀಡ್ ಟು ಚೇಂಜ್ ಅವರ್ ಸೆಲ್ಸ್. ಈಗ ನಾವು ಬಹಳ ಟಫ್ ಇದೆ. ಒಂದು ಡೆಪ್ಯುಟೇಷನ್ ಕೊಡ್ತಿಲ್ಲಾಗಿದೆ. ಒಂದು ಡೆಪ್ಯುಟೇಷನ್ ಇನ್ ಮೈ ಹೋಲ್ 18 months 20 months ಒಂದು ಡೆಪ್ಯುಟೇಷನ್ ಕೊಟ್ಟಿಲ್ಲ ನಾನು. ಓಕೆ, ದೇರ್ ಇಸ್ ಅ ಕ್ಯಾನ್ಸರ್ ಪೇಷಂಟ್. ದೇರ್ ಇಸ್ ಅ ಫಾದರ್ ಹೂಸ್ ಡಾಟರ್ ಇಸ್ 2 years ನಾಟ್ ಏಬಲ್ ಟು ಹಿಯರ್. ಏನು ಮಾನವೀಯತೆ ನಂದು? ದಟ್ ಈಸ್ ವೈ ದ ಮಿನಿಸ್ಟರ್ ವಾಸ್ ದೇರ್ ಟು ಟೇಕ್ ಕೇರ್ ಆಫ್ ಇಟ್. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಆಸ್ ಅನ್ ಆಫೀಸರ್ ನಾವಿರ್ತೇವೆ, ಅದಕ್ಕೆ ಪೊಲಿಟಿಷಿಯನ್ಸು ಬೇಕು ಸಿಸ್ಟಮಲ್ಲಿ. ಹೇಳಿ ಮೇಡಮ್, ಹೇಳಿ ನಡೀತದೆ. ಸರ್, ಬಿಟ್ವೀನ್ 5,000 and 10,000 ಪಾಪ್ಯುಲೇಷನ್ ಇಸ್ ಸ್ಟಿಲ್ ಗ್ರಾಮ ಪಂಚಾಯತ್ ಅಂತ ಹೇಳಿದ್ರಿ. ಸೊ ಅವ್ರಿಗೆ ಡು ದೇ ಗೆಟ್ ದ ಸೇಮ್ ಫೆಸಿಲಿಟೀಸ್ ಆಸ್ ಅ ಗ್ರಾಮ ಪಂಚಾಯತ್ ಓನ್ಲಿ, ಆರ್ ದೇ ಕಮ್ ಅಂಡರ್ ಗ್ರಾಮ ಪಂಚಾಯತ್? ಸೊ ಏನಾಗಿದೆ, ಐ ಆಮ್ ಇನ್ ಟು ಸೋಷಿಯಲ್ ಮೀಡಿಯಾ ಫಾರ್ ಪೊಲಿಟಿಕಲ್ ಪಾರ್ಟಿ. ಐ ಆಮ್ ಹ್ಯಾಂಡ್ಲಿಂಗ್ ಬ್ಯಾಂಗ್ಳೂರ್ ನಾರ್ತ್. ಸೊ ಅದರಲ್ಲಿ 3 ಗ್ರಾಮಾಂತರ ಅಂತ ಬರುತ್ತೆ, ಯಶವಂತಪುರ ನಗರ, ಯಶವಂತಪುರ ಗ್ರಾಮಾಂತರ. ಸೊ ಈ ಗ್ರಾಮಾಂತರದಲ್ಲಿ 10,000ಕ್ಕಿಂತ ಜಾಸ್ತಿ ಜನನೇ ಇರ್ತಾರಲ್ವ ಸರ್? ಬಟ್ ಏನಾಗ್ತದೆ, ನೀವು ನಿಮ್ದು ಫೋಕಸ್ಸು ಬ್ಯಾಂಗ್ಳೂರ್ ಸ್ಪೆಸಿಫಿಕ್ ಇದ್ರೆ, ವೇರೆವರ್ ಪೆರಿ ಅರ್ಬನ್ ಏರಿಯಾ ಇರ್ತದಲ್ಲ, ನಾವು ಸೆನ್ಸಸ್ ಮಾಡೋವರೆಗೆ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಸೆನ್ಸಸ್ ಹಸ್ ನಾಟ್ ಬಿನ್ ಡನ್ ಫಾರ್ ದ ಲಾಸ್ಟ್ 14 years. ಇಫ್ ದ ಸೆನ್ಸಸ್ ಕಮ್ಸ್, ದಟ್ ಗ್ರಾಮಾಂತರ ಏರಿಯಾ ವುಡ್ ಹ್ಯಾವ್ ಬಿಕಮ್ ಅರ್ಬನ್. ಆ ರೀತಿಯೇ ಜಿಗಣಿಗಾಯಿತು, ಬೊಮ್ಮನಹಳ್ಳಿ ಒಳಗೆಲ್ಲ ಆಗ್ಬಿಡ್ತು. ಬಟ್ ಡಿ ಫ್ಯಾಕ್ಟೋ ಅದು ಅರ್ಬನ್ ಆಗಿಬಿಟ್ಟಿದೆ ನಿಮ್ಮ ಏರಿಯಾ. ಬಟ್ ಆನ್ ಪೇಪರ್ ಇಟ್ ಮೇ ಬಿ ಸ್ಟಿಲ್ ಆಸ್ ರೂರಲ್ ಏರಿಯಾ. ಸಿ ಹೌ ಡು ಐ ಸೇ ಇಟ್ ಇಸ್. ಈಗ ಸೆನ್ಸಸ್ ಮಾಡಬೇಕಲ್ಲ, ಯಾರು ಮಾಡಿದ್ದಾರೆ ಸೆನ್ಸಸ್ 14 ವರ್ಷದಿಂದ? ಸೊ ದ್ಯಾಟ್ ಈಸ್ ದ ಪಾಯಿಂಟ್. ಸರ್, ಅದು ಈಗ ನೀವು ಹೇಳಿದ್ರಿ, ಈಗ ಬ್ಯೂರೋಕ್ರಾಟ್ಸ್ ಇಸ್ ಅವರು ಒಂದು ರೀತಿ ಎಲ್ಲ ಬ್ರಿಲಿಯಂಟ್ ಇರ್ತಾರೆ. ಬ್ರಿಲಿಯಂಟ್ ಅಂತ ಹೇಳಿಲ್ಲ ನಾನು. ಅಲ್ಲಲ್ಲ, ನಾನು ಆಕ್ಚುಲಿ ನನಗೆ ಬೈಸ್ಕೊಂಡೆ. ನಾನು ಹೇಳಿದೆ ನಾನು ಶಾಣೆ ಇರೋದಿಲ್ಲ, ಶಾಣೆನೂ ಇರ್ಬೋದು ಅಂತಿಂತ. ಈಗ ಡೋಂಟ್ ಮಿಸ್ಕೋಟ್ ಮೈ ವರ್ಡ್ಸ್. ಐ ಆಮ್ ವೆರಿ ಕೇರ್ಫುಲ್ ಆನ್ ದಟ್. ನಿಮ್ಮ ಮಾತನ್ನ ಕೇಳಿದಾಗ ನಾನು, ಯಾಕಂದ್ರೆ ಯಾವುದೇ ಒಬ್ಬ IAS ಆಫೀಸರ್ ಅವ್ರದ್ದು ಏನು ಅಡ್ವೈಸ್ ಇಲ್ಲ. ಇರ್ಲಿ ಓಕೆ, ಹೇಳಿದೆ ನೀವಿದ್ದೀರಿ, ನಾವಿಲ್ಲ. ಐ ಆಮ್ ಟೆಲಿಂಗ್ ಇನ್ ಅಡ್ವಾನ್ಸ್. ಇಫ್ ಯು ಥಿಂಕ್ ಐ ಆಮ್ ಸೇಯಿಂಗ್ ನೋ, ಐ ಆಮ್ ನಾಟ್. ಐ ಆಮ್ ಆಕ್ಚುಲಿ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಸೋ ಮೆನಿ ಅದರ್ ಪೀಪಲ್. We may be academically good, we may have cracked an exam and come, many of us, but ನಮ್ಮಲ್ಲಿ ಒಂದು ಸ್ವಲ್ಪ ಕಾಂಪಿಟೆನ್ಸಿ ಇರ್ತದೆ. we are trained to do it day in day out ಅಷ್ಟೇ. ಆ ಥರ ಇರುವಂಥ ಸಂದರ್ಭದಲ್ಲಿ, ಯಾಕಂದ್ರೆ ಮಿನಿಸ್ಟರ್ ಅವರಿಗೆ ಅಡ್ವೈಸ್ ಮಾಡ್ಬೋದು. ಕೆಲವರು ಮಿನಿಸ್ಟರ್ನೇ ಫಾಲೋ ಮಾಡೋದು ಏನಕ್ಕೆ, ಅಧಿಕಾರಿಗಳು ಗೊತ್ತಿದ್ದು ಕೂಡ ಹೌದು, ತಪ್ಪದು. ಅವ್ರು ಬ್ಲೈಂಡ್ ಆಗಿ ತಪ್ಪದು.
ನಾನು ಅದೇ ಹೇಳ್ತಾ ಇದ್ದೇನೆ, ವಿ ಶುಡ್ ಬಿ ಇನ್ ಯಾವಾಗ ನನಗೆ ಆ ಸೀಟ್ ಬೇಕು, ನನಗೆ ಆ ಪ್ರಿವಿಲೇಜಸ್ ಬೇಕು, ನಾನು ಎಕ್ಸ್ MD ಇರಬೇಕು, ಎಕ್ಸ್ ಕಮಿಷನರ್ ಇರಬೇಕು, ಎಕ್ಸ್ ಸೆಕ್ರೆಟರಿ ಇರಬೇಕಂದ್ರೆ ಆವಾಗ ನಾ 2 ವರ್ಷ ಎಲ್ಲಿದ್ದರೂ ನಾ ಚೆನ್ನಾಗಿ ಕೆಲಸ ಮಾಡ್ತೇನೆ. ನೋಡಿ ನಮಗೇನು ಆಸ್ ಫಾರ್ ಆಸ್ ವಿ ಆರ್ ಕನ್ಸರ್ನ್ 2 ವೆಹಿಕಲ್ 2 ಇದು ಸಿಗೋದು ನಮಗೇನೂ ದೊಡ್ಡದಲ್ಲ. ಈ ಸೀಟ್ ಇಲ್ಲಾಂದ್ರೆ ಆ ಸೀಟಾಗಿ ಸಿಕ್ಕೇ ಸಿಗ್ತದೆ. ಬಟ್ ವಿ ಶುಡ್ ಬಿ ರೆಡಿ. ದ ಓನ್ಲಿ ಥಿಂಗ್ ಅನ್ ಆಫೀಸರ್ ಶುಡ್ ಥಿಂಕ್ ಇಸ್, ಡು ಐ ಗೆಟ್ 8 hours ಆಫ್ ಗುಡ್ ವರ್ಕ್ ಎವ್ರಿ ಡೇ? ಬಿಕಾಸ್ ಎವ್ರಿ ಫೈಲ್ ನಾನು ಏನು ಸಾಲ್ವ್ ಮಾಡ್ತೇನೆ ಒಂದು 10,000 ಜನರಿಗೆ ಎಫೆಕ್ಟ್ ಆಗ್ತದೆ. ಸೊ ದಟ್ ಶುಡ್ ಬಿ ದಿ ಹೋಲ್ ಥಿಂಗ್. ಸರ್, ನೀವು ಬ್ಯೂರೋಕ್ರಾಟ್ಸ್ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇರುತ್ತೆ. ಸೊ ಪೊಲಿಟಿಷಿಯನ್ಸ್ ನಿಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಆಗುತ್ತೆ. ಸೊ ಒಬ್ಬ ಗುಡ್ ಪೊಲಿಟಿಷಿಯನ್ ಇಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಸೊಸೈಟಿ ವರ್ಕ್ ಚೆನ್ನಾಗಿ ಆಗಬೇಕು ಅಂತ. ದಿ ಪೊಲಿಟಿಷಿಯನ್ has priorities. Okay. That priority in a certain area may be correct. In certain area it may not be. For example, ಜಯನಗರ ತಗೊಳ್ಳಿ, ನಿಮ್ಮಲ್ಲಿ UGD PGD ಏನು ಕ್ವೆಶ್ಚನೇ ಇಲ್ಲ, ನಿಮ್ಮಲ್ಲಿ ಕಮರ್ಷಿಯಲೈಸೇಷನ್. ಇನ್ನೊಂದು ಕಡೆ UGD is the key. As a bureaucrat for me, the post I'm in, what is the priority for me in that area will differ from this area. ನಾವು ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡಿರೋದು, ಐ ಆಮ್ ಫ್ರಮ್ ಹುಬ್ಳಿ, ನಾನು 3 ವರ್ಷ ಗುಲ್ಬರ್ಗ ಮಾಡಿದ್ದು. ನಮ್ಮ ಚಾಲೆಂಜಸ್ ಇನ್ ಗುಲ್ಬರ್ಗ ಆರ್ ಟೋಟಲಿ ಡಿಫ್ರೆಂಟ್. ಸೊ ನಾ ಅಲ್ಲಿ ಮಾಡ್ತೇನೆ. ಅಲ್ಲಿ ಬಹಳ ಮಂದಿ ನನಗೆ ಇಲ್ಲಿ ಬೆಂಗಳೂರಿಗೆ ಬಂದ್ಕೊಳ್ಳಿ, ಏನು ಸರ್ 371J ಬಂದೆಲ್ಲ ಸೀಟ್ ತೊಗೊಂಡು ಹೋಗ್ಬಿಟ್ರು ಸರ್ ಅವರು ಅಂತ. ನೀವು ನೋಡಿದ್ದೀರಾ ಗುಲ್ಬರ್ಗ ಸ್ಥಿತಿ, ಅಲ್ಲಿ ಏನು ತ್ರಾಸಿದೆ ಅವರಿಗೆ ಅಂತ, ಎಷ್ಟು ಕಷ್ಟ ಇದೆ ಅಂತ. ವೆನ್ ಐ ವಾಸ್ DC there, the MMR, maternal mortality, IMR, we were competing with the BMRO states. Every month, I used to have 3 to 4 minimum maternal deaths, which could have been prevented. Every month. 50-60 ಮಂದಿ ಹಿಂಗೆ ನನಗೆ. ಹೌ ಆರ್ ವಿ ಬೆಟರ್? ಇಲ್ಲಿ ನೀವು ಹಾಸನೊಳಗೆ ಹಾಗಾದ್ರೆ ದೊಡ್ಡ ಅಧ್ವಾನ. ಸೊ ದಿಸ್ ಮೇಕ್ಸ್ ಅ ಡಿಫರೆನ್ಸ್. ಸಿ ವಾಟ್ ಹ್ಯಾಪನ್ಸ್ ಇಸ್, ಇನ್ ಸರ್ಟನ್ ಏರಿಯಾಸ್ ಪ್ರಯಾರಿಟೀಸ್ ಚೇಂಜ್ ಆಗ್ತದೆ. ನಿಮ್ಮಲ್ಲಿ ಡೆವಲಪ್ಮೆಂಟು, ಅಲ್ಲಿ ಲೈವ್ಲಿಹುಡ್ ಇಂಪಾರ್ಟೆಂಟ್ ಆಗ್ತದೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್. ಸೊ ಈಗ ನಾನು ಭಾಳ ಒಬ್ಬರಿಗೆ ಮೀಟ್ ಮಾಡಿದೆ, ಏನು ಸರ್ ಎಲ್ಲ ಬಂದು, ಯಾಕೆ ನಾರ್ತ್ ಇಂಡಿಯಾಯಿಂದ ಎಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತಾರೆ? ಅರೆ ಯಾರು ಅವ್ರು ದುಡಿಮೆ ಬಿಟ್ಟು ಬಂದು ಮಾಡ್ತಾ ಇದ್ದಾರೆ, ಹೊಟ್ಟೆ ಪಾಡಿಗೆ ಮಾಡ್ತಾ ಇದ್ದಾರೆ. ಇಫ್ ಆಲ್ ಆಫ್ ಅಸ್ ಇನ್ ದಿಸ್ ರೂಮ್, ಸಮ್ ಆಫ್ ಯು ಮೇ ಹ್ಯಾವ್ ಬಿನ್ ಬಾರ್ನ್ ಹಿಯರ್, ಹೌ ಮೆನಿ ಟೈಮ್ಸ್ ಯುವರ್ ಪೇರೆಂಟ್ಸ್ ವೇರ್ ಹಿಯರ್, ಯುವರ್ ಪೇರೆಂಟ್ಸ್ ಹ್ಯಾವ್ ಆಲ್ಸೋ ಮೈಗ್ರೇಟೆಡ್, ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಹ್ಯಾವ್ ಮೈಗ್ರೇಟೆಡ್. ಪ್ರಾಕ್ಟಿಕಲಿ ಅದು ಯಾರೋ ಮಡಿಕೇರಿಯಿಂದ ಬಂದುಬಿಟ್ಟು ಇಲ್ಲಿ ಬಂದಿದ್ದಾನಂತೆ. ಸೊ ಐ ಆಮ್ ದಿಸ್ ಒನ್, ಎಲ್ಲರೂ ನೀವೆಲ್ಲ ಔಟ್ಸೈಡರ್ಸ್ ಬಂದಿದ್ರಿ. ಅಮ್ಮ ನೀ ಹೆಂಗೆ ಬಂದಿ, ಎಲ್ಲಿಂದ ಬಂದಿ ನೀನು? ಆಯ್ತು, ಹಂಗಿದ್ರೆ ಯಾಕೆ ನಿಮ್ಮ ಮಕ್ಕಳಲ್ಲಿದ್ದಾರೆ ಎಲ್ಲ ನ್ಯೂಯಾರ್ಕಿಗೆ ಯಾಕೆ ಹೋದ್ರು? ಸೊ ಬೈತಾರೆ. ಸಿ ದೇಸೆ ಇಲ್ಲ, ನಮ್ಮ ಮಕ್ಕಳೆಲ್ಲ ನ್ಯೂಯಾರ್ಕ್, ವಾಷಿಂಗ್ಟನ್. ವಾಟ್ ನಾನ್ ಸೆನ್ಸ್. ಮೈಗ್ರೆಂಟ್ಸ್ ಕಾಂಟ್ರಿಬ್ಯೂಟ್ ಎನಿವೇರ್ ಇನ್ ದ ವರ್ಲ್ಡ್. ಸೊ ನಾವು ಹೇಗೆ ಅವ್ರದ್ದು ಕರ್ಕೊಂಡ್ಬಿಟ್ಟು ವಿ ಹ್ಯಾವ್ ಟು ಪುಟ್ ಇಟ್ ಇನ್ ಟು ಎಫೆಕ್ಟ್ ಇಸ್ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ ಅ ಪೊಲಿಟಿಷಿಯನ್, ಆಸ್ ಪಬ್ಲಿಕ್ಸ್ ಪೀಪಲ್ ಅಲ್ಲ, ಆ ದೊಡ್ಡ ಮನಸ್ಸಿಂದ ಯೋಚಿಸ್ರಿ ನೀವು. ಹೌ ಡು ವಿ ಎನ್ಶೋರ್ ಎವ್ರಿ ಪರ್ಸನ್ ನಿಮ್ಮ ಪ್ಲೀಸ್ ಅಮ್ಮ ಡಿಫೈನ್ ಅ ಕನ್ನಡಿಗ. ಕನ್ನಡಿಗ ಯಾರು? ಹಾಂ, ಮತ್ತೆ ಕರ್ನಾಟಕ ಕರ್ನಾಟಕದ ಅಭಿವೃದ್ಧಿಗೆ ಜಗತ್ತಿನಲ್ಲಿ ಎಲ್ಲಿ ಕೆಲಸ ಮಾಡ್ತಾನೋ ಅವನು ಕನ್ನಡಿಗ. ಸತ್ಯ ನಡೆಯಲ್ಲ ನನಗೆ, ಸುಂದರ್ ಪಿಚಾಯ್ ನನಗೆ ಗೂಗಲ್ ಪ್ಲಸ್ ಮೈಕ್ರೋಸಾಫ್ಟ್ ಒಳಗೆ 10,000 20,000 ಜಾಬ್ಸ್ ಇಂಟ್ರೊಡ್ಯೂಸ್ ಮಾಡ್ತಾನೋ ಬೆಂಗಳೂರಲ್ಲಿ, ಅವನ ಕಡೆಯಿಂದ ನನಗೆ 10,000 ಕೋಟಿ ಇನ್ವೆಸ್ಟ್ಮೆಂಟು. ಆ 10,000 ಕೋಟಿಯಿಂದ 1 ಲಕ್ಷ ಜನರಿಗೆ ನಾವು ಇಂಪ್ರೂವ್ ಮಾಡಬೇಕು. ನಾವು ಯಾವಾಗ ನಮ್ಮ ದೃಷ್ಟಿಕೋನ ದೊಡ್ಡದು ಮಾಡ್ಕೊಳ್ತೇವೆ, ಸೊ ಯಾವಾಗ ಅವ್ರಿಗೆ ಅನಿಸ್ತದೆ ಸತ್ಯನಾರಾಯಣ ಬೆಂಗಳೂರು ನಮ್ಮ ಕರ್ನಾಟಕದ ಬಗ್ಗೆ ಇಷ್ಟು ಚೆನ್ನಾಗಿದೆ ಬರ್ರಿ, ಸೊ ಆವಾಗ ಒಂದು ಬರ್ತದೆ. ಈಗ ನಾನು ಹುಟ್ಟು ಬೆಳೆದಿದ್ದು ಹುಬ್ಳಿಯಲ್ಲಿ, ಹುಬ್ಳಿ ಬಗ್ಗೆ ಪ್ರೇಮ ಇದೆ. ಆದರೆ ನಂದು ಏನಂತಾರದು, ವಾಟ್ ಯು ಕಾಲ್ ಇಟ್ ಕನ್ನಡದಲ್ಲಿ, ಹುಟ್ಟ ಸ್ಥಳ, ವರ್ಕಿಂಗ್ ಸ್ಥಳ, ಕರ್ಮಭೂಮಿ. ಮೈ ಕರ್ಮಭೂಮಿ ಇಸ್ ಗುಲ್ಬರ್ಗ ಅಕಾರ್ಡಿಂಗ್ ಟು ಮೀ. ಬಿಕಾಸ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಸಿಕ್ತು ನನಗೆ ಆ 3 ವರ್ಷ, ದಿನ ರಾತ್ರಿ ಬೆಳಿಗ್ಗೆ 7 o'clock to 11 o'clock. ಬೇರೆ ಕಡೆ ಸಿಗೋದು ಕಷ್ಟ.
ಬಿಕಾಸ್ ಯು ಆರ್ ವರ್ಕಿಂಗ್ ಡೈರೆಕ್ಟ್ಲಿ ಫಾರ್ ದ ಪೂರೆಸ್ಟ್ ಆಫ್ ದ ಪೂರ್. ಸೊ ಅದು ಬರ್ತದೆ. ಸೊ ನೀವು ಎಷ್ಟು ಟೈಮು ಎಲ್ಲರಿಗೆ ಕರ್ಕೊಂಬಿಟ್ಟು ಹೌದಪ್ಪ ನಿಮ್ಮ ಸಲ ಮಾಡ್ತೇವೆ, ವರ್ಕ್ ವಿತ್ ಅಸ್, ಆವಾಗ ಅವ್ರು ನಿಮಗೆ ಲಾಯಲ್ಟಿ ಕೊಡ್ತಾರೆ. ಆ್ಯಂಡ್ ಯು ಎಸ್ ಪಾಲಿಟಿಷಿಯನ್ಸ್ ವರ್ಕ್ ಆನ್ ದಿ ಹಾರ್ಟ್. ವಿ ಬ್ಯೂರೋಕ್ರಾಟ್ಸ್ ಮೇ ಯೂಸ್ ಅ ಲಿಟಲ್ ಮೋರ್ ಮೈಂಡ್, ಬಟ್ ಯು ಎಸ್ ಪಾಲಿಟಿಷಿಯನ್ಸ್ ಶುಡ್ ವರ್ಕ್ ವಿತ್ ದಿ ಹಾರ್ಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇರಲಿ ಬಿಡಿ, ಲೀವ್ ಇಟ್ ಐ ಹ್ಯಾಂಡಲ್ ಇಟ್, ಯು ಕೀಪ್ ಗೋಯಿಂಗ್. ಹಾಂ ಹೇಳಿ. ಕಷ್ಟ ಇದೆ ಗೊತ್ತಿಲ್ಲ ಐ ಡೋಂಟ್ ನೋ. ಏನು ಪ್ರಶ್ನೆ ಈಗ? ಪ್ರಶ್ನೆ ಏನೀಗ? ಸೆಕೆಂಡ್ ಪಾರ್ಟ್ ಹೀಗಿದೆ ಅಂದರೆ, ನೀವೆಲ್ಲಿ ಸೆಂಟ್ರಲ್ ಏರಿಯಾ ತೊಗೊಳ್ರಿ, ಪೆರಿಫರಲ್ ಏರಿಯಾಸ್ ತೊಗೊಳ್ರಿ. ಸೆಂಟ್ರಲ್ ಏರಿಯಾ ಒಳಗೆ 50 ರೂಪಾಯಿ ಕೊಡ್ತಾ ಇದ್ದೇನೆ, ಪೆರಿಫರಲ್ ಏರಿಯಾ ಒಳಗೆ 75 ರೂಪಾಯಿ ಕೊಡ್ತಾ ಇದ್ದೇನೆ. ಸೆಂಟ್ರಲ್ ಏರಿಯಾ ಒಳಗೆ 50 ರೂಪಾಯಿ ಸಾಕಾಗೋದಿಲ್ಲ. ಸೆಂಟ್ರಲ್ ಏರಿಯಾ ಒಳಗೂ 100 ರೂಪಾಯಿ ಬೇಕು ನಿಮಗೆ, ಪೆರಿಫರಲ್ ಏರಿಯಾ ಒಳಗೆ 200 ರೂಪಾಯಿ ಬೇಕು. ಸೊ ಏನು ಮಾಡ್ತಾ ಇದ್ದೇನೆ ಈಗ ನಾನು, ನಿಮಗೆ 100 ರೂಪಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ, 50 ರೂಪಾಯಿ ಕೊಡ್ತಾ ಇದ್ದೇನೆ. ಅಲ್ಲಿ 200 ರೂಪಾಯಿ ಕೊಡ್ಲಿಕ್ಕೆ ಆಗ್ತಲ್ಲ, 75 ರೂಪಾಯಿ ಕೊಡ್ತಾ ಇದ್ದಾರೆ. ಇವತ್ತಿಗೆ ನಾವು ಬ್ಯಾಂಗ್ಳೂರು ಬಜೆಟು, ಓಕೆ, ಬ್ಯಾಂಗ್ಳೂರು ಬಜೆಟ್ 10,000 ಕೋಟಿ ಮಾಡಿದ್ರು. ನೀವು ಅಳ್ತೀರಿ, ಸರ್ 10,000 ಕೋಟಿ ಅಷ್ಟೇನಾ ಸರ್, ಬ್ಯಾಂಗ್ಳೂರಿಗೆ 20,000 ಕೋಟಿ ಬೇಕು ಸರ್ ಅಂತ. ದೇರ್ ಇಸ್ ನೋ ಎಂಡ್ ಎನಿವೇರ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಯಾವುದೇ ಪ್ರದೇಶಕ್ಕೆ ನೀವು ನೋಡಿದ್ರೆ ಪರ್ಫೆಕ್ಷನ್ ಮುಟ್ಟಿಲ್ಲ. ಬ್ಯಾಂಗ್ಳೂರು ಒಳಗೆ ಇವತ್ತು ರಸ್ತೆ ಮಾಡ್ತೀರಾ, ನಾಳೆ ಹೊಸ ಟೆಕ್ನಾಲಜಿ ಬರ್ತದೆ, ಹೊಸದು ನೀವು ಏನು ಪೈಪ್ಲೈನ್ ಲೇ ಮಾಡಬೇಕಾಗ್ತದೆ. 30 ವರ್ಷ ಟೈಮ್ ಆಯಿತು, ಅವು ಮತ್ತೆ ರಿಯಲಿ ಆಗ್ತದೆ. ಇನ್ಫ್ರಾಸ್ಟ್ರಕ್ಚರ್ ಇಸ್ ಅನ್ ಆನ್ ಗೋಯಿಂಗ್ ಫೆನೋಮೆನನ್ ಎವ್ರಿವೇರ್ ಇನ್ ದ ವರ್ಲ್ಡ್. ಮೆಟ್ರೋ ಇಷ್ಟು ಕಟ್ತಾ ಇದ್ದಾವಲ್ಲ, 10 ವರ್ಷ ಆದಮೇಲೆ ಮತ್ತೆ ಜಾಸ್ತಿ ಮಾಡಬೇಕಾಗ್ಬೋದು. ಸೊ ಇಟ್ಸ್ ಅ ಆನ್ ಗೋಯಿಂಗ್ ಥಿಂಗ್. ದ ಓನ್ಲಿ ಥಿಂಗ್ ನೀವು ಉಲ್ಟಾ ಕೇಳಬೇಕು ನನಗೆ, ಸರ್ 1 ರೂಪಾಯಿ ಒಳಗೆ 2 ರೂಪಾಯಿ ಕೆಲಸ ಹೆಂಗೆ ತೆಗಿಲಿ ನಾನು? ದಿಸ್ ಇಸ್ ಕಾಲ್ಡ್ ದ ಕಾಸ್ಟ್ ಬೆನಿಫಿಟ್ ರೇಷಿಯೋ, ಕಾಸ್ಟ್ ಎಫೆಕ್ಟಿವ್ ರೇಷಿಯೋ. ವಾಟ್ ಡು ಐ ಮೀನ್ ಬೈ ಇಟ್? ನನಗೆ 1 ಕಿಲೋಮೀಟರ್ ರೋಡ್ ಮಾಡೋದಿದೆ, 10 ಲಕ್ಷ ರೂಪಾಯಿ ಇದೆ. 10 ಲಕ್ಷ ರೂಪಾಯಿ ಒಳಗೆ ರಸ್ತೆ ಆಗ್ತದೆ. ಬಟ್ ಕ್ಯಾನ್ ಐ ಯೂಸ್ ಬೆಟರ್ ಟೆಕ್ನಾಲಜಿ? ಕ್ಯಾನ್ ಐ ಎಕ್ಸಿಕ್ಯೂಟ್ ಇಟ್ ಬೆಟರ್ ಆ್ಯಂಡ್ ಡೂ ಇಟ್ ಆಟ್ 8 lakh rupees ವಿತ್ ದ ಸೇಮ್ ಕ್ವಾಲಿಟಿ ಆ್ಯಂಡ್ ಔಟ್ಪುಟ್? ಫಸ್ಟ್ ಒನ್ ಇಸ್ ಕಾಸ್ಟ್ ಬೆನಿಫಿಟ್ ರೇಷಿಯೋ. 10 ಲಕ್ಷದಲ್ಲಿ 1 ಕಿಲೋಮೀಟರ್ ಮಾಡ್ತಾ ಇದ್ದೇನೆ, 100 ಮಂದಿ ಬೆನಿಫಿಟ್ ಆಗ್ತಾ ಇದ್ದಾರೆ ರೋಡಲ್ಲಿ. ಆದರೆ 8 ಲಕ್ಷ ಒಳಗೆ ಸೇಮ್ ಟೈಪ್ ರೋಡ್ ಮಾಡ್ಬೋದು, 100 ಬೆನಿಫಿಟ್ ಮಾಡಿದ್ರೆ ಆವಾಗ ಏನಾಗ್ತದೆ, 20 ರೂಪಾಯಿ ಏನು ಉಳಿತದೆ ಅದು ಬೇರೆ ಕಡೆ ಉಪಯೋಗಿಸ್ಬೋದು ನಾನು. ಸೊ ಯೂಸ್ ದ ವರ್ಡ್ಸ್ ಕಾಸ್ಟ್ ಬೆನಿಫಿಟ್, ಕಾಸ್ಟ್ ಇಫೆಕ್ಟಿವ್ ರೇಷಿಯೋ. ಓಕೆ, ದ ಥರ್ಡ್ ವರ್ಡ್ ವಿಚ್ ಐ ಯೂಸ್ ಇಸ್ ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ, ICOR. ಅಂದರೆ ಏನು? ಪ್ರತಿ 1 ರೂಪಾಯಿ ಹಾಕಿ 4 ರೂಪಾಯಿ ತೆಗಿಬೇಕು ನಾನು. ಉದಾಹರಣೆಗೆ ನಾನು 1 ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಮೆಟ್ರೋಗೆ ಹಾಕಿದ್ರೆ ಅದರಿಂದ ಎಕನಾಮಿಕ್ ಬೆನಿಫಿಟ್ ಏನು, ಅದರಿಂದ ಫೈನಾನ್ಷಿಯಲ್ ಬೆನಿಫಿಟ್ ಏನು? ಆ 1 ರೂಪಾಯಿ ನಾನು ಬಸ್ಸಿಗೆ ಹಾಕಿದ್ರೆ ಜಾಸ್ತಿ ಬೆನಿಫಿಟ್ ಬರ್ತದ, ಮೆಟ್ರೋ ಹಾಕಿದ್ರೆ ಬರ್ತದ ಎಕನಾಮಿಕ್ ಬೆನಿಫಿಟ್ಟು, ರೈಲ್ವೆ ಟ್ರೈನಿಗೆ ಹಾಕಿದ್ರೆ ಬರ್ತದ? ದಿ ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತವೆ. ದೀಸ್ ಆರ್ ಥಿಂಗ್ಸ್ ವೇರ್ ಬ್ಯೂರೋಕ್ರಾಟ್ಸ್ ಹ್ಯಾವ್ ಟು ಟೆಲ್ ದಿಸ್ ಟು ಅ ಪರ್ಸನ್. ಇನ್ಸ್ಟಿಂಕ್ಟಿವ್ಲಿ ದ ಪಾಲಿಟಿಷಿಯನ್ಗೆ ಗೊತ್ತಿರ್ತದೆ, ಆದರೆ ಈ ರೀತಿ ಹೇಳಿದ್ರೆ ದಿ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ನೆಕ್ಸ್ಟ್ ಆ ಲೇಡಿ ಮೇಡಮ್. ಇಲ್ಲ, ಬಹಳ ಕಡೆ ಚೆನ್ನಾಗಿದೆ, ನಿಮ್ಮ ಏರಿಯಾ ಒಳಗೆ ಇಲ್ಲ ಆಗಿರ್ಬೋದು. ಏನಾಗ್ತಾ ಇದೆ, ದ ನಂಬರ್ ಆಫ್ ಲೇಔಟ್ಸ್ ವಿಚ್ ಹ್ಯಾವ್ ಎಕ್ಸ್ಪಾಂಡೆಡ್ ಎಟ್ಸೆಟ್ರಾ, BBMP's resources are not able to take care of so many things. The quality of expenditure also is important in BBMP. See, the amount is 100 rupees, you require 1000 rupees. They will prioritize. Every MLA, every corporator will say, give me 1 rupee of that. No corporator will say, you take 3 rupees, next time I will take. There is a link between the other things also. It's a political economy thing. Very few elected people come with only service motto. It's signaling. I see,
ಈಗ ನಾನು ಗೌರ್ಮೆಂಟ್ ಸರ್ವೆಂಟ್ ಇದ್ದೇನೆ, ನಾ ಫ್ರೀ ಮಾಡ್ಲಿಕ್ಕೆ ರೆಡಿ ಇದೆಯಾ ಕೆಲಸ? ನಾನು ಪಗಾರ ತಗೊಳ್ತೇನೆ. So you will have to decide whom you are indicating. If you think you are going to get ideal people in the world, no. There are no ideal people in the world. Yeah. Sir, actually, bureaucrats sarige ಈಗ ರೂಲ್ಸ್ ಪ್ರಕಾರ ಮಾಡಬೇಕು ಅಂತಿದ್ರು ಪೊಲಿಟಿಕಲ್ ಪ್ರೆಷರ್ ಬರೋದ್ರಿಂದ ಆಲ್ಮೋಸ್ಟ್ ಆಲ್ ಬ್ಯೂರೋಕ್ರಾಟ್ಸ್ ಮಾಡಬೇಡ್ರಿ. ಹೂಸ್ ಟೆಲಿಂಗ್ ಯು ಟು ಡೂ? ತಪ್ಪಿದ್ರೆ ಮಾಡಬೇಡ್ರಿ, ಟ್ರಾನ್ಸ್ಫರ್ ಆಗ್ತಾರೆ. ಟ್ರಾನ್ಸ್ಫರ್ ಆಗ್ತಾರೆ. ಆಯ್ತು. ಟೇಕ್ ಆಕ್ಷನ್ಸ್ ಅಗೇನ್ಸ್ಟ್. ನೋ, ನೀವು ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ. ಅಲ್ಲ, ಅಕಾರ್ಡಿಂಗ್ ಟು ಹಿಸ್ ಫೇವರ್ ನೀವು ಮಾಡಿಲ್ಲ ಅಂದ್ರೆ ಶಿಫ್ಟ್ ಮಾಡಿಸ್ತಾರೆ ನಿಮಗೆ. ವಾಟ್ ಅಮ್ಮ, ಐ ಆಮ್ ಟೆಲಿಂಗ್ ಯು, ಯು ಆರ್ ಮೈ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ಯು ಆರ್ ಮೈ ಬಾಸ್. ನೀವು ಹೇಳ್ತೀರಿ ನಾನು ಮಾಡೋದಿಲ್ಲ ಅಂತಾನೆ. ನಾನು ಕಮಿಷನರ್ ಇರ್ಬೋದೇ AEE, ನಾನು ಮಾಡೋದಿಲ್ಲ ಅಂತಾನೆ. ಮಾಡೋದಿಲ್ಲ, ಫೋನ್ ತಗೊಳ್ಳೋದಿಲ್ಲ. ಇಫ್ ಯು ಆರ್ ಹರಾಸ್ ಮಿ, ಐ ವಿಲ್ ನಾಟ್ ಟೇಕ್ ಯರ್ ಫೋನ್. See, within the rules I will do. If I don't do, what can you do? You can transfer me only. Then you have elected people. See, I am answerable to two things. I am answerable to the political executive as per norms. And then there is my duty which I have to do. As per duty, I say, sir, this is what I will approve. I will not approve. He'll say, you have to approve this. I'll say, sir, no, sir. Now it is up to him to keep me in the department or to remove me. Does the bureaucrats basically contribute in running the government, making decisions? Out day in, day out, 20 years of service, out of 100 things that I do, 95 I do on my own. Out of 3 where I get recommendations or anything, it's 50-50. It's okay. ಹೇಳ್ಬಿಡ್ತೇನೆ. 3 are okay. 2 are wrong. Believe me, 98% of things you can do properly. Nobody prevents you. ನಿಮ್ಗೆ ಯಾರಾದರೂ TVP ಒಳಗೆ ಬಾಳ್ ತೋರಿಸ್ಬಿಟ್ಟಿದ್ರೆ ತಪ್ಪದ? 98 ಥಿಂಗ್ಸ್, 95 ಅಂದ್ರೆ ಏನೂ ಇಲ್ಲ. ದಿನಕ್ಕೆ ನಾನು 60-70 ಫೈಲ್ಸ್ ಹ್ಯಾಂಡಲ್ ಮಾಡ್ತೇನಮ್ಮ. ಆ 60-70 ಫೈಲ್ಸ್ ಒಳಗೆ ಪ್ರೆಷರ್ ಇರೋದು 1 ಫೈಲು 2 ಫೈಲು. ಅಷ್ಟು ನಾವು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಜನರ ಬಗ್ಗೆ ಕೇಳಿಲ್ಲ ಅಂದರೆ ವಾಟ್ ನಾನ್ಸೆನ್ಸ್ ಇಸ್ ಇಟ್? ಇಸ್ ಇಟ್ ಬ್ಯೂರೋಕ್ರಾಟಿಕ್ ರಿಲೇಟೆಡ್? ನೋ, ಇಟ್ ಇಸ್ ನಾಟ್. ನಿಮ್ದು ಜೆನ್ಯುನ್ ಪ್ರಾಬ್ಲಮ್ ಇರ್ಬೋದು. ಸಿ, ವಿ ಕ್ಯಾನ್ ಫೈಟ್ ಅ ಬ್ಯಾಟಲ್. ಒಬ್ರು ಬಂದರು ನನಗೆ ಎಕ್ಸ್ಟ್ರಾ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಕೊಡಲೇಬೇಕು ಅಂತ ಹೇಳಿದ್ರು. ವಿ ರೋಟ್ ಅ ವೆರಿ ಸ್ಟ್ರಾಂಗ್ ನೋಟ್ ಅಗೇನ್ಸ್ಟ್ ಇಟ್, ಕೊಡಬಾರ್ದು ಇದು ಅಂತ. ಈ ಓವರ್ ರೂಲ್ಡ್ ಅಂಡ್ ಟುಕ್. ಓಕೆ, ವಿ ಫಾಟ್ ಅವರ್ ಬ್ಯಾಟಲ್, ಬಟ್ ಡಿಡ್ ಹಿ ಟೇಕ್ ಎನಿಥಿಂಗ್ ರಾಂಗ್? ವಿ ಮೇ ನಾಟ್ ಅಗ್ರಿ ವಿತ್ ಹಿಮ್ ಫಾರ್ ಟೇಕಿಂಗ್, ಬಟ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಸೇಸ್ yes, this is a backward area, I am taking it. So how do you differentiate between the role of a politician and the role of a bureaucrat? No, I will not. I don't know much of a role of a politician. I can tell the role of a bureaucrat. A bureaucrat should ensure what he does taking as many people along as possible within the framework of the rules. He can stretch a rule to the extent, please don't break a rule. Stretch a rule because ಯಾರಿಗೋ ಪೂರ್ ಮ್ಯಾನಿಗೆ ಹೆಲ್ಪ್ ಮಾಡಬೇಕಂದ್ರೆ ಯು ಮೇ ನೀಡ್ ಟು ಸ್ಟ್ರೆಚ್. ಏನೋ ಒಂದು ಪ್ರಾಕ್ಟಿಕಲ್ ಕಂಡೀಷನ್, 30 ದಿನ ಟೆಂಡರ್ ಕರೆದಿರ್ತೇವೆ, ಹುಡುಗಿಯರಿಗೆ ಹಾಸ್ಟೆಲ್ಗೆ ಊಟ ಕೊಡಿಸೋದಿದೆ. ಅನ್ಫಾರ್ಚುನೇಟ್ಲಿ ಟೆಂಡರ್ ಫ್ಲೋಟ್ ಮಾಡೋದು ಲೇಟ್ ಆಗಿದೆ, 25 ದಿನ ಆಗಿದೆ. ಫಾರ್ ಅ ಟೆಕ್ನಿಕಾಲಿಟಿ ಐ ಕ್ಯಾನಾಟ್ ಸೇ ನಾನು ಮತ್ತೆ ಟೆಂಡರ್ ಮಾಡ್ತೇನೆ, ಹುಡುಗರಿಗೆ ಊಟ ಕೊಡೋದಿದೆ ನನಗೆ. ಸೊ ಐ ರೈಟ್ ವೈ ಐ ಆಮ್ ಡೂಯಿಂಗ್ ಇಟ್. All. You have to go back to the history of that. If you look at the Hyderabad Karnataka region, the history is different. South history is different. It is the governance which has happened over the last 300-400 years. You have to understand the socio-economic thing. Why some things happened? It's geography, it's history. Both have contributed. Why did Jayanagar become better than Bommanhalli initially? There is a history. There is this thing. Why did Sadashivanagar become so big? So you have to go back 100-200 years for that. Then you will understand, oh, ee ರೀತಿ ಆಯ್ತಾ, oh, ಹಿಂಗಾಯ್ತಾ ಅಂತ ಗೊತ್ತಾಗ್ತದೆ. ಹಾಂ, ಅದು ಕರೆಕ್ಟ್ ಕ್ವಶನು. ದಿಸ್ ಇಸ್ ಇನ್ಫ್ಯಾಕ್ಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್ ಕ್ವಶನ್. ಸಿಂಪಲ್ ಮೇಡಮ್, ಈಗ ಏನಾಗ್ಬಿಡ್ತದೆ, ಒಂದು ರಸ್ತೆ ಬೇಕು ಅಂತ ನೀವೆಲ್ಲರೂ ಗಲಾಟೆ ಮಾಡ್ತೀರಿ. ರೊಕ್ಕ ಇದೆ, ಕಾರ್ಪೊರೇಟರ್ ಇದ್ದಾನೆ, ಎಲೆಕ್ಷನ್ ಬಂತು, ಮಾಡಿಸ್ಬಿಡ್ತಾನೆ. BWSSB ಅಪ್ರೂವಲ್ ಆಗಲಿಕ್ಕೆ ಇನ್ನೂ 2 ವರ್ಷ ಆಗ್ತದೆ. So that process for that finance will come 2 years later. So you decide you want that line or don't want that line. ಅದು ಬೇಕಂತೀರಿ, ರಸ್ತೆನೂ ಇಮಿಡಿಯೇಟ್ಲಿ ಬೇಕಂತೀರಿ. ಐಡಿಯಲಿ ಗ್ರೀನ್ ಫೀಲ್ಡ್ ಏರಿಯಾ ಒಳಗೆ ಮಾಡ್ಬೋದು ಇದು. ಅಂದರೆ ಎಲ್ಲಿ ಏನೂ ಇಲ್ಲ ಅಲ್ಲಿ ಫಸ್ಟ್ ಡ್ರೈನ್ ಹಾಕಿ ಎಲೆಕ್ಟ್ರಿಸಿಟಿ ಹಾಕಿ ಮಾಡ್ಬೋದು. ಗ್ರೀನ್ ಫೀಲ್ಡ್ ಬ್ಯಾಂಗ್ಳೂರ್ ಇಸ್ ಡೆವಲಪ್ಡ್. ನೀವು ಫಸ್ಟ್ ಎಷ್ಟು ಮಂದಿ ನೀವು ಎಲೆಕ್ಟ್ರಿಸಿಟಿಗಿಂತ ಫಸ್ಟ್ ರೋಡ್ ಎಲೆಕ್ಟ್ರಿಸಿಟಿ ಕೇಳ್ತೀರಿ, ಆಮೇಲೆ UD ಆಮೇಲೆ ನೋಡೋಣ ಅಂತೀರಿ.
UGD ಬರುವಾಗ ಟೈಮ್ ಆಗ್ಬಿಡ್ತು. ದಟ್ ಈಸ್ ದ ಹೋಲ್ ಇಶ್ಯೂ. ಆ್ಯಂಡ್ ಸೆಕೆಂಡ್ಲಿ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್, ಯು ಹವ್ ಲೇಡ್ ದ ಲೈನ್ ಹಿಯರ್ 40 years, ಹೋಗ್ಬಿಟ್ಟಿದೆ, ಕೆಪಾಸಿಟಿ ಇಲ್ಲ. ಇಲ್ಲಿ ಬಾಜು ಬ್ರಿಗೇಡ್ ನಿಮ್ದು ಇದು ಬಂದಿದೆ ಅಲ್ಲ, ಅಷ್ಟು ಬಂದಿದೆ, ಅದ್ರ ಪ್ರೆಷರ್ ಮೀಟ್ ಆಗ್ತದಾ? ಸೊ ಯು ಹ್ಯಾವ್ ಟು ರಿಪ್ಲೇಸ್. ಸೊ ದೇರ್ ಆರ್ ಇಂಪಾರ್ಟೆಂಟ್ ಇಶ್ಯೂಸ್. And when you go to any country in the world, they will be facing these issues. Sir, for civic activists, if there is civic issue, what is the better approach? Bottom to top or top to bottom? If you have a proactive personnel, proactive elected representative, it is at the bottom. Because solutions finally are at the bottom. But if it is not, then you have to escalate it. What is your opinion on brain drain, sir? Because Indians are performing very well abroad for all these kind of issues and all. But why they are not happy with the system here, government, the bureaucrats? Please go and ask them in the US, are they happy with Joe Biden? No, please ask them about Trump. So can you believe it? Can you believe? I can't believe this is happening in America. And then now ಏನು ಮಾಡಿದ್ದೇವೆ? There are problems. I'm not saying no. ನಿಮ್ಮ ಮನೆಯೊಳಗೆ ಪ್ರಾಬ್ಲಮ್ ಇಲ್ಲ, ನಮ್ಮ ಮನೆಯೊಳಗೆ ಪ್ರಾಬ್ಲಮ್ ಇಲ್ವಾ? You mean to say Aishwarya Rai is fully happy? So there are challenges in life. It is for us to sit together and say, let's find solutions. I keep telling people, ನೋಡ್ರಪ್ಪ, ಯಾರಿಗೂ ಬ್ಲೇಮ್ ಮಾಡ್ರಿ, ಆಗ್ತದ ಮುಂದೆ ಹೋಗೋಣ, ಇಲ್ಲಾಂದ್ರೆ ಸೀಟ್ ಒಳಗೆ ಕೂತ್ಕೋಬೇಡ್ರಿ. ದರ್ ಇಸ್ ಒನ್ ಲೇಡಿ, ಶಿ ವಾಸ್ ಕಂಪ್ಲೇನಿಂಗ್, ಸರ್ ನೋಡಿ ಸರ್, ಅವ್ನಿಗೆ ಇದಾನೆ ಕರಪ್ಟ್ ಫೆಲೋಗೆ ಹಾಕಿಬಿಟ್ರು, ನನಗೆ ತೆಗೆದುಬಿಟ್ರು ಅಂತ. ನಾಳೆ ನಿಮ್ಗೆ ಪ್ರಾಬ್ಲಮ್ ಏನಿದೆ ಮೇಡಮ್ ಅಂತ ಕೇಳಿದೆ. ಸರ್ ನಾನು ಆನೆಸ್ಟಾಗಿ ಕೆಲಸ ಮಾಡ್ತಾಯಿದ್ದೆ. ಮೇಡಮ್ ನೀವು ಅವನ ಥರ ಮಾಡ್ಲಿಕ್ಕೆ ತಯಾರಿದ್ದೀರಾ? ಸರ್ ಹೆಂಗೆ ಮಾಡಲಿ? ಮತ್ತು ಬಿಟ್ಬಿಡ್ರಿ ಮೇಡಮ್, ಅವ ಸಿಕ್ಕಾಕೊಂಡು ಸಾಯ್ತಾನೆ. ನಿಮಗೇನಾದರೂ ಪನಿಷ್ ಮಾಡಿದ್ದೇವೆ ನಾವು? ನಿಮಗೂ ಒಳ್ಳೆಯದಿಟ್ಟಿದ್ದೇವೆ. ಸೊ ಲೆಟ್ಸ್ ಲುಕ್ ಎಟ್ ಫೈಂಡಿಂಗ್ ಸಲ್ಯೂಷನ್ಸ್. ನೀವು ಯಾವಾಗ ಸಿನಿಕಲ್ ಆಗಿಬಿಡ್ತೀರಲ್ಲ, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಡು. ಈಗ ಸ್ವಲ್ಪ ಮಂದಿ ಎಲ್ಲ ಏನು ಒಬ್ರು ಹೇಳ್ತಾರೆ, ಎಲ್ಲ ಪೊಲಿಟಿಕಲ್ ಶೂಟ್ ಮಾಡಿಬಿಡ್ಬೇಕಂತೆ. ವಾಟ್ ಯು ಥಿಂಕ್? ಅಂದರೆ ಆರ್ ಯು ನಟ್ಸ್? ಹೌ ಆರ್ ಯು ಡಿಫರೆಂಟ್ ಫ್ರಮ್ ಹಿಟ್ಲರ್? It doesn't work like that. Yeah. As a bureaucrat, what is your view on privatization? For example, It's good. It is good in some places, not in other places. but why it is not encouraged? It should be very careful. You should be very careful. I am a poor man, she's a rich lady. Private sector will always try to serve her better at my expense. I mean, you can collaborate with so many. Private sector's main thing is profits. See, it's a business. The business of business is business, and the main purpose of business is profits. Because it is answerable to its shareholders. It wants a return. I am okay with private sector for two things. The first thing is, they bring private sector efficiencies and their operations are better. But you have to be very careful that regulation is in place. So that in our system, ಅವ್ರು ಕೇಳಿದ್ರಲ್ಲ, ಸರ್ ಕೆಲಸ ಎಲ್ಲಿಂದ ಮಾಡ್ಕೋಬೇಕು, ಮೇಲಿಂದ ಮಾಡ್ಕೋಬೇಕು, ಕೆಳಗಿಂದ. ಈ ನಮ್ಮ ವ್ಯವಸ್ಥೆಯಲ್ಲಿ ಒಬ್ಬ ಕಾರ್ಪೊರೇಟರ್ ಬಂದು ಕೇಳ್ಬೋದು, ಯಾರಾದರೂ ಬಂದು ಕೇಳ್ಬೋದು. ಫುಲ್ ಪ್ರೈವೇಟ್ ಒಳಗೆ ಅವ್ರು ನಿಮ್ಮ ಮಾತೇ ಕೇಳಿಲ್ಲ ಅಂದರೆ ಯಾರ ಕಡೆ ಹೋಗಿ ಹೇಳ್ತೀರಿ? ಅರೆ ಯಾರ್, ದೇ ವಿಲ್ ಗೋ ಟು ಹೈಕೋರ್ಟ್ ಅಂಡ್ ಗೆಟ್ ಅ ಸ್ಟೇ. ನೀವು ಹಂಗೆ ಹೇಳ್ತೀರಪ್ಪ, ನೀವು ಒಂದು ಆರ್ಡರ್ ಪಾಸ್ ಮಾಡಿಬಿಟ್ರೆ, ಹೈಕೋರ್ಟಿಗೆ ಸ್ಟೇ ತಂದುಬಿಟ್ರೆ ನಾವು ಎಲ್ಲಿ ಹೋಗೋದು? ಈಗ BBMP ಒಂದು ಡೆಮಾಲಿಷನ್ಗೆ ಹೋಗ್ತದೆ, ಒಂದು ಡೆಮಾಲಿಷನ್ಗೆ ಹೋಗಿ ಇದು ಕೊಡ್ತದೆ, ಸ್ಟೇಟ್ ತೊಗೊಂಡ್ಬಿಡ್ತಾರೆ. ಆ ಸ್ಟೇ ಮೇಲೆ 3 ವರ್ಷ ಅವ್ನು 3 story ಬಿಲ್ಡಿಂಗ್ ಕಟ್ತಾನೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಐ ಆಮ್ ನಾಟ್ ಸೇಯಿಂಗ್ ಪ್ರೈವೇಟ್ ಸೆಕ್ಟರ್ ಇಸ್ ಬ್ಯಾಡ್. ಬಿ ಕೇರ್ಫುಲ್. ಅಂದರೆ ಬಹಳ ಕ್ಲಾರಿಟಿ ಒಳಗೆ ಮೂವ್ ಮಾಡಿ. For example, passport seva. Say passports going very well. But passport seva is nothing to do with water. Agree. But there are so many water who can give Correct. water business who are running the private. Correct. But what is the cost? What is the cross subsidy to the poor person? Whether I am able to match it? What is the political signaling on that? You have to be careful. I am not saying government is best or private is best. Whenever you enter into it, please be aware of what it is. I have seen both, good and bad. Good in government, bad in government. Good in private, bad in private. There is one agency, I'll tell you, it took up the water supply scheme of a major district. It went bankrupt because it was doing shady things. Because of it, it is not exiting, it is not allowing it to get completed. 1.5 lakh people are getting affected daily. They are not allowing the work to get over. So, don't assume private sector is all good or all bad. You have to see case by case and decide. You lay down a policy has to be followed, but you have to understand how that interaction happens. ಒಬ್ಬ ಪೊಲಿಟಿಷಿಯನ್ 5 ವರ್ಷಕ್ಕೆ ಮಾತ್ರ ಡೆವಲಪ್ಮೆಂಟ್ ನೋಡ್ತಾನೆ, ಅಧಿಕಾರಿಗಳು ಯಾಕೆ 25-30 ವರ್ಷಕ್ಕೆ ಪ್ಲಾನ್ ಮಾಡಲ್ಲ? ಯಾಕಂದರೆ 2 ಬರ್ತದಲ್ಲಿ, ಒಂದು ಯಾರು ಪೊಲಿಟಿಷಿಯನ್ ಇದಲ್ಲ ಅವನದು ರಿಸ್ಟ್ರಿಕ್ಟೆಡ್ ಏರಿಯಾ ಇರ್ತದೆ,
ಅವನು ಅಲ್ಲೇ ಎಲೆಕ್ಟ್ ಆಗಿ ಒಬ್ಬ ಯಾರಾದ್ರೂ ಬಂದರೆ ಫಸ್ಟು ಅವನು ಕಾರ್ಪೊರೇಟರ್ ಅಂತಾನೆ, ಕಾರ್ಪೊರೇಟರ್ ಆದಮೇಲೆ ಎಮ್ ಎಲ್ ಎ ಅಂತಾನೆ, ಎಮ್ ಎಲ್ ಎ ಆದಮೇಲೆ ಮಿನಿಸ್ಟರ್ ಅಂತಾನೆ, ಮಿನಿಸ್ಟರ್ ಸಿ ಎಮ್ ಅಂತಾನೆ. ದಿಸ್ ಇಸ್ ದ ನಾರ್ಮಲ್ ಥಿಂಗ್ ಅಲ್ಲ. ಸೊ ಅವನಿಗೆ ತನ್ನ ಕ್ಷೇತ್ರ ಒಂದು 30 ವರ್ಷದ ಇದಿರ್ತದೆ. ಒಬ್ಬ ಅಧಿಕಾರಿಗೆ ಏನಾಗ್ತದೆ, ನನ್ನ ಪ್ರಕಾರ 2 ವರ್ಷ ಅವನು ಅಲ್ಲಿದ್ಬಿಟ್ಟು ಒಳ್ಳೆ ಕೆಲಸ ಮಾಡಿ ಮುಂದೆ ಹೋಗಬೇಕು. ಬೇರೆ ಬೇರೆ ಸ್ಕೀಮ್ಸಿಂದ ಒಂದು ದೃಷ್ಟಿಕೋನ ಇರ್ತದೆ. ಒಂದು ವಾಟರ್ ಸಪ್ಲೈ ಸ್ಕೀಮ್ ಅಂತ ಇಟ್ಕೊಳ್ಳೋಣ, ಆ ದೃಷ್ಟಿಕೋನದೇ 30 ವರ್ಷದ ಇರ್ತದೆ. ಅದು ಅವನು ಇರೋ ಸಮಯದಲ್ಲಿ ಅವನು ಸರಿ ಮಾಡಿದ್ರೆ ಸಾಕೋದು, ಇಲ್ಲಾಂದ್ರೆ ಅವ ಎಮ್ ಎಲ್ ಎ ಆಗ್ತಾನೆ. ನೀವು ಅವಾಗಲೇ ಮಾತಾಡಿದ್ರೆ ಒಬ್ಬ ಅಧಿಕಾರಿಗೆ 8 ಅವರ್ ಕರೆಕ್ಟ್ ಕೆಲಸ ಮಾಡಬೇಕು ಅಂತ, ಅದು ಎಲ್ಲ ಕಡೆ ಆಗ್ತಿಲ್ಲ. ಆಗೋದಿಲ್ಲ, ಎಲ್ಲ ಅಧಿಕಾರಿಗಳಿಂದ ಆ ಕೆಲಸ ಆಗೋದಿಲ್ಲ. ಹೌದು, ಜನರು ಹಂಗೆ ಇದ್ದಾರೆ. ನೀವು ಹಂಗೆ ಇದ್ರಿ, ನಾವು ಹಂಗಿದ್ರೆ ನೀವು 8 ಅವರ್ ಮಾಡ್ಬೋದು, ನಾನು 4 ತಾಸು ಮಾಡ್ಬೋದು, ಇವ್ರು 12 ತಾಸು ಮಾಡ್ಬೋದು. ಡಿಫ್ರೆನ್ಸ್ ಇರ್ತದೆ. ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಅನ್ಫಾರ್ಚುನೇಟ್ಲಿ ನಮ್ಗೆ ಬರೀ ಒಂದು ಆನ್ಯುವಲ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ಅಂತ ಇರ್ತಾ ಇದೆ, ಅದ್ರೊಳಗೆ ಫಿಲ್ ಮಾಡಬೇಕಂತ. ಬಟ್ ಆ ನ್ಯೂಮರಿಕ್ ಬೇಸ್ಡ್ ಎಟ್ಸೆಟ್ರಾ ಇಸ್ ಡಿಫಿಕಲ್ಟ್ ಟು ಅಸೆಸ್ ಆ್ಯಂಡ್ ಡಿಫಿಕಲ್ಟ್ ಟು ಕೀಪ್ ಟ್ರ್ಯಾಕ್ ಆಫ್. ಇಲ್ಲ, ಹಂಗಲ್ಲ. ಐ ಸ್ಲೈಟ್ಲಿ ಡಿಸ್ಅಗ್ರಿ ವಿತ್ ದ ಸೆಕೆಂಡ್ ಪಾರ್ಟ್ ಆಫ್ ಯುವರ್ ಸ್ಟೇಟ್ಮೆಂಟ್. ವಿ ಶುಡ್ ಹ್ಯಾವ್ ಅ ಪರ್ಫಾರ್ಮೆನ್ಸ್ ಮೆಟ್ರಿಕ್ ಫಾರ್ ವಿಚ್ ಹಿ ಈಸ್ ಹ್ಯಾವಿಂಗ್ ಡೈರೆಕ್ಟ್ ಕಂಟ್ರೋಲ್ ಆನ್. ಉದಾಹರಣೆಗೆ ನೀವು ಎಕ್ಸಾಮ್ ಬರೆದ್ರೆ ನೀವೇ ಎಕ್ಸಾಮ್ ಬರೆದಿದ್ದೀರಿ, ಆಯ್ತಾ? ಲೆಟ್ ಅಸ್ ಅಸ್ಯೂಮ್ ದಟ್ ರೋಡ್ ಇಸ್ ದೇರ್. 100 ರೂಪಾಯಿ ಒಂದು ಕಿಲೋಮೀಟರ್ ಇದ್ರೆ, 1 ಕಿಲೋಮೀಟರ್ ಇದ್ರೆ ಅವರು ಇದ್ದಾಗ ಅವರು 120 ರೂಪಾಯಿ ಕೊಟ್ಟಿದ್ದಾರೆ. ನೀವು ಬಂದು ನೀವು 100 ರೂಪಾಯಿ ಒಳಗೆ ಮಾಡಬೇಕಂತ ಹೇಳ್ತೀರಿ. ಬಟ್ ಯಾಕೆ 120 ರೂಪಾಯಿ ಕೊಟ್ಟರು? ಏನಿತ್ತು, 100 ರೂಪಾಯಿ ಮಾಡ್ಬೋದು ನೀವು, ಏನಕ್ಕೆ ಚೆನ್ನಾಗಿ ಮಾಡಿದೆ. ಬಟ್ ವೆದರ್ ದ ಕ್ವಾಲಿಟಿ ಹ್ಯಾಸ್ ಸಫರ್ಡ್ ಅಂಡ್ 10 years later you are not there. He would have planned for 20 years. So slightly difficult to assess things. See, governance is a continuous improvement. ಇವತ್ತು ಈ ಹಂತಕ್ಕೆ ಇರ್ತದೆ, ನೆಕ್ಸ್ಟ್ ಹಂತಕ್ಕೆ ಹೋಗ್ತದೆ, ಹಾಗೆ. ಸೊ ನೀವು ಎಲ್ಲಿರ್ತೀರಿ ಅಷ್ಟಕ್ಕೆ ನೀವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿ. ಸಿಸ್ಟಮಿಕ್. ಈಗ ಟೀಚರ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಲಾಬಿ ಇನ್ ಗವರ್ಮೆಂಟ್, ಮೋಸ್ಟ್ ಪವರ್ಫುಲ್ ಲಾಬಿ. ಓಕೆ, 10 ಲಕ್ಷದೊಳಗೆ 2 ಲಕ್ಷ ಅವರೇ ಇದ್ದಾರೆ. ಓಕೆ, ಅವ್ರದ್ದು ಟ್ರಾನ್ಸ್ಫರ್ ಒಳಗೆ ಎಷ್ಟು ಆಗ್ತಿರ್ಬೋದು ಯೋಚಿಸ್ರಿ. ಟ್ರಾನ್ಸ್ಫರ್ ಆ್ಯಕ್ಟ್ ತಂದುಬಿಟ್ವೆ, ಎವ್ರಿಥಿಂಗ್ ಇಸ್ ಥ್ರೂ ಸಾಫ್ಟ್ವೇರ್. ನೀವು ಯಾರು ಏನು ಜಂಪು ಅಪ್ಪು ಡೌನು ಏನು ಮಾಡಿದ್ರೂ ಆಗೋದಿಲ್ಲ. ಬರ್ತೀರಿ, ಎಲಿಜಿಬಿಲಿಟಿ ಇದೆ, ಹಾಕ್ತೀರಿ. ನನಗೆ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದೆ, ಸಾರಿ ಬಾಸ್, ಐ ಕಾಂಟ್ ಹೆಲ್ಪ್ ಯು. ಸರ್ ನನಗೀಗಿದೆ ಇರ್ಬೋದಪ್ಪ, ರೂಲ್ಸ್ ಪ್ರಕಾರ ಇವ್ರು ಎಲಿಜಿಬಲ್, ರೂಲ್ಸ್ ಪ್ರಕಾರ ಇವ್ರು ನಾಟ್ ಎಲಿಜಿಬಲ್. ಇಷ್ಟೇ, ಬಹಳ ಕಡಿಮೆ ಆಗಿದೆ. ಇಟ್ ಇಸ್ ನಾಟ್ ದಟ್ ಇಟ್ ಹಸ್ ಡಿಸಪಿಯರ್ಡ್, ಥಿಂಗ್ಸ್ ಹ್ಯಾವ್ ಇಂಪ್ರೂವ್ಡ್. It is still there, but we have to keep on improving things. How it is improved and how it is going to be improved much better. See, there are only 3 things to actually control corruption: transparency in recruitment, posting, transfers. Second, transparency in procurement of services and goods. You weird madi, tomorrow you will reach Valala. I can't answer on that, no. ನೀವೇ ಹೇಳ್ತೀರಿ ಅವ್ರ ಸಾಲಿಡ್ ಸಪೋರ್ಟ್ ಇದೆ ಅಂದರೆ. ಯಾಕಂದ್ರೆ ನೀವು ನಾವು ಅಧಿಕಾರಿಗಳಾಗಿ ಅವ್ರು ಅಲ್ಲಿ ಪೋಸ್ಟಿಂಗ್ ಇರಬೇಕಂತ ಮಾಡಿಕೊಟ್ಬಿಡ್ತಾ ಇದ್ದೇವೆ. ಏನಿದೆ ಅನ್ಅಥರೈಸ್ಡ್, ಅದು ಹೆಂಗಿದೆ ಅಂದರೆ ಆ್ಯಕ್ಟ್ ಒಳಗೆ ವೆರಿ ಇಂಟ್ರೆಸ್ಟಿಂಗ್ ಇದೆ. ನೀವೇನು ಬಂದರೂ ರಿಜಿಸ್ಟರ್ ಮಾಡಬೇಕಂತ ಇದೆ. ಓಕೆ, ನೀವು ಮಾಡಲಿಲ್ಲ ಅಂದರೆ ಏನು ಮಾಡ್ತಾರೆ ಅವರು, ಮನ್ಸಿಗೆ ಬಂದಿದ್ದು ಯಾವ್ದು ಬೇಕಿದ್ದು ಮಾಡ್ತಾರೆ, ಯಾವ್ದು ಬೇಕಾದ್ ಮಾಡೋದಿಲ್ಲ. ಅದು ಇನ್ನೊಂದು, ಅವೆಲ್ಲ ಹೇಳಾಗಿದೆ. ದಯವಿಟ್ಟು ನಿಮ್ಮ MLAs ಅವ್ರಿಗೆ ಕೇಳಿ, ನಿಮ್ಮ ಮಿನಿಸ್ಟರ್ಸ್ ಕೇಳಿ, ಇವೆಲ್ಲರೂ ಡಿಸ್ಕಸ್ ಮಾಡಿದ್ದಾರೆ. ಎವ್ರಿಬಡಿ ನೋಸ್ ವಾಟ್ ಟು ಡೂ, ಬಟ್ ಇಟ್ ಈಸ್ ಆಲ್ ಲೆಗಸಿ. ನೋ ಬಡಿ ಇವ್ರ ಮನೆ ಕಟ್ಟಿ, ಅಷ್ಟು ಮಂದಿ ಮನೆ ಕಟ್ಟಿದ್ದಾರೆ ಅಲ್ಲಿ. ನಿಮ್ದು ನಾವು ಕೊಡೋದಿಲ್ಲ ಅಂದರೆ ಸುಮ್ಮನೆ ಇರ್ತೀರಾ, ಮುಗಿದೋಯ್ತು. ನೆಕ್ಸ್ಟ್ ಟೈಮ್ ದಟ್ ಹೋಲ್ ವೋಟ್ ವಿಲ್ ಗೋ ಟು ಹಿಮ್ ಬಿಕಾಸ್ ಈಸ್ ದ ಅಪೋಸಿಷನ್ ಕ್ಯಾಂಡಿಡೇಟ್. Urban Development Board can approve layouts. It cannot approve the khata and everything because it is not its mandate. ಆಗ್ತದೆ, ಫ್ಯೂಚರಲ್ಲಿ ಇವತ್ತಿಗೂ ಆಗ್ತಾ ಇದೆ. ಹೌದ್ರಿ, ಅವ್ರು ಹೇಳಿದ ಪ್ರಕಾರ ಮಾಡಬೇಕು. ಮಾಡ್ಲಿಕ್ಕೆ ಹೋದ್ರೆ ಇನ್ನೊಂದು ಕಾಂಪ್ಲಿಕೇಶನ್. ಸಿ, ನಾವು ಯಾವಾಗ ಟಫ್ ಇದ್ದೇವೆ ಅದ್ರ ಮೇಲೆ ಹೋಗ್ತದೆ. ಹಂಗೆ ಇದೆ ರೀ, ರೂಲ್ಸ್ ಹಂಗೆ ಇದೆ. ಯು ಹ್ಯಾವ್ ಟು ಟೇಕ್ ಅಪ್ರೂವಲ್ ಇನ್ BDA, BMRDA. ಇಸ್ ಲೈಕ್ ದಿಸ್. ಮೊದಲು 30%, 40%, 30% ರಿಲೀಸ್ ಆಫ್ ಸೈಟ್ಸ್ ಇತ್ತು ವೆನ್ ದೇ ಡೂ ದ ಇನ್ಫ್ರಾಸ್ಟ್ರಕ್ಚರ್. ಆಮೇಲೆ 100% ಮಾಡಿದ್ರು. ಈಗ ಮತ್ತೆ ರಿಲ್ಯಾಕ್ಸ್ ಮಾಡಿದ್ದಾರೆ. ದ ರೂಲ್ಸ್ ಆರ್ ದೇರ್. ಮೆಜಾರಿಟಿ ಆಫ್ ಪೀಪಲ್ ಡೂ ಇಟ್. ಸಮ್ ಪೀಪಲ್ ಡೋಂಟ್ ವಾಂಟ್ ಟು ಟೇಕ್ ದ ರಿಸ್ಕ್.
ಕಾಂಪ್ಲಿಕೇಶನ್ಸ್ ಆಗ್ತವೆ. ಐ ಆಮ್ ನಾಟ್ ಡಿನೈಯಿಂಗ್ ದಟ್ ಎಟ್ ಆಲ್. ದಟ್ ಈಸ್ ವಾಟ್ ಹಿಸ್ ಕ್ವೆಶ್ಚನ್ ಇಸ್. ನೋ, ದಟ್ ಈಸ್ ವಾಟ್ ಹಿಸ್ ಕ್ವೆಶ್ಚನ್ ಇಸ್. ಇಟ್ಸ್ ಹೌ ಯು ಕೀಪ್ ಆನ್. ಇಫ್ ಅ ಆಫೀಸರ್ ವಾಂಟ್ಸ್ ಟು ಡೂ, he has to be allowed for that 2 years to do and get out. ಅವ್ನು ಕ್ಲಿಯರ್ ನಾ ಮಾಡ್ಲಿಕ್ಕೆ ಕೊಡೋದಿಲ್ಲ, ಈ ಖಾತಾ ಮಾಡೋದಿಲ್ಲ. ಬಟ್ ವೆದರ್ ಇಸ್ ರೆಡಿ ಟು ವರ್ಕ್ ಇನ್ ದಟ್ ಪೋಸ್ಟ್ ವಿತ್ ದಟ್ ಪ್ರೆಷರ್. ಎಲ್ಲ ಇದೆಯಪ್ಪ, ಎಲ್ಲ ಇದೆ. ನೀವು ಹೇಳೋದಲ್ಲ 30 ವರ್ಷದಿಂದ ಇದಿದೆ. ಇಫ್ ಇಟ್ ಇಸ್ ಅಬ್ಸರ್ವ್ಡ್ ಇನ್ ವೈಲೇಷನ್, ಇಟ್ ಇಸ್ ಬಿಕಾಸ್ ಆಫ್ ಲೋಕಲ್ ಇಶ್ಯೂಸ್. ಸರ್, ಈಗ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ನೀವು ಅರ್ಬನ್ ಸೈಡಲ್ಲಿ ಎಷ್ಟು ವರ್ಷಕ್ಕೆ ಮಾಡ್ತೀರಾ? ಇಸ್ ಇಟ್ ಅಬೌಟ್ 10 years, 20 years? The master plan is 10 years. Okay, and then it keeps changing. It should. It doesn't happen regularly. ಆಗೋದಿಲ್ಲ. ಆಯಿತು. ಸೊ ಯಾವಾಗವರೆಗೆ ಸ್ಟಾಪ್ ಮಾಡ್ತೇವೆ ಇದು? ನಾನು 2 ವರ್ಷ ಯಾಕಂದರೆ ಅವನಿಗೆ ವೆಸ್ಟೆಡ್ ಇಂಟ್ರೆಸ್ಟ್ ಬೆಳೆಯೋದಿಲ್ಲ ಅಲ್ಲಿ ಬ್ಯೂರೋಕ್ರಾಟಿಗೆ. ಪ್ರಾಜೆಕ್ಟ್ 3 ಇರ್ಬೋದು, 5 ಇರ್ಬೋದು, 7 ಇರ್ಬೋದು, 8 ಇರ್ಬೋದು. ಸೊ ಅವನಿಗೆ ಕಂಟಿನ್ಯೂ ಮಾಡಲಿ. ಅದೇ ಹಂಗೆ ಲಾಜಿಕ್ ಇದ್ರೆ ಅವ ಪರ್ಮನೆಂಟ್ ಬ್ಯೂರೋಕ್ರಾಟ್ ಆಫ್ ದಟ್ ಅರ್ಬನ್ ಲೋಕಲ್ ಬಾಡಿ ಆಗಿಬಿಡ್ತಾನೆ. ಯಾವಾಗಲೂ ಹಂಗಿರಬಾರ್ದು. ಸಿ, ಅಗೇನ್ ಆ್ಯಂಡ್ ಅಗೇನ್ ಐ ಕಮ್ ಟು ದ you arguable that may be 5 years, it may be 7 years, it may be 1 year. 30 ವರ್ಷ ಆಗ್ಬೋದು ಅದು. ಸೊ ಒಬ್ಬನಿಗೆ 30 ವರ್ಷ ಇಡ್ಲಿ, ಏನ್ ಮಾಡ್ಬೋದು? ಬ್ಯೂರೋಕ್ರಾಟಿನ ಬಗ್ಗೆ ಮಾತಾಡ್ತಾ ಇದ್ದೇವೆ ನಾವು. ಆ ಬ್ಯೂರೋಕ್ರಾಟ್ ಶುಡ್ ಬಿ ದೇರ್ ಫಾರ್ 2 to 3 years and that's it. ಯಾರು ಈಗ ಇವರಿದ್ದಾರೆ AEE, ಓಕೆ, ನಾನು ಬರ್ತೇನೆ, ಕರೆಕ್ಟಾಗಿ ನಮ್ಮಿಬ್ಬರದ್ದು ಸೆಲೆಕ್ಷನ್ ಆಗಿದ್ರೆ ಮೇಡಮ್ದಷ್ಟೇ ನಂದು ಅಬಿಲಿಟಿ ಇರ್ತದೆ. Madam may be slightly better than me, I may be slightly better than her in some places. That's it. ನಾವು ಯಾವಾಗವರೆಗೆ ಅದರ್ ದೆನ್ ಸ್ಪೆಷಲಿಸ್ಟ್ ಓಕೆ, ಭಾಳ ಕೋರ್ ಇದೆ, ಒಂದು ಏನೋ ನೋಡ್ತಾರೆ. ದಿ ಪರ್ಸನ್ಸ್ ಇನ್ ದ ಫೀಲ್ಡ್ ಬ್ಯೂರೋಕ್ರಾಟ್ಸ್ ಶುಡ್ ಕೀಪ್ ಮೂವಿಂಗ್. ಇಲ್ಲಾಂದ್ರೆ ವೆಸ್ಟೆಡ್ ಇಂಟ್ರೆಸ್ಟ್ ಡೆವಲಪ್ ಆಗ್ತದೆ. ಮತ್ತೆ ನಾನು ಹೇಳ್ತಾ ಇದ್ದೇನೆ, ನಿಮಗೆ ಈಗ ಇವ್ರು ಬಂದ್ರಂತ ಇಟ್ಕೊಳ್ರಿ AEE, 3 ತಿಂಗಳು ಗೊತ್ತಾಗ್ತದೆ ಏನು ರಾಕೆಟ್ ಮೆಕ್ಯಾನಿಕ್ಸ್ ಇದೆ ರೀ, ರೋಡ್ ಮಾಡೋದು, ರಸ್ತೆ ಮಾಡೋದು ಒಂದು ಏರಿಯಾ ಒಳಗೆ. ಒಂದು ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಏನು ರಾಕೆಟ್ ಮೆಕ್ಯಾನಿಕ್ಸ್ ಇದೆ? ಏನು ನಾವು ತಾಜ್ ಮಹಲ್ ಆರ್ ವಿ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್? ವಿ ಆರ್ ನಾಟ್ ಡೂಯಿಂಗ್ ದಟ್. ವಿ ಆರ್ ಡೂಯಿಂಗ್ ಸಿಂಪಲ್ ಇನ್ಫ್ರಾಸ್ಟ್ರಕ್ಚರ್. ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಇಟ್ ಕಮ್ಸ್ ವಿತ್ ಇಟ್ಸ್ ಓನ್ ಚಾಲೆಂಜಸ್. ಆ್ಯಂಡ್ ಫಾರ್ ವಾಟ್ ಪರ್ಪಸ್ ದೇ ಆರ್ ಟ್ರೈಂಗ್ ಟು ಡೂ ಇಟ್ ಇನ್ IGR ಎಟ್ಸೆಟ್ರಾ. ಸ್ಟಿಲ್ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಟೈಮ್. Lot of it. We prepare properly, we take feedback, do it, but then the priority of the minister and the political executive comes in, which I think is okay. Sir, compared to ಈಗ ನಾವು ಸರಿ, ನನ್ನ ಸ್ಯಾಲರಿಗೂ ಈ IAS ಸ್ಯಾಲರಿಗೂ ಬಹಳ ಡಿಫರೆನ್ಸ್ ಇದೆ. ಏನು ಅದಕ್ಕೆ what is the reason? Because we are the cream of the cream, yeah. We are the cream of the cream, yeah. We come up 10 lakhs, 12 lakh people write the exams throughout India and cream, and we go through all sorts of things. That's why we deserve it, yeah. ಇಲ್ಲ, ಕೆಲವರು ಅದನ್ನ ಹೇಳ್ತಾರೆ, ಅದನ್ನ ಬೇರೆ ಅವ್ರ ಮೂಲಗಳ ಅದು ಸಿಗುತ್ತೆ, ಇದು ಸಿಗುತ್ತೆ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಅಲ್ರಿ, ಎಲ್ಲಿ ನಾವು ಸಿ, ನೀವು ನೋಡ್ರಿ, ನೀವು ಮೂಲ ಸಿಗೋದು ಅವ್ರಿಗೆ ಹೋಗಿ ಕೇಳ್ರಿ ಯಾರು ಮೂಲ ಸಿಗ್ತದೆ. ಯು ಆರ್ ಆಸ್ಕಿಂಗ್ ಮೀ ವೈ ಶುಡ್ ಅಂತ. ಐ ಆಮ್ ಟೆಲ್ಲಿಂಗ್ ಯು. ನೀವು ಬರ್ದಿಲ್ಲ, ನೀವು ಕ್ವಾಲಿಫೈ ಆದ್ರೆ ನೀವು ಮಾತಾಡ್ತಿದ್ರಿ. ನೀವು ಅಲ್ಲ, ಒಬ್ಬ ಬರ್ತಾನೆ, ನೀ ಯಾಕೆ ಪ್ರೊಫೆಸರ್ ಆದಿ, ನಾನು ಆಗ್ಬೇಕಾಗಿತ್ತು, ಅಲ್ಲಿ ಕೂತ್ ಚಾ ಕೊಡೋದು ಕೇಳ್ತಾ, ನಾನು ಏನು ಉತ್ತರ ಕೊಡ್ಲಿ ಅದಕ್ಕೆ? ದಟ್ಸ್ ನಾಟ್ ಅ ಕ್ವೆಶ್ಚನ್ ಟು ಆಸ್ಕ್. ₹10 ನೀವು ಟೆಂಡರ್ ವರ್ಕ್ ಕೇಳೋದಲ್ಲ, ₹8 ಮಾಡಿದ್ರೆ ₹2 ನಿಲ್ಲಿಸಬಹುದು ಅಂತ. ಬಿಲೋ ಹೋಗಿ ₹3 ಹೋಗಿ ಬಿಲೋ ಟೆಂಡರ್ ಕೊಡ್ತಾರೆ, ಅವ್ನು ಕಳಪೆ ಕಾಮಗಾರಿ ಮಾಡ್ತಾರೆ. 2 ಬರ್ತದಲ್ಲಿ. ವೆರಿ ಗುಡ್ ಕ್ವೆಶ್ಚನ್. ಯಾವಾಗ ಟೆಂಡರ್ ಒಳಗೆ ಏನಿದೆ ಅಂದರೆ ಔಟ್ಕಮ್ ಬೇಸ್ಡ್ ಅಂತಿದೆ, ಔಟ್ಪುಟ್ ಬೇಸ್ಡ್ ಅಂತಿದೆ. ಇಫ್ ಯು ಆರ್ ಏಬಲ್ ಟು, ನಿಮ್ಮ ಎಸ್ಟಿಮೇಟೇ ತಪ್ಪಿರ್ಬೋದು. ₹10 ವರ್ಕ್ ₹15 ಆಗ್ಬೋದು, ನಿಮ್ಮ ಎಸ್ಟಿಮೇಟ್ ತಪ್ಪಿರ್ಬೋದು. ₹10 ವರ್ಕ್ ಬೇಕಂದ್ರೆ ಬಫರ್ ಅವ ಹೇಳ್ತಾನೆ, ಸರ್ ನಾನು ಮಷಿನರಿ ಇಟ್ಟಿದ್ದೇನೆ, ನನಗೆ ಇಲ್ಲಿದೆ, ಬಾಜುಕೆ ಇದೆ, ನನಗೇನೂ ಆಗೋದಿಲ್ಲ ಸರ್, ನಂಗೆ ಸೇವಿಂಗ್ಸ್ ಇದೆ, ಮಾಡ್ತೇನೆ. ಬಿಕಾಸ್ ನನಗೆ ಲೇಬರ್ ಪೇಮೆಂಟ್ ಆಗಿಬಿಡ್ತದೆ ಇದರೊಳಗೆ. ₹3 ಯೂಶಲಿ ಹೋಗೋದಿಲ್ಲ, ₹5 ರಿಂದ ₹6 ಹೋಗ್ತಾರೆ. ಅವನ ಪ್ರಾಫಿಟ್ ಎಲ್ಲ ಮಾಡಿ, ಸರ್ ನನಗೆ ಇಷ್ಟು ಮ್ಯಾನೇಜ್ ಆಗ್ತದೆ ನನಗೆ. ಆಯ್ತು ರೀ, ಅಲ್ಲ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಪೊಲಿಟಿಕಲ್ ಡಿಸಿಷನ್ ಮೇಕಿಂಗ್ ಅವನು. ಸಿ, ವಿ ಹ್ಯಾವ್ ಟು ಅಲೌ. ಅವ್ನು ಬಂದಿದ್ದಾನೆ, ಅವನ ಮೇಲೆ ಆಕ್ಷನ್ ತಗೊಳ್ರಿ, ನೀವು ಮುಟ್ಗೋಲ್ ಹಾಕೊಳ್ರಿ, ಒಂದು ನೆಕ್ಸ್ಟ್ ಟೈಮ್ ಬ್ಲಾಕ್ ಲಿಸ್ಟ್ ಮಾಡ್ರಿ. ದಟ್ ಯು ಆರ್ ನಾಟ್ ರೆಡಿ ಟು ಡೂ, ಬಿಕಾಸ್ ದಟ್ ಆಫೀಸರ್ ಸರ್ MLA ಅವ್ನ ಪೈಕಿ ಸರ್ ಅವನು ಹಂಗೆ ಹೇಳಿಕ್ ಬರೋದಿಲ್ಲ. ಅವಾಗ ಆಫೀಸರಿಗೆ ನೀವು MLA ಕರ್ಕೊಂಬಂದಿರ್ತೀರಿ. ಸೊ ದ ಆಫೀಸರ್ ಅಷ್ಟೇ, ಸರ್ ಇದಂತೂ ನನಗೆ ಮಾಡ್ಲಿಕ್ಕೆ ಬರೋದಿಲ್ಲ, ನಾವು FIR ಹಾಕಿದ್ದೇವೆ ಇಂಥ ಕೇಸಲ್ಲಿ, ಫುಲ್ ಪ್ರೆಷರ್, ನೋ ಸರ್ FIR ಹಾಕ್ಲೇಬೇಕು ಇವನ ಮೇಲೆ. ನಮ್ಮಂಥವ್ರಲ್ರಿ,
ಅವನಿಗೆ ಯಾಕೆ ಆಫೀಸರಲ್ಲಿ ಕೂತ್ಕೊಳ್ತಾ ಇದ್ದಾನೆ? ಬಿಕಾಸ್ ಹಿ ವಾಂಟ್ಸ್ ಟು ಬಿ ಇನ್ ದಟ್ ಸೀಟ್. He wants to be in that seat. So see, you can blame a officer, but the signaling mechanism is different. No, ಅವನೇನು ಸರಿ, ಅವ್ನು ತಪ್ಪು ಮಾಡಲಿಕ್ಕೆ ಬಂದಿದ್ದಾನಾ? ಅವ್ನು ಸರಿ ಮಾಡ್ಲಿಕ್ಕೆ ಬಂದಿರ್ತಾನೆ ವ್ಯವಸ್ಥೆ ಪ್ರಕಾರ. ಆವಾಗ ಇಲ್ಲ ಸರ್ ನಾನು ಇದು ಮಾಡೋದಿಲ್ಲ ಸರ್, ಇವನ ಮೇಲೆ ಮಾಡೇ ಮಾಡ್ತೇನೆ, ಶಿಫ್ಟ್ ಮಾಡ್ತೀರಿ ಮಾಡಿರಿ. ಒಬ್ಬರು ಧಮಕಿ ಕೊಟ್ಟ ನಿನ್ನೆ ಒಬ್ಬನ ಆಫೀಸರ್ಗೆ, ಏನು ನಾನೇ ಸರ್ಕಾರನ ಹೇಳ್ತೇನೆ ಮಾಡು ಅಂತ. ಒಳಗೋಗ್ಬಿಟ್ಟ. ಹಾಗೆಲ್ಲ ಆಗೋದಿಲ್ಲ ರೀ. ಪೋಸ್ಟಿಂಗ್ ಸಲುವಾಗಮ್ಮ, ಪೋಸ್ಟಿಂಗ್ ಸಿಗ. ಅದಕ್ಕೆ ನಿಮ್ಗೆ ನಾನು ಏನು ಹೇಳಿದೆ, ಟ್ರಾನ್ಸ್ಪರೆನ್ಸಿ ಇನ್ ರಿಕ್ರೂಟ್ಮೆಂಟ್, ಪೋಸ್ಟಿಂಗ್, ಟ್ರಾನ್ಸ್ಫರ್ಸ್. ಡೂ ಇಟ್ ಥ್ರೂ ಕೌನ್ಸಿಲಿಂಗ್, ಸಿಸ್ಟಮ್ ವಿಲ್ ಬಿ ಬೆಟರ್. No, that's a policy decision. That's where the political executive comes. In teachers ಒಳಗೆ ಎಷ್ಟು ಗಲಾಟೆ ಆಯಿತು, ಎಲ್ಲ ಶಾಸಕರು ಬಿಟ್ಬಿಡ್ರಪ್ಪ ನೀವು ಕೌನ್ಸಿಲಿಂಗೇ ಮಾಡ್ರಿ ಅಂತ ಅವರೇ ಬಿಟ್ಕೊಟ್ಬಿಟ್ರು. ಪಾಲಿಸೀಸ್ ನಾವು ಮಾಡ್ತೇವೆ, ಫೈನಲ್ ಪಾಲಿಸಿ ದೇ ವಿಲ್ ಸೇ ಹಿಂಗೆ, ಒಬ್ಬ ಬಡವನಿಗೆ 10 kg ರೈಸ್ ಕೊಡಬೇಕು. ನಾವು ಹೇಳ್ತೇವೆ ಸರ್ ಫ್ರೀ ರೈಸ್ ಕೊಡ್ಬೋದು, ಆದರೆ ಇಷ್ಟು ಅಮೌಂಟ್ ಇದೆ, ಈ ವ್ಯವಸ್ಥೆ ಒಳಗೆ ಕೊಡ್ಬೋದು ಅಂತ. ಅವಾಗ ಅವನು ಹೇಳ್ತಾನೆ ಎಷ್ಟಾಗ್ತದೆ ನನಗೆ ಅಂತ. 3,000 ಕೋಟಿ, 5 kg ಕೊಟ್ಟರೆ ಎಷ್ಟು, 6,000 ಕೋಟಿ, 10 kg ಕೊಟ್ಟರೆ ಎಷ್ಟು, 10,000 ಕೋಟಿ. 10,000 ಕೋಟಿ ಮ್ಯಾನೇಜ್ ಮಾಡ್ತೀರಾ ಸರ್? ಆಗೋದಿಲ್ಲ ಸರ್, ನಮ್ಗೆ 7,000 ಕೋಟಿ ಎಷ್ಟೇ ಆಗ್ತದೆ. ಬೇರೆದೆಲ್ಲಿ 3,000 ಕೋಟಿ ಸರ್, ಈ ಪ್ರಾಜೆಕ್ಟ್ ನಾನು ಕೊಡ್ಲಿಕ್ಕೆ ಬರೋದಿಲ್ಲ. ಆಯಿತು, ಈ ಸಲ ಈ ಪ್ರಾಜೆಕ್ಟ್ ತೆಗೀರಿ, 10,000 ಕೋಟಿ ಇಡ್ತೇನೆ, ನಾನು ಪಾಲಿಸಿ ಡಿಸಿಷನ್, ಜನರಿಗೆ ಫ್ರೀ ಅಕ್ಕಿ ಇದು ಕೊಡ್ತೇನೆ, 10,000 ಕೋಟಿ ಆಗ್ತದೆ. ದಟ್ಸ್ ಅವರ್ ಪಾಲಿಸಿ. ವಿ ಹ್ಯಾವ್ ಸೆಡ್ ಹಿಂಗೆ ಮಾಡ್ಬೋದು, ಜನರಿಗೆ ನ್ಯೂಟ್ರಿಷನ್ ಇಂಪ್ರೂವ್ ಆಗ್ತದೆ ಎಲ್ಲ ಹೇಳ್ತೇವೆ. 5 kg ಕೊಡೋದು, 10 kg ಕೊಡೋದು, ಯಾವ ರೀತಿ ಕೊಡೋದು, ಇವೆಲ್ಲ ದ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಇಸ್ ಅ ಬಿಗರ್ ಡಿಸಿಷನ್. In government, high courts have upheld, Supreme Court, that the minister is the final political executive, governance executive. ಈಗ ನಾವು ಟ್ರಾನ್ಸ್ಫರ್ ಮಾಡ್ತೇವೆ, ನಾವು ಮಾಡೋದಿಲ್ಲ. ಫೈಲ್ ಹ್ಯಾಸ್ ಟು ಗೋ ಬಿಕಾಸ್ ಇಟ್ ಇಸ್ ಆಸ್ ಪರ್ ಲಾ. No, because they are the head of the government. See, corporation commissioner is the executive head, but approving the action plan is the body. But here in this one, minister is the executive head. ಇಲ್ಲ, ತಪ್ಪಿದ್ರೆ ನಾವು ಬರಿತೇವೆ, ವಿ ರೈಟ್ ಹಿಂಗಿದು ಮಾಡೋದು ತಪ್ಪಿದೆ ಅಂತ. ಹಿ ಮೇ ಸ್ಟಿಲ್ ಓವರ್ ರೂಲ್ ಅಂಡ್ ಸೇ ದಿಸ್, ನಾವು ಬರಿತೇವೆ ರೂಲ್ಸ್ ಪ್ರಕಾರ ಇಲ್ಲ, ಬರಿತೇವೆ. ಆವಾಗ ವಿ ಹ್ಯಾವ್ ದ ಪ್ರೊವಿಷನ್ ಟು ರಿಫರ್ ಇಟ್ ಟು DPR, ಟು CM's ಆಫೀಸ್, ಟು ಫೈನಾನ್ಸಿಂಗ್ ಹಿಂಗಿದೆ ಅಂತ. ಅಷ್ಟು ಈಸಿ ಯಾರು ಬಿಟ್ಕೊಡೋದಿಲ್ಲ ನಾವು. ನಿಮ್ಗೆ ಏನಾಗಿ ಓಹೋ ನೀವು ನೋ. I have worked with Kharge Saab, Oscar Fernandez Saab, Shobha Madam, Yadurappa Saab, Mr. Moily, then who else? I worked with Mr. Khandre. I worked with all of these people. Hang hiditar gota, you have not seen. When you send a file, when you tell them, 3 months later they will ask you, avatiಗೆ ಹೇಳಿದೆಯಲ್ಲ ಏನು ಅಂತ. Don't underestimate a politician. ಕೃಷ್ಣ ಬೈರೇಗೌಡರ ಕಡೆ ಯಾರು ಕೆಲಸ ಮಾಡಿದ್ರು, ಯಾರು ನೋಡಿದ್ದೀರಿ? ಮತ್ತೆ have you seen him? It's his phenomenon ಇವರೆಲ್ಲ. Don't underestimate the political class. I will never do it. No, not only him. So many of them are well read. ಈಶ್ವರ್ ಖಂಡ್ರೆ ಸಾಹೇಬ್ರ ಕಡೆ ನಾ ಕೆಲಸ ಮಾಡಿದೆ. ಓಕೆ, ಅವ್ರು ಬರೀತಾರೆ ಪ್ರಿಂಟೆಡ್ ವರ್ಡ್ಸ್ ಇನ್ ಇಂಗ್ಲಿಷ್, ಪ್ರಿಂಟೆಡ್ ಅಷ್ಟು ಚಂದಾಗಿ. ದಿಸ್ ಇಸ್ ಹ್ಯಾಪನಿಂಗ್ ಲೈಕ್ ದಿಸ್. ಒಬ್ಬ ಆಫೀಸರು ನೋಟ್ ಶೀಟ್ ಬರೀಲಿಕ್ಕೆ ಬರೋದಿಲ್ಲ ಅಷ್ಟು. ಸೊ ದೇರ್ ಆರ್ ವೆರಿ ವೆರಿ ಗುಡ್ ಕೇಪಬಲ್ ಪಾಲಿಟಿಷಿಯನ್ಸ್. ನೀವೇನು ಪ್ರೇ ಮಾಡಬೇಕು, ಒಳ್ಳೆಯವ್ರ ಕಡೆ ಅಂತ ನಿಮ್ಗೆ ಸಿಗಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಅಂತ. ಸಿ ದ ಪಾಯಿಂಟ್ ಇಸ್ ಗೊತ್ತಾ, ಯು ಆರ್ ಮ್ಯಾರಿಡ್, ಯು ಶುಡ್ ಓನ್ಲಿ ಪ್ರೇ, ಯು ಶುಡ್ ಹ್ಯಾವ್ ಅ ಗುಡ್ ಸ್ಪೌಸ್. ಇಫ್ ಯು ಹ್ಯಾವ್ ಅ ಬ್ಯಾಡ್ ಸ್ಪೌಸ್, ವಾಟ್ ಕ್ಯಾನ್ ಯು ಡೂ? No, the point is, no, if you have a bad spouse, you either put up with the spouse, ಹಾಳಾಗೋಗ್ಲಿ, or say ಆಗೋದಿಲ್ಲ, ಎರಡೇ ಅಲ್ಲ. ಹಾಗೆ ಸರ್ ನಮ್ದು ನಿಮ್ದು ಆಗ್ತಾ ಇಲ್ಲ ಸರ್, ರೆಸ್ಪೆಕ್ಟ್ಫುಲಿ ಹೊರಡೋಣ. ಇಲ್ಲಾಂದ್ರೆ ಸರ್ ಇಷ್ಟು ಮಾಡ್ತೀನಿ, ಇದಕ್ಕಿಂತ ಜಾಸ್ತಿ ಇಲ್ಲ. ದಟ್ಸ್ ಹೌ ಇಟ್ ಗೋಸ್. ಎನಿ ರಿಲೇಷನ್ಶಿಪ್ ಅಲ್ಲ ಇದು. ಆ್ಯಂಡ್ ಇನ್ನೊಂದು, ನಮಗೆ ನಾನು ಭಾಳ ಅರ್ಲಿ ಕೆರಿಯರ್ ಒಳಗೆ ಹೇಳ್ಬಿಟ್ರು ಒಬ್ರು, ಇಫ್ ಯು ಮೆಸ್ ಅಪ್ ಯುವರ್ ಪರ್ಸನಲ್ ಲೈಫ್, ಯು ವಿಲ್ ಮೆಸ್ ಅಪ್ ಯುವರ್ ಪ್ರೊಫೆಷನಲ್ ಲೈಫ್. ಇಫ್ ಯು ಮೆಸ್ ಅಪ್ ಯುವರ್ ಪ್ರೊಫೆಷನಲ್ ಲೈಫ್, ಯು ವಿಲ್ ಮೆಸ್ ಅಪ್ ಯುವರ್ ಪರ್ಸನಲ್ ಲೈಫ್. ಸೊ ಎರಡೂ ಬ್ಯಾಲೆನ್ಸ್ ಮಾಡ್ತಾ ಹೋಗೋದು. ಸೊ 8 ತಾಸು ನೀವು ಕೆಲಸ ಮಾಡ್ತಿರಲ್ಲ, ಆಮೇಲೆ ಹೋಗಿ ಮನೆಗಳ ಮಕ್ಕಳಿಗೆ, ವೈಫಿಗೆ, ಪೇರೆಂಟ್ಸಿಗೆ, ಫ್ರೆಂಡ್ಸಿಗೆ ಟೈಮ್ ಕೊಡ್ರಿ. ಹಾಲಿಡೇಸ್ ಇದ್ದಾಗ ಟೈಮ್ ಕೊಡ್ರಿ. ದರ್ ಇಸ್ ನಥಿಂಗ್ ಮೋರ್ ಇಂಪಾರ್ಟೆಂಟ್ ಇನ್ ದ ವರ್ಲ್ಡ್ ದೆನ್ ಹ್ಯಾವಿಂಗ್ ದಟ್ ಬ್ಯಾಲೆನ್ಸ್ ಇನ್ ಲೈಫ್. And by the way, I am possibly the only officer who is not on WhatsApp. I am able to run everything. I am just not on WhatsApp. I don't have an alternate number also. If there's any documents wanted to Mail it. It can't wait till tomorrow.
ವಾಟ್ ಶರತ್ ವಿಲ್ ಕಾಲ್ ಮಿ ಅಪ್ ಅಂಡ್ ಸೇ ಸರ್ ನಾಳೆ 10 ಗಂಟೆಗಿದೆ ದಯವಿಟ್ಟು ಬನ್ನಿ, ಒಂದು SMS ಆಗ್ತಾನೆ. ಸರ್ ಇಲ್ಲಾಂದ್ರೆ ಶರತ್ SMS ಆಗ್ತಾನೆ, ಒಂದು ಮೇಲ್ ಆಗ್ತಾನೆ, ಸರ್ ದಯವಿಟ್ಟು ಬನ್ನಿ ಅಂತ. ವಾಟ್ ಈಸ್ ಅಂದರೆ ದಯವಿಟ್ಟು ಯೋಚಿಸಿ, ಇವತ್ತು ಏನಷ್ಟು ಕ್ರಿಟಿಕಲ್ ಇದೆ ಲಾಸ್ಟ್ 1 ಮಂತಲ್ಲಿ ದಟ್ ಇಟ್ ಕುಡಂಟ್ ಹ್ಯಾವ್ ವೇಟೆಡ್ ಆನ್ ಯುವರ್ ಮೇಲ್. ಗೂಗಲ್ ಮ್ಯಾಪ್ ಬೇಕು, ನನ್ನ ಡ್ರೈವರ್ ಇದ್ದಾನೆ. ಸಿ ಫಾರ್ ಮೀ ಗೂಗಲ್ ಮ್ಯಾಪ್ ಇಸ್, ಐ ಆಮ್ ಟಾಕಿಂಗ್ ವಾಟ್ಸ್ಆ್ಯಪ್. ದ ಮೋಸ್ಟ್ ಕಿಲ್ಲರ್ ಆಫ್ ಟೈಮ್, ದ ಮೋಸ್ಟ್ ಕರಪ್ಟರ್ ಆಫ್ ಟೈಮ್ ದೀಸ್ ಡೇಸ್ ಇಸ್ ವಾಟ್ಸ್ಆ್ಯಪ್. ದ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ, ದ ವಾಟ್ಸ್ಆ್ಯಪ್ ಮೆಸೇಜ್, ಅದು ಸ್ಟಿಮ್ಯುಲೇಟ್ ಮಾಡಿಬಿಡ್ತದೆ ನಿಮಗೆ ಸ್ಟ್ರೆಸ್ಸು. ಅಯ್ಯೋ ನೋಡಬೇಕು ಕಂಟಿನ್ಯೂಸ್ ಇದು ಅಂತ. ಆ್ಯಂಡ್ ನೀವು ನೋಡಿಲ್ಲ ಅಂದರೆ ಇನ್ನೂ ಪ್ರಾಬ್ಲಮ್, ಯಾಕೆ ನೋಡಿಲ್ಲ ನೀವು ಅಂತ. ಯಾಕೆ ನೋಡಿಲ್ಲ ನೀವು? ಇಟ್ ಈಸ್ ವೆರಿ ಡಿಫಿಕಲ್ಟ್. ಮೀಟಿಂಗ್ ನೋಟಿಸ್ ಬಂದ್ಬಿಡ್ತದೆ ಅರ್ಧ ಗಂಟೆ ಒಳಗೆ, ನೀವು ಹೆಂಗೆ ನೋಡಿಲ್ಲ? ಏನು ಪ್ರಾಬ್ಲಮ್ ಇಲ್ಲ, ಮೇಲ್ ಬರಬೇಕು. ಸಿ ಐ ಆಮ್ ವೆರಿ ಪ್ರೊಡಕ್ಟಿವ್. ನಾನು 5 ಕೆಲಸ ತೊಗೊಳ್ತೇನೆ, ನೀಟಾಗಿ 5 ಕೆಲಸ ಮುಗಿಸ್ಕೊಟ್ಬಿಡ್ತೇನೆ, 10 ಕೆಲಸ ತೊಗೊಳ್ಳೋದಿಲ್ಲ. ಬಟ್ ದಟ್ 5 ವರ್ಕ್ಸ್ ಆರ್ ಕ್ರಿಟಿಕಲ್ ವರ್ಕ್ಸ್. ಏನಾದರೂ ಮೆಸೇಜ್ ಇದೆನಾ, ಐ ಟೆಲ್ ದಮ್ ಇದಿದೆ, ಪ್ಲೀಸ್ ಟಾಕ್ ಟು ಮೈ PA ದಿಸ್ ಒನ್, ಐ ವಿಲ್ ಗೆಟ್ ದಿನ್. ಅವ್ರು ಮೇಲ್ ಕೊಡ್ರಿ, ಮೇಲೋಗಿ ಕ್ಲಿಯರಾಗಿ ಡೈರೆಕ್ಷನ್ಸ್ ಕೊಡ್ತೇನೆ, ಈ ರೀತಿ. ದೆನ್ ಐ ಸಿಟ್ ಆನ್ ದಟ್, ಅಂಡರ್ಸ್ಟ್ಯಾಂಡ್ ಇಟ್, ದೆನ್ ಐ ಸೇ ಎಸ್ ದಿಸ್ ಇಸ್ ಓಕೆ, ದೆನ್ ಐ ಸೆಂಡ್. But what if there are groups like? I am not on groups. I don't want to get into what you are telling about her or what all of you are talking about some politician on something. Why do I need to know that? I'll read it in the newspaper. I read 6 newspapers a day. I read at least about half an hour, 1 hour. My reading time daily is about 2.5 hours. Complete focused reading. Because of which I am able to do so many more productive things. Nobody has insisted your research WhatsApp. Oh, they threatened me. I said, please. I requested them. ಸರ್ ಮೇಡಮ್ ನೀವು ಏನು ಹೇಳ್ತೀರಿ ಕೆಲಸ ಮಾಡ್ತಾರೆ, ಇದೊಂದು ಹೇಳಬೇಡ್ರಿ, ನನಗೆ ಒಂದು ಹೇಳಬೇಡ್ರಿ. My wife will show me, no. I see them daily, my wife will show me. What more I require? And in the office, my PA will come, sir, ಹಿಂಗೆ ಮೆಸೇಜ್ ಬಂತಾಯ್ತಪ್ಪ ನೋಡು ಅಂತ ಹೇಳ್ತಾರೆ. Sir, central government and state government economically and educationally weaker section caste based census last ಯಾವಾಗ ಆಗಿದ್ದು, next ಯಾವಾಗ? I don't know that. I will not get into it. You know, in fact, all their questions was that only. The fact, see, pray that you have a good boss. ನಿಮ್ಮ ಅದೃಷ್ಟ ಸರಿ ಇತ್ತು. ಪ್ಲಸ್ ಸಮ್ಟೈಮ್ಸ್, ಇದು ನನ್ನ ಎಕ್ಸ್ಪೀರಿಯನ್ಸ್ ಇದೆ, ಭಾಳ ಮಂದಿ ಆ ಮಿನಿಸ್ಟ್ರಿಗೆ ಹಂಗಿದಾನಂತ. ಬಟ್ ನನ್ನ ಜೊತೆ ಭಾಳ ಕ್ಲಿಯರ್ ಆಗಿತ್ತು. He will never cross his limits with me. I used to have very decent relationship with him. Because I will never get into other things what he used to do. And he will never interfere with the good things I did. ನಮ್ಮದು ಅವ್ರದ್ದು ಕ್ಲೀನ್ ಡಿಫ್ರೆನ್ಸಿಯೇಷನ್ ಇತ್ತು. And even today, when sometimes he calls up or anything, I respect him for that. He may be bad to other things, but from my mandate, he never crossed. I never entered into his other territory. ಭಾಳ ಮಂದಿ ಇದ್ದಾರಮ್ಮ, ನಾನು ತರಲ್ಲ. ಐ ಮೇ ಬಿ ಇನ್ ದ ಆವ್ರೇಜ್ ಇನ್ 100 people, 50. ಹಾಗೇನಿಲ್ಲ. ಸಿ ಅಗೇನ್ ಆ್ಯಂಡ್ ಅಗೇನ್ ನೀವು ಕ್ವಾಯಟಾಗಿ ಬಿಲೋ ದ ರೆಡಾರ್, ಕ್ವಾಯಟಾಗಿ ಕೆಲಸ ಮಾಡ್ತಾ ಹೋದರೆ ಕೆಲಸ ಆಗ್ತಾ ಹೋಗ್ತದೆ. Quite below the radar. I've also been punished couple of times, but every time I've been punished, it's been good. I've ended up better. What kind of punishment? Transfers usually, waiting usually, but the resultant of that has been good. So there is nothing like continuous bad times. Life ಒಳಗೆ ಹಂಗಿದ್ದೇ ಇರ್ತದಲ್ಲ, ಎಲ್ಲ ಒಳ್ಳೇದಿದ್ರೆ ನಿಮಗೆ ದುಃಖ. When will you remember God? When will you remember other things? You have to remember. ಸ್ವಲ್ಪ ಸೊಕ್ಕು ಮುರಿಬೇಕು, ನಮ್ಮದು ಎಲ್ಲ ಸೊಕ್ಕು ಮುರಿಬೇಕಾಗ್ತದೆ. ಕಂಟಿನ್ಯೂಸ್ ನಾವು ಪವರ್ ಆಗಿದ್ರೆ ನಾವೇ ಇದಂತ ಹೇಳ್ತೇವೆ, ಹಂಗಿರಬಾರ್ದು. ಸ್ವಲ್ಪ ಸೊಕ್ಕು ಮುರಿಬೇಕು. ಹೌದಪ್ಪ ನೀವು ಮಾಡಿದ್ದಿ, ಬಟ್ ಡಸಂಟ್ ಮೀನ್ ದಟ್ ಯು ಆರ್ ದಿ ಓನ್ಲಿ ಒನ್, ದೇರ್ ವಿಲ್ ಬಿ ಅದರ್ಸ್. ಆ ರೀತಿ ಇದ್ರೆ ನಾವು ಟೆಂಪರ್ ಆಗ್ತೇವೆ. ವಾಟ್ ಇಸ್ ದ ಪಾಯಿಂಟ್? ಸ್ಟ್ರೇಟ್ ಪಾಯಿಂಟಿಗೆ ಬನ್ನಿ. ಫೈಲ್ಸ್ ಇಮ್ಮಿಡಿಯೇಟ್ಲಿ ಫೈಲ್ಸ್ ತೆಗೀರಿ, ಜನರ ಬಗ್ಗೆ ಗೊತ್ತು ಮಾಡ್ಕೊಳ್ರಿ. ಆ್ಯಂಡ್ ಯು ವುಡ್ ಹ್ಯಾವ್ ಸರ್ಟನ್ ಸ್ಕಿಲ್ಸ್. ಅದು ಪಟ್ ಮಾಡ್ತಾ ಹೋಗ್ರಿ. ದ್ಯಾಟ್ ವಿಲ್ ಇಮಿಡಿಯೇಟ್ಲಿ ಇಂಡಿಕೇಟ್. ಐ ಆಲ್ವೇಸ್ ಟೆಲ್ ದಿಸ್ ಟು ಮೈ ಯಂಗ್ಸ್ಟರ್ಸ್, ಟು ವೆರೆವರ್ ಐ ಗೋ. ಫಸ್ಟ್ ಏನೇನು ಫೈಲ್ ಇದೆ ಫೈಲ್ ತರಿಸ್ಕೊಂಬಿಡಿ. ಎಸ್ ಆರ್ ನೋ ಕ್ಲಿಯರ್ ಮಾಡ್ತಾ ಇರ್ರಿ. ಓಕೆ, ಅರ್ಧ ನಿಮ್ಮ ರೆಪ್ಯುಟೇಷನ್ ಅದ್ರ ಮೇಲೆ ಬಿಲ್ಡಪ್ ಆಗಿಬಿಡ್ತದೆ. ಸಾಹೇಬರು ಎಸ್ ಅಂತಾರೆ, ನೋ ಅಂತಾರೆ, ಫೈಲ್ ಪೆಂಡಿಂಗ್ ಇಡೋದಿಲ್ಲ. ಸೆಕೆಂಡ್,
ರಿಲೀಸಸ್ ಇತ್ತು, ಏನಾದರೂ ಅಪಾಯಿಂಟ್ಮೆಂಟ್ಸ್ ಇತ್ತು, ಪಟ 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 ಮಾಡಿರಿ. ಕಾಲ್ ದ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಫಾರ್ ಅ ಮೀಟಿಂಗ್ ಅಂಡ್ ಸೇ ವಾಟ್ಸ್ ಯರ್ ಇಶ್ಯೂ, ವಾಟ್ಸ್ ಯರ್ ಇಶ್ಯೂ. 10 ಮಂದಿ ಒಳಗೆ 2 ಇಶ್ಯೂಸ್ ಅಷ್ಟೇ ಇರ್ತವೆ. ಅದು ತೊಗೊಂಬ ಮಾಡಿ ಆ ಮೊಮೆಂಟಮ್ ಬಿಲ್ಡಪ್ ಮಾಡಿದ್ರೆ, ಸರ್ ಸಾಹೇಬ್ರು ಹಿಂಗಿದ್ದಾರೆ ಸರ್, ಮಾಡ್ತಾರೆ, ಮುಂದೆ ಹೋಗ್ತಾರೆ. ಇಷ್ಟೇ ಬೇಕು ಜನರಿಗೆ. ಒಬ್ಬ ನನಗೆ ಲಾಯರ್ಸ್ ಬಂದು ಹೇಳಿದ್ದಾರೆ, ಸರ್ ಜಡ್ಜ್ಮೆಂಟ್ ನೀವು ನಮ್ಮ ಪರವಾಗಿ ಕೊಡಬೇಡ್ರಿ, ಜಡ್ಜ್ಮೆಂಟ್ ಕೊಡ್ರಿ ಸರ್ ಅಂತ. I don't know about that. I don't have fans, except maybe her. She was asking me, I don't have fans. See, it's, are you happy? One nimsha. Sometimes they have other motivations also. Right or wrong, I am not their value system. Some people want a fan association for later part of their life for other things. I will not get in. But your joy, you may ask, sir, ನೀವು ಯಾಕೆ ಪುಸ್ತಕ ಓದ್ತೀರಿ ಸರ್, ಇಷ್ಟು 2 ತಾಸು ವೇಸ್ಟ್ ಮಾಡ್ತೀರಲ್ಲ? You may ask, that's my joy. ಸೊ ಯು ಮೇ ಸೇ, ಸರ್ 2 ತಾಸು ಸರ್ ಹೋಗಲ್ಲಿ ನೀವು ದುಡಿಬೋದಲ್ಲ ಸರ್ ಎಕ್ಸ್ಟ್ರಾ ಅಂತ. ನನ್ನ ತಮ್ಮ 8 ತಾಸು ಮಾಡಿದಾನೆ ಸಾಕು, ಇವಳ ಥರ 2 ತಾಸು ಮಾಡೋದಿಲ್ಲ. ಸೊ ದ್ಯಾಟ್ಸ್ ಯುವರ್ ಪ್ರಯಾರಿಟಿ ಇನ್ ಲೈಫ್. ನೋಡಿ, a politician should work with the heart. First, work with the heart. Second, he should use his mind to understand a subject. He should not think the constituency of a Jayanagara, Basavanagudi, a Hubli, a this is the reflection of the whole state. The state is more complex. The country is more complex. So if he's open to ideas, then he discusses not only with his secretary or director or something, he should discuss with others also. Then he can make up his mind. Sir, you ಹೇಳಿದ್ರಿ ಇವಾಗ 2 years ಆದ್ಮೇಲೆ ಅವರನ್ನ 2 years average ಹೇಳಿದಮ್ಮ, 2 to 3 years. ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಅಲ್ಲಿ ಹೋಗಿ ಮಾಡಲಿ ಅಂತ. ಯಾಕೆ ಸರ್ ಒಂದು ಪೊಲಿಟಿಷಿಯನ್, ಒಂದು ಕಾರ್ಪೊರೇಟರ್ ಅವ್ರು ಆಗ್ಬೇಕು, ಅವ್ರ ಮಗ ಆಗ್ಬೇಕು ಅಂತ ಅದು ಕಾರ್ಪೊರೇಟ್ರಿಗೆ ಕೇಳಮ್ಮ, ನನಗೇನು ಕೇಳ್ತೀವಿ? ಐ ಕ್ಯಾನ್ ಟಾಕ್ ಆನ್ ದೇರ್ ಬ್ಯೂರೋಕ್ರಸಿ. ನೋ, ಐ ಆಮ್ ಸಾರಿ, ಐ ಆಮ್ ನಾಟ್ ಹಿಯರ್ ಟು ಟಾಕ್ ಅಬೌಟ್. I'm sorry, that is not my job. That is the political class. You as a society have to decide what you want to do. Whether you want to pass a law saying a politician's son should not become. That's wrong. That's constitutionally wrong. So maybe a question is reframed like this. Whether we're all here, we want to be politicians or civic activists. Now, how do we break this chain of dynasty politics? Maybe either nimba anubhava ಏನು ಮಾಡಬಹುದು? I always found 2 types of politicians, 3. One are lucky politicians. ಇರ್ತಾರೆ, ಕರೆಕ್ಟಾಗಿ ಟಿಕೆಟ್ ಸಿಗ್ತದೆ, ವೇವ್ ಇರ್ತದೆ, ಬಂದ್ಬಿಡ್ತದೆ. ಸೆಕೆಂಡ್ ಟೈಪ್ ಆಫ್ ಪೊಲಿಟಿಷಿಯನ್ಸ್ ಕೆಲಸ ಗ್ರೌಂಡಿಂದ ಮಾಡ್ಕೊಂಬರ್ತಾರೆ. ಒಬ್ಬರೊಬ್ಬರು 5-10 ವರ್ಷ ಒಳಗಾಗ್ತಾರೆ, ಒಬ್ಬರು 20 ವರ್ಷ, ಒಬ್ಬರು 30 ವರ್ಷ. ಒಮ್ಮೊಮ್ಮೆ ಆಗೋದೇ ಇಲ್ಲ, ಅದು ಅದೃಷ್ಟ. ಒಮ್ಮೊಮ್ಮೆ ಹೆಲೆ ಡ್ರಾಪ್ ಆಗ್ತಾರೆ ಮೇಲಿಂದ. 3 ಕಡೆ ಸಕ್ಸಸ್ ಇದೆ. ಯಾವುದು ಪರ್ಫೆಕ್ಟ್ ಇದೆ, ನೋಬಡಿ ನೋಸ್. ಅದು ತಮ್ಮ ಅದೃಷ್ಟ, ತಮ್ಮ ಲಕ್. ನೀವು 20 ವರ್ಷ ಕೆಲಸ ಮಾಡ್ತೀರಿ, ನೀವು ಫುಲ್ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದ್ಸಲ ಮಾಡಿದ್ದೀರಿ, ಯಾರೋ ಹೆಲಿ ಡ್ರಾಪ್ ಆದರು. That unfortunately I feel very sorry in the political scenario for such people. I feel for those people. Because ಇಷ್ಟು ನಾವೇ 3 ವರ್ಷ ಶಿಫ್ಟ್ ಆದರೆ sometimes we feel bad. ಪಾಪ ತಾವು 20 ವರ್ಷ ಒದ್ದಾಡಿರ್ತೀರಿ, 10 ವರ್ಷ ಒದ್ದಾಡಿರ್ತೀರಿ, ಒಂದು ಕಾನ್ಸ್ಟಿಟ್ಯೂನ್ಸಿ ತಂದಿರ್ತೀರಿ, ಒಂದು ಇದು ಮಾಡಿರ್ತೀರಿ, ಎಷ್ಟು ಹರ್ಟ್ ಆಗ್ಬೋದು. ಐ ರಿಯಲಿ ಎಂಪಥೈಸ್ ವಿತ್ ಯು. ಬಟ್ ಯು ಹ್ಯಾವ್ ಟೇಕನ್ ಎ ಡಿಸಿಷನ್ ಟು ಬಿ ಲೈಕ್ ದಟ್ ಇನ್ ಲೈಫ್. Your tips and guidance on your hard path of becoming where you are reached today as an IAS officer, as a bureaucrat. I've been very lucky. I've been very lucky. No, not hard path. I've been very lucky to have affordable parents, to go to some of the good schools. I've been very lucky that God has blessed me with little brains. I've been able to be academically better. I've been very lucky to have got the right question paper for me to crack. I've been very lucky that day when I went for the interview, the board was very good. I'm very lucky. If these 4 people, they would have given me 200 and I would have gone. There are these 4 people who gave me 245 out of 300. That's why I'm here today. Now, if you ask me why this one, I'm lucky. God's grace on that day for me. ನಾ ಹೇಳ್ಬೋದು, ಇಲ್ಲ ನಾ ಭಾಳ ಶಾಣೆ ಅಂತ. ಶಾಣೆ ಇರ್ಬೋದು, ಬಟ್ ಆ ದಿನ ಆವತ್ತು ಎಲ್ಲ ಗಳಿಗೆಯ ನಕ್ಷತ್ರಗಳೆಲ್ಲ ಇರಬೇಕಲ್ಲ ನಮ್ಮ ಮೇಲೆ. ಆಲ್ ಆಫ್ ಅಸ್ ಥಿಂಗ್ ನಮ್ಮ ಎಬಿಲಿಟಿ ಮೇಲೆ ಬಂದಿದ್ದೇವೆ ಇಲ್ಲಿ, ಇದೇ ಎಬಿಲಿಟಿ. ಬಟ್ ನಮಗೊಂದು ಇದು ಬೇಕಲ್ಲ, ಅನುಗ್ರಹ ಬೇಕಲ್ಲ. ದಟ್ಸ್ ವೈ ಐ ಆಮ್ ಅ ಫರ್ಮ್ ಬಿಲೀವರ್ ಇನ್ ಗಾಡ್. ನೀವು ಏನು ಮಾಡಿದ್ರು ಮಾಡ್ರಿ, ಶಾಣೆತನ ಇರಲಿ. ಬಟ್ ಇಫ್ ಯು ಡು ನಾಟ್ ಹ್ಯಾವ್ ದ ಬ್ಲೆಸ್ಸಿಂಗ್ಸ್ ಆಫ್ ದಿ ಅಲ್ಮೈಟಿ, ಯು ಮೇ ಬಿ ಎನಿಥಿಂಗ್. ಇಟ್ ಡಸಂಟ್ ವರ್ಕ್.
So more mundane things in life, from spiritual to mundane. ಸೆಕೆಂಡ್ ಕ್ವಶನ್, ಮುಂದೆ ನಾವು ಫ್ಯೂಚರಲ್ಲಿ ಹೇಗೆ ಕರಪ್ಷನ್ ನಾವು ಆಸ್ ಅ ಮೆಂಟರ್ ಆಗಿ ನೀವು ಹೇಳಬೇಕು ನಮಗೆ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಒಂದು ಐಡಿಯಾ. ಡಿಪ್ಲೊಮ್ಯಾಟಿಕ್ಲಿ ನೋ, ದಿ ಪಾಯಿಂಟ್ ಇಸ್ ಪೊಲಿಟಿಕಲ್ ಬಗ್ಗೆ ನನಗೆ ಹೇಳಲಿಕ್ಕೆ ಬೇಕಂದ್ರೆ ಎರಡೇ ಮತ್ತೆ ರಿಪೀಟ್ ಮಾಡ್ತೇನೆ. ಈ ವ್ಯವಸ್ಥೆ ನಾನು ಹೇಳಿದಂಗೆ ತಂದರೆ ನೀವು ಬಹಳ ಕಡೆ ಇಟ್ ವಿಲ್ ಬಿ ಸ್ಟ್ರಕ್ಚರ್ಡ್, ಇಟ್ ವಿಲ್ ಕಮ್ ಡೌನ್ ಸಿಗ್ನಿಫಿಕೆಂಟ್ಲಿ. ಒಬ್ಬ ಆಫೀಸರಿಗೆ ಗೊತ್ತಿದೆ ನಾನು ಸರಿ ಕೆಲಸ ಮಾಡಿದ್ರೆ 2 ವರ್ಷ ಇರ್ತೇನಂತ, ನಾನು ತಪ್ಪು ಮಾಡಿದ್ರೆ ನನ್ನ ಮೇಲೆ ಕ್ರಮ ಆಗ್ತದೆ. ಆವಾಗ ನಮ್ಮ ಜುಡಿಷಿಯರಿ, ನಮ್ಮ ಪ್ರಾಸಿಕ್ಯೂಷನ್ ಎಲ್ಲ ಸ್ಟ್ರಾಂಗ್ ಆಗಬೇಕಾಗ್ತದೆ. ಸಿ, ಇಟ್ಸ್ ಅ ಸಿಸ್ಟಮಿಕ್ ಇಂಪ್ರೂವ್ಮೆಂಟ್. ಒಂದು ವ್ಯವಸ್ಥೆಯಲ್ಲಿ 4 ಕೆಲಸ ನಾವು ಚೆನ್ನಾಗಿ ಮಾಡ್ಬೋದು, 40 ಕೆಲಸ ಮಾಡ್ಲಿಕ್ಕೆ ಹೋದರೆ ಯಾವುದೂ ಕೆಲಸ ಆಗೋದಿಲ್ಲ. ಇಟ್ಸ್ ಅ ವೆರಿ ಗ್ರ್ಯಾಜುವಲ್ ಸಿಸ್ಟಮಿಕ್ ಇಂಪ್ರೂವ್ಮೆಂಟ್ ವಿಚ್ ವಿಲ್ ಹ್ಯಾಪನ್. ನೀವು ಇಲ್ಲಿ ನೋಡಿದ್ದೀರಿ, ನಿಮಗೆ ಇದೇ ಇಷ್ಟ ಅನ್ನಿಸ್ತದೆ. ನಾವು ಬೇರೆ ಕಡೆನೂ ನೋಡಿದ್ದೇವೆ, ಬೇರೆ ಸ್ಟೇಟ್ಸ್ ನೋಡಿದ್ದೇವೆ, ಬೇರೆ ಕಂಟ್ರಿ, ಇಟ್ ಈಸ್ ವರ್ಸ್. ಅದು ನೋಡಿದ್ರೆ ನಮ್ಗೆ ಬೆಟರ್ ಅಂತ ಅನಿಸ್ತದೆ. ಬಟ್ ಡಸಂಟ್ ಮೀನ್ ಇಟ್ ಸ್ಟಾಪ್ಸ್. ನೀವು ಮೋಸ್ಟ್ ಐಡಿಯಲ್ ಕಂಟ್ರಿ, ದ ಮೋಸ್ಟ್ ಆನೆಸ್ಟ್ ಕಂಟ್ರಿ ಐಸ್ಲ್ಯಾಂಡಿಗೆ ಹೋಗಿರಿ, ಅವರು ಹೇಳ್ತಾರೆ ಸರ್ ಭಾಳ ಕರಪ್ಷನ್ ಇದೆ ಸರ್ ಮೇಲೆ ಅಂತ. ಸೊ ಇಟ್ಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್. ಆರ್ ಯು ನಾನ್ ಕರಪ್ಟ್ ಫಸ್ಟ್ ಅದನ್ನು ನೀವು ಡಿಸೈಡ್ ಮಾಡಿ. In order to be in a position, are you non-corrupt? Are you ready to be non-corrupt for 20 years? And if you don't get a place to become a politician, will you still be non-corrupt? ಅದೇ ಫಸ್ಟ್ ನೀವು ಹೇಳ್ತೀರಿ, ಈ ಪ್ರಶ್ನೆ ನಾನು ಕೇಳಿದ್ರಿ, ಸರ್ ಏನಿದ್ರು ಪರವಾಗಿಲ್ಲ, ಐ ವಿಲ್ ವರ್ಕ್ ನಾನ್ ಕರಪ್ಟೆಡ್ಲಿ. ಆಯಿತು, ಒಳ್ಳೆಯದು, ಇಲ್ಲ ಅಂದರೆ ನನ್ನ ಅದೃಷ್ಟ. ಆರ್ ಯು ರೆಡಿ ಟು ಟೇಕ್ ದಟ್ ಕಾಲ್? Then you are you ask the question to him. You are asking me the wrong question. You ask the question to him. See, you are asking me the question when the person who asked is sitting here. Hello? Yeah. Good morning, Raman. I'm in a lecture. Can I call you back? Please. See, again and again, there is something, this is just life. Solitude of decision making ಅಂತ ಹೇಳ್ತೇವೆ, ಗೊತ್ತಾ? ಫೈನಲಿ ನೀವೇನು ಒಂಟಿ ಸ್ಥಿತಿಯೊಳಗೆ ಏನು ನಿರ್ಣಯ ತಗೊಳ್ತೀರಿ, ದ್ಯಾಟ್ ಈಸ್ ವಾಟ್ ಯು ಆರ್. ಬೇರೆಯವ್ರು ಹೇಳೋದಲ್ಲ, ಇಲ್ಲ ನಾನು ಕಾಂಪ್ರಮೈಸ್ ಆಗೋದಿಲ್ಲ, ಕಷ್ಟ ಇದೆ, ನಾನು ಹಿಂಗಿರ್ತೇನೆ. ದಿಸ್ ಈಸ್ ಮೈ ಫಿಲಾಸಫಿ. ಏನಂದ್ರಿ? ಇರೋ laws are sufficient. There has to be a little more stronger implementation and systemic improvements. For example, you want something, okay, I should make it non-manual intervention. ನಿಮಗೆ ಕರೆಕ್ಟಾಗಿ ಮುಟ್ಟಬೇಕದು. ನನ್ನ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಅಂದರೆ ನಿಮ್ಗೆ ಅದು ಒಂದು, ಐ ಸ್ಟಿಲ್ ರಿಮೆಂಬರ್, ನನ್ನೊಬ್ಬ ಕಲೀಗಿದ್ದ, ಒಂದು ಪಹಣಿ ಬೇಕಾಗಿತ್ತಂತೆ. ಒಂದು ಪಹಣಿ ಇಸ್ ಯುವರ್ ರೆಕಾರ್ಡ್ ಆಫ್ ರೈಟ್ಸ್, RTC. ಅದ್ರ ಸಲುವಾಗಿ ಹೋಗಿ ತಲಾಟಿ ಕೇಳ್ದ ವಿಲೇಜ್ ಅಕೌಂಟೆಂಟ್ಗೆ. ಅದು ಆ ಪಹಣಿ ಬರೆದು ಕೊಡ್ಲಿಕ್ಕೆ ಅವರಿಗೆ ಒಂದು ಬಿರಿಯಾನಿ 300 ರೂಪಾಯಿ ಕೊಡಬೇಕಾಯ್ತು. ಇವತ್ತು ನೀವು 5 ರೂಪಾಯಿ ಕೊಟ್ಟರೆ ಪಹಣಿ ಅಲ್ಲಿ ಸಿಗ್ತದೆ, ಎಲ್ಲಿ ಕಿಯಾಸ್ಕಲ್ಲಿ. ಆನ್ಲೈನ್ ಹೋದರೆ ಸಿಕ್ಬಿಡ್ತದೆ. ಸೊ ದಿಸ್ ಇಸ್ ಹೌ ಯು ಬ್ರಿಂಗ್ ಇಂಪ್ರೂವ್ಮೆಂಟ್ಸ್. ಹಗುರ್. Expenditure also. See, our intention would be both. As expenditure department, I look at implementation and I say this is my request to finance department, okay? But how to do it, I need to apply my mind. Because if I say for 50 people, I have 500 rupees, 10 rupees, but I may have 500 people. So how do I ensure without any transaction cost it reaches? So what is the technology? What is the methodology we do? So it's... ಇಲ್ಲ, ಇನ್ಕಮ್ ಟ್ಯಾಕ್ಸಿಗೆ ಮಿಲ್ಕ್ ಕೊಡೋದಿಲ್ಲ, ಮಿಲ್ಕಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಹಾಂ, ಕರೆಕ್ಟ್. ಎಲ್ಲ ಈಸಿ ಆಫ್ ಲೈಫ್ ಕೊಟ್ಟಿದೆ, ಅದಕ್ಕೆ ಟ್ಯಾಕ್ಸ್ ರೇಟ್ಸ್ ಕಡಿಮೆ ಮಾಡಿದ್ವಿ. ಇಲ್ಲ, 18%, 12%, 5% ಮಾಡಿದ್ದಾವೆ. ಮತ್ತೆ ಬಿಕಾಸ್ ಯು ಆರ್ ರಿಚರ್. She is poorer. You are richer, she is poorer. She is richer. For still 6 lakh rupees, I am not charging her any income tax. From 6 lakh to 10 lakhs, I am just charging 10%. Then I charge 20%. Once you go up, when you go upper, that means you are getting 1.5 lakh this thing.
Until 10 lakhs, at 10 and 20% I manage. Once you cross 10 lakhs, I'll tell you, Bhaiya, you are in the richer thing. You pay 30%. GST we are paying across. Not GST. I'm talking about income tax now. Income tax, you have a slab system. But we are paying double rate again. No. So we are paying for. Don't buy the milk. That's why I'm leaving. See, there is a difference. Income tax is a different thing. You are allowed what you want to buy. The basic necessities of life, rice, wheat, dal, they are not getting taxed like that. They are very, very less or minimal. Okay? If you want to take a hamburger, if you want to drink the cold coffee, you have to pay, yeah. If you want to get in a good service, you have to pay. There are only two things sure in life, death and taxes. You're going to die and you're going to get taxed. Otherwise, you will not survive. Please tell me, anything else you can get away. Taxes will be indirect or direct. So, ease of doing business alla. Everybody's thing is, nan kadeyinda naan rokka eshtu beku galistene. Please ask reverse. Reverse keli, sir nanage 1 laksha salary ide, 25,000 rupayi salary kodri. I still have to find one person asking me. I can then 25,000 rupayi salary andre, aವಾಗ na tax slab kadme ಮಾಡ್ತೇನೆ. ಗೌರ್ಮೆಂಟ್ ಸರ್ವೆಂಟ್ಸ್ ಟ್ಯಾಕ್ಸ್ ಸ್ಲ್ಯಾಬ್ಸು ಬೇರೆಯವ್ರದ್ದು ಎಲ್ಲರದ್ದು ನಾನು ಕಡಿಮೆ ಮಾಡ್ತೇನೆ ಅವಾಗ ಬೇಕಿದ್ರೆ. ಬಿಕಾಸ್ ಮೈ ಎಕ್ಸ್ಪೆಂಡಿಚರ್ ಕಮಿಟ್ಮೆಂಟ್ ಇಸ್ ದೇರ್. ಐ ಹ್ಯಾವ್ ಟು ಫೈಂಡ್. About the urban landscape, you were saying, no, Jayanagar and all. I'm not sure whether I'm framing it right. So it's that we find these places where they're marked as residential and not. One question is, are they marked residential? Are they allowed to build PGs? And So I'm big argument in the urban thing. ಇವತ್ತೇನಿರ್ತದೆ ನಾಳೆ ಚೇಂಜ್ ಆಗ್ತದೆ. Indiranagar 100 feet road is the best example. See, when it came, it was residential. But due to the economic activity, commercial activity, it changes. Urban landscape is very dynamic. It's very, very dynamic. ಮೊದಲು ತಾವು ಗೊತ್ತಿರ್ಬೋದು, ಸೈಕಲ್ ರಾತ್ರಿ ಸೈಕಲ್ ಬ್ಯಾಂಗ್ಳೂರೊಳಗೆ ಲೈಟ್ ಹಾಕಬೇಕಾಗಿರುತ್ತೆ. ಪೊಲೀಸ್ ಕಂಡು ರೊಕ್ಕ ತಗೊಳ್ತಿದ್ರು. ಈ ಸೈಕಲೇ ಹೊಡೆಯೋದಿಲ್ಲ ಜನರು. If anybody goes on cycle, they are a life risk for themselves. So things change in an urban landscape. You don't have to control it. This is my sense. Things, what were there will evolve. If not policies, the requirement of that place. 100 feet road should be a commercial road. At that time, it may have been residential. Only Brigade Road, MG Road was there. Now you are having Whitefield, you are having Marthalli, you will have Indiranagar, where it will change. So there is a continuous dynamic change in it. It's basically next to metros, where there were like quieter residential places, now huge buildings. Yes. Because NIMBY anta ಒಂದು ಫೆನೋಮೆನನ್ ಇದೆ ಕೇಳಿದ್ದೀರಾ? You do metro, but not in my backyard. NIMBY ಅಂದ್ರೆ not in my backyard. I want the best buses, I want the best airport, but don't do it here. Do it there. It doesn't work. Urban landscape is a very, very dynamic phenomenon. Very, very dynamic it is. And Bangalore will be more. So, as time goes by, we need to keep on looking at the urban landscape. Otherwise, for few people, the rest of the Bangalore will get affected badly. So in a huge span of career of 20 years, 20 years. 25, 30 years, you would have been worked in many departments. How do you adapt? You did mention that regarding the 5 note TV. ಯಾಕಂದ್ರೆ orientation ಇರುತ್ತಾ? Like how is two very important things. Two very important things. There is a basic competency in us. That's why we are here. We are trained. Let me finish. We are trained. Once you get into a department, there are specific issues and general issues. Okay? General issues you know. Specific issues, you sit with the experts in the department and then you bring your perspective. Then you talk to others, like you. I talk to specialists. I talk to my predecessors. I talk to people who know the system. So in this manner you build. That is how. See, we are trained that way continuously. Our training entitles that you know the basic things well and understand this. I don't need to know the width of the BWSSP line. I'll have her to advise me. But I need to know how much finances I require for that, what are the methods of getting the finance, and what is the contract management. You don't literally get into the nitty-gritties, but you are also trying to... Why should I? I have hundreds of people who will do that. They'll come and tell me, sir, this 30 mm pipe which is there of this quality with this ISI marking is 30-year lifespan, which is as per the schedule of rates. We need to put, sir, it will cost me 10 crores per kilometer. Then I'll have to find what are the other challenges, whether it will be 10 crores, can we find others? I'll ask him questions. Then we finalize. So it's a very dynamic thing. ಸರ್, ನೀವು ಪಬ್ಲಿಕ್
First of all, don't give me full powers. Never ever give a bureaucrat full powers. Never ever give a bureaucrat full powers. No. See, I don't know about happening, I'll tell you. Never ever give a bureaucrat full powers, because I'll be totally unanswerable to you in many places. I don't want that. But you will make the lives of citizens. No, I may not. What if I turn bad? If I turn bad, can you imagine? You have 50 corporators, all of you are there. You will do this. If I am one person, ungiven, unmitigated powers, I turn bad. Where is the protection for you people? Never ever give bureaucrats unmitigated, unhindered power. This has... ಯಾರು ತಗೊಳ್ಳಿಕ್ಕೆ ಆಗೋದಿಲ್ಲರಿ ಪಾಲಿಟಿಷಿಯನ್ಸು, ಎಲ್ಲೂ ಇಲ್ಲ. ನೀವು ತಿಳಿತೀರಿ ಅಲ್ಲ, ಯಾರು ಪಾಲಿಟಿಷಿಯನ್ಸಿಗೆ ಅನ್ಮಿಟಿಗೇಟೆಡ್ ಡಿಕ್ಟೇಟೋರಿಯಲ್ ಪವರ್ಸ್ ಇಲ್ಲ. No, my understanding of urban and Bangalore is this. What do people require are the first four things: water, electricity, road, cleanliness. ಇದನ್ನ 4 ನೀಟಾಗಿ ಮಾಡ್ತಾ ಇದ್ದೇವೆ ನಾವು. Next, a city advantage is economic activity. Economic activity depends on transport. So how are we able to do the transport better? So if you look, there is no greater idea. ನಾನು ಹಿಂಗೆ ಮಾಡ್ತೇನೆ, ಹಂಗೆ ಮಾಡ್ತೇನೆ. ಸರಿಯಾಗಿ ರೋಡ್ ಕೊಟ್ಟೇನೋ, ಸರಿಯಾಗಿ ಎಲೆಕ್ಟ್ರಿಸಿಟಿ ಕೊಟ್ಟೇನೋ, ಸರಿಯಾಗಿ ವಾಟರ್ ಕೊಟ್ಟೇನೋ, ಸರಿಯಾಗಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದೇನೋ, ನಿಮಗೆ ಕರೆಕ್ಟಾಗಿ ಪ್ಲಾನಿಂಗ್ ಬಟ್ ಒಂದು ಕ್ವಾಲಿಟಿ ಆಫ್ ಲೈಫ್ ಕೊಟ್ಟೇನೋ. Sir, about the cost benefit ratio that you talked about, we spoke about the rate and what's the maximum benefit, etc. So don't you think the quality of the road also should be measured? 100%. We never see that. No. Cost benefit ratio includes that. Sir, but when we see when the road is... Why? Because have you done the right estimate for that road? That is his first thing. He's a contractor, ask him. Have you done the traffic projections in that road? If you have projected, you will do a white topping many times in high intensity roads. But very costly way of doing it. You say, sir, 14 koti sir 1 kilometer-ಗೆ 2 koti 14 koti sir anta. But that road of 14 crores will remain for time. But whether we have so much money, 70 kilometer road ಮಾಡ್ಲಿನ 10 kilometer road ಮಾಡ್ಲಿನ? ಹೌದು ಮೇಡಮ್, ಇವ್ರು ಕೇಳಿದ್ರಲ್ಲ, ಇವ್ರ ಲೇಔಟ್ ಒಳಗೂ ನಾನು ರೋಡ್ ಮಾಡಬೇಕಲ್ಲ. ಬರೀ MG ರೋಡ್, ಬ್ರಿಗೇಡ್ ರೋಡ್ ಮಾಡಿದ್ರೆ ಪಾಪ ಇವ್ರ ಲೇಔಟ್ ಏನು ಮಾಡ್ಬೇಕು ನಾನು? ವೋಟರ್ಸ್ ಇವರಲ್ಲ, ನನ್ನ ಕಡೆ ರೊಕ್ಕ ಇಲ್ಲ ಅಷ್ಟು. ಐ ಆಮ್ ಪ್ರಯಾರಿಟೈಸಿಂಗ್. In what? We are still evolving. There is lot more to do. Lot more. ಅಲ್ಲ ಅಲ್ರಿ, ನಾವು ಮಾಡೋದು ಅದೇ ಅಲ್ಲ. ನಾವು ಊಟ ಕೊಡ್ಬೇಕಂದ್ರೆ ಜನರು ಬಿಟ್ಟು ಬೇರೆ ನಮ್ಗೆ ಊಟ. I am CPI. I have actually done the RTE. What do you mean by that? ಹೌದಪ್ಪ, I have been Commissioner of Public Instructions. I was the one who handled RTE in Karnataka. What is your question? I don't understand. ಅದೇಪ್ಪ, ನಾನೇ ಕಮಿಷನರ್ ಇದ್ದೆ, ನಾನೇ ಅದು ಹ್ಯಾಂಡಲ್ ಮಾಡಿಸಿದೆ ಅಂತ ಹೇಳ್ತಾ ಇದ್ದೇನೆ. ಹಂಗಿಲ್ಲ, ತಪ್ಪು. ನಾವು ಅವಾಗ ಯಾವಾಗಲೂ ಹೇಳಿಲ್ಲ ನಿಮ್ಗೆ ಹಂಗಂತ. ಇಲ್ಲ, ಹಂಗೆ ಹೇಳಿಲ್ಲ. RTE ಅಂದ್ರೆ ಏನು? ರೈಟ್ ಟು ಎಜುಕೇಶನ್ ಇನ್ ಪ್ರೈವೇಟ್ ಸ್ಕೂಲ್ಸ್ ಅಂತಿದೆನಾ? ರೈಟ್ ಟು ಎಜುಕೇಶನ್ ಇನ್ ಪ್ರೈವೇಟ್ ಸ್ಕೂಲ್ಸ್ ಅಂತಿದೆನಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ರೈಟ್ ಟು ಎಜುಕೇಶನ್ ಅಂತಿದೆ. ರೈಟ್ ಟು ಎಜುಕೇಶನ್ ಅಂತಿದೆ. ಹಂಗೇನಿಲ್ಲ. ರೈಟ್ ಟು ಎಜುಕೇಶನ್ ಅಂತಿದೆ. ರೈಟ್ ಟು ಎಜುಕೇಶನ್ ಒಳಗೆ ಎಲ್ಲಿ ಶಾಲೆ ಇದೆ ಅಲ್ಲಿ ವಿತಿನ್ ಇದ್ರು ನಾವು ಶಾಲೆ ಕೊಡಬೇಕು, ಎಜುಕೇಶನ್ ಕೊಡ್ಬೇಕಂತ ಇದೆ ಇಷ್ಟೇ. ಅದಕ್ಕೆ ರೈಟ್ ಟು ಎಜುಕೇಶನ್ ಅದು. ನಾವು ರೈಟ್ ಟು ಎಜುಕೇಶನ್ ಇನ್ ಪ್ರೈವೇಟ್ ಸ್ಕೂಲ್ಸ್ ಅಂತಿಲ್ಲ. ಅಲ್ಲ, ಮತ್ತೆ ಹೇಳ್ತಾ ಇದ್ದೇನೆ, ನಿಮಗೆ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ರಿ ತಪ್ಪಾಗಿ. ಕೇಳಿ, ಪ್ರೈವೇಟ್ ಸ್ಕೂಲ್ಸ್ ಅದಕ್ಕೆ ಬಂದ್ರು. ಇಫ್ ಯು ಟೇಕ್ RTE ಆ ರೀತಿ ಮಾಡ್ತಾ ಕೂತ್ರೆ 5 ರಿಂದ 10 ಸಾವಿರ ಕೋಟಿ, ಇಟ್ ವಿಲ್ ಜಸ್ಟ್ ಕೀಪ್ ಗೋಯಿಂಗ್ ಟು ದಿ ಪ್ರೈವೇಟ್ ಸ್ಕೂಲ್ಸ್ ಓನ್ಲಿ. ಯುವರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್, ಗೌರ್ಮೆಂಟ್ ಮಕ್ಕಳು ಯಾರು ಬರ್ತಾರೆ ಬೇರೆ ಕಡೆ ಎಲ್ಲ, ಇಟ್ ಈಸ್ ನಾಟ್ ಈಸಿ. ಯು ಹ್ಯಾವ್ ಟು ಡಿಸೈಡ್ ಆನ್ ಯುವರ್ ಅಮೌಂಟ್ ಆಫ್ ಫೈನಾನ್ಸಸ್ ಅವೈಲಬಲ್. It's a decision. We strengthen our government schools or we fund the private schools. We decided we will strengthen our government schools. It's a policy decision. ಇಲ್ಲ, ಹಂಗಿಲ್ಲ. Depends on which PSU. You should privatize certain PSUs where you get better efficiencies. Correct. After privatization,
ದೇರ್ ಆರ್ ಗೌರ್ಮೆಂಟ್ ಒಳಗೆ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್. ಫಾರ್ ಎಕ್ಸಾಂಪಲ್ ಟೆಂಡರ್, ನಮ್ದು ಟೆಂಡರ್ ಪ್ರೊಸೀಜರ್. ಈಗ BSNL 5 ವರ್ಷದಿಂದ ಟೆಂಡರ್ ಮಾಡ್ತಾ ಇದ್ದಾರೆ, ಪ್ರಾಬ್ಲಮ್ಸ್ ಹೋಗ್ತದೆ. ವೆನ್ ಯು ಪ್ರೈವೇಟೈಸ್ ಯು ಡೋಂಟ್ ಹ್ಯಾವ್ ಟು ಫಾಲೋ ಸಚ್ ಸ್ಟ್ರಿಕ್ಟ್ ನಾರ್ಮ್ಸ್. BSNL ಟೆಂಡರ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ವಿಲ್ ಟೇಕ್ ಅ ಲುಕ್ ಅಟ್ ಇಟ್. ಒಂದು ನೀವು ಜೆನ್ಯುನ್ಲಿ ಒಂದು ಚೇಂಜಸ್ ಮಾಡಿರ್ತೀರಿ, ಇವ್ನು ಅವ್ರ ಕಡೆ ರೊಕ್ಕ ತೊಗೊಂಡು ಮಾಡಿದಾನಂತ. ಸೊ ಪೀಪಲ್ ಆರ್ ವೆರಿ ಕೇರ್ಫುಲ್ ಆಫ್ CBI, CVC, ಪೊಲೀಸ್. ಈಗೆಲ್ಲ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಕಂಪ್ಲೇಂಟ್ಸ್ ಇರ್ತದೆ. ಸೊ ದಟ್ ಇಸ್ ದೇರ್. RTI, IX ಇರ್ತಾರೆ, ಬೇರೆ ಇರ್ತಾರೆ. ಒಬ್ಬರೊಬ್ರು ತಪ್ಪು ಮಾಡ್ತಾರೆ ಬಿಡಿ, ಸ್ವಲ್ಪ ಮಂದಿ ತಪ್ಪು ಬೇಕಂತೆ ಮಾಡೋದಿಲ್ಲ, ಹಂಗೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಸೊ ಡಿಸಿಷನ್ ಮೇಕಿಂಗ್ ಇಸ್ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಮೆನಿ ಟೈಮ್ಸ್ ಇಟ್ ಇಸ್ ಗ್ರೇ. ಯು ಕ್ಯಾನ್ ಲುಕ್ ಎಟ್ ಇಟ್ ಲೈಕ್ ದ್ಯಾಟ್ ಆಲ್ಸೋ, ಯು ಕ್ಯಾನ್ ಲುಕ್ ಎಟ್ ದಿಸ್ ಆಲ್ಸೋ. It is continuously. Even if 50 years later, we will be discussing this. What is sustainable development? Air, water, livelihood, poverty. After 50 years, do you think everything would be taken care of? No. Your children, your grandchildren will also discuss this. ಎರಡು ಮೂರು ಇದೆ. ಒಂದು ಪ್ರೀವಿಯಸ್ ಇಯರ್ಸ್ ಅಲೋಕೇಶನ್ ನೋಡ್ತೇವೆ. ಸೆಕೆಂಡ್, ಪ್ರಯಾರಿಟಿ ಆಫ್ ದಿ ಗವರ್ಮೆಂಟ್. If government ತಮ್ಮ ಪ್ರಣಾಳಿಕೆ ಒಳಗೆ or the chief minister and the cabinet decides, I would like to do this, for example the guarantee scheme, we will prioritize. ಹೇಳಿ ಮಾಡಲೇಬೇಕಾಗ್ತದೆ. ಬಿಕಾಸ್ ಒಂದು ಮಾತು ಇರ್ತದೆ, ಒಂದು ಮಾತು ಕೊಟ್ಟಿರ್ತೇವೆ, ಒಂದು ನಾಲ್ಗೆ ಕೊಟ್ಟಿರ್ತೇವೆ, ಸರ್ಕಾರದ ಒಂದು ನಾಲ್ಗೆ, ಅದು ನಾವು ಈಡೇರಿಸಬೇಕಾಗ್ತದೆ. ಇರ್ರೆಸ್ಪೆಕ್ಟಿವ್ ಆಫ್ ಗೌರ್ಮೆಂಟ್, ಇಟ್ ಈಸ್ ದ ಗೌರ್ಮೆಂಟ್ ಮ್ಯಾಂಡೇಟ್. ನಾನು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೇನೆ. ದ ಮ್ಯಾಂಡೇಟ್ ವಿ ಹ್ಯಾವ್ ಟು ಗಿವ್. ಫಿನಿಶ್ಡ್. Yeah, we discussed that internally. ಎರಡು ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜಸ್ ಇದೆ. ವರ್ಟಿಕಲ್ ಹೋದರೆ ಸ್ವಲ್ಪ ಅಡ್ವಾಂಟೇಜಸ್ ಇದೆ, ಎಕ್ಸ್ಟೆಂಡ್ ಆದರೆ ಡಿಫ್ರೆಂಟ್ ಅಡ್ವಾಂಟೇಜಸ್ ಇದೆ. ಎಕ್ಸ್ಟೆಂಡ್ ಆದರೆ ಏನಾಗ್ತದೆ, ನೀವು ಇರೋ ಏರಿಯಾನೇ ಮಾಡಬೇಕಂದ್ರೆ ಇನ್ನೂ ಬೇಕಾಗ್ತದೆ ನಿಮಗೆ. ದೇರ್ ಇಸ್ ನೋ ವೇ. ಸಿ ಯು ಅಲ್ಲಲ್ಲ ನೀವು ಹೇಳ್ತೀರಪ್ಪ, ನನಗೆ ಮನೆ ಬೇಕು, ಐ ಕಾಂಟ್ ಅಫೋರ್ಡ್ ಅ 5 crore house here. I went took a 1 crore house 15 kilometers from here, taking 15 year loan. ನನಗೆ 1 ಕೋಟಿ ಮನೆ ಕೊಡಿಸ್ತಿದ್ರಿ ಇಲ್ಲಿ? ಅಲ್ಲಪ್ಪ, ನೀವು ಇಲ್ಲಿದ್ದೀರಿ, ನೀವು ಮಾತಾಡ್ಬೋದು. ನನ್ನ ಮನೆಯಲ್ಲಿದೆ, ನನಗೂ ಬೇಕು ರೋಡು. ಹಂಗೆ ಅಲ್ಲ, ಅಂದ್ರೆ ನಿಮ್ಮ ಆಸೆ ಇಂಪಾರ್ಟೆಂಟು, ನಮ್ಮ ಆಸೆ ಇಲ್ವಾ? ಸಿ, ದಿಸ್ ಈಸ್ ಅ ಕಂಟಿನ್ಯೂಯಸ್ ಥಿಂಗ್. ಒಬ್ಬ ಪೂರ್ ನನ್ನ ಆಫೀಸ್ ಒಳಗೆ ಕ್ಲರ್ಕ್ ಇದ್ದಾನೆ, ಡ್ರೈವರ್ ಇದ್ದಾನೆ, ಅವನೆಲ್ಲಿ ಉಳಿತಾನೆ ಇಲ್ಲಿ? ಎಷ್ಟು ಕ್ವಾರ್ಟರ್ಸ್ ಕಟ್ಬೋದು? ಪಾಪ ಅವ ಕೆಂಗೇರಿ ಒಳಗೆಲ್ಲೋ ಒಂದು ಊರು ಹೋಗ್ಬಿಟ್ಟು ಅಲ್ಲಿ ಹೋಗಿ ಮಾಡ್ಕೊಂಡು ಬರ್ತಾನೆ. ಅವನಿಗೆ ರಸ್ತೆ ಕೊಡೋದಿಲ್ಲ ಅಂತ ಹೇಳ್ಬೋದಾ ನಾವು? ನೀರು ಕೊಡೋದಿಲ್ಲ ಅಂತ ಹೇಳ್ಬೋದು. ಅವನಿಗೆ ಆಯ್ತು ವರ್ಟಿಕಲ್ ಮಾಡ್ತೇವೆ ಕೊಡಬೇಕಂತ, ವರ್ಟಿಕಲ್ 5 ಕೋಟಿ 6 ಕೋಟಿ, ಪಾಪ ಅವನೆಲ್ಲ ಹೋಗ್ತಾನೆ. ಯು ಹ್ಯಾವ್ ಟು ಥಿಂಕ್ ಆಫ್ ಎವ್ರಿಬಡಿ. ನೋ, ಯು ಕಾಂಟ್ ಓನ್ಲಿ ಸೇ ಬಿಕಾಸ್ ಆಫ್ ದಿಸ್. ನೋ, ಇಟ್ ಡಸಂಟ್ ಓನ್ಲಿ ಶಿವಾಜಿನಗರ್, ಓನ್ಲಿ ದಿಸ್ ಶಿವಾಜಿನಗರ್, ದಿಸ್ ಥಿಂಗ್, ಓನ್ಲಿ ಬ್ಯಾಂಗ್ಳೂರ್ ಹಿಯರ್. ಇಟ್ ಡಸಂಟ್ ವರ್ಕ್ ಲೈಕ್ ದಟ್. Other cities should develop. You have to start putting lot more competitive infrastructure, competitive investment in those cities. That is why Nagarotana comes. That is why other things come. But Bangalore, by virtue, is having other important things. Your educational institutions, your political decision making, your funding through private sector is all very high. ಒಂದು ಕೆಲಸ ಮಾಡಿ, ಹಾಫ್ ದಿ ಆಫೀಸಸ್ ಇನ್ ಬ್ಯಾಂಗ್ಳೂರ್ ನೀವೆಲ್ಲರೂ ಬೆಳಗಾವಿಗೆ ಬಂದಿದ್ದು ಬಿಡ್ರಿ. ಯಾಕೆ ಬರೋದಿಲ್ಲ? ಅರ್ಧ ಮಂದಿ ಬಂದು ಬೆಳಗಾಂ ಒಳಗಿರ್ರಿ. ಅಳೋದು ನೋಡಬೇಕು. ಗುಲ್ಬರ್ಗ ಪೋಸ್ಟಿಂಗ್ ಇದ್ದಾಗ ಹೈಕೋರ್ಟಲ್ಲಿ, ಸರ್ ನಮ್ಗೆಲ್ಲಿ ಬಂದು ಹಾಕಿದ್ರೆ, ಅಮ್ಮ 3 ತಿಂಗಳಿಗೆ ಬಂದಿದೆಯಮ್ಮ, ಮತ್ತೆ 2 ವರ್ಷ ಬರೋದಿಲ್ಲ ನೀನು. ಸರ್ 3 ತಿಂಗಳ ಹೆಂಗಿರೋದು ಸರ್ ಅಂತ. ಒಬ್ಬ ಅಂದ್ರೆ IAS ಆಫೀಸರ್ ಹಾಕೋದು, ಸರ್ ನನ್ಗೇನು ಗೊತ್ತಾ ಸರ್, ಏನು ನಾನು ಗುಲ್ಬರ್ಗ ಒಳಗೆ ಹಾಕ್ಬಿಟ್ರೆ ಸರ್ ಟ್ರೈನಿಂಗಿಗೆ. ಅರೆ ಟ್ರೈನಿಂಗಿಗೆ ಹಾಕಿದಾರೋ, ಯಾಕಷ್ಟು ಮನ್ಸಿಗೆ ಹಚ್ಕೊಳ್ತಿ ಅಂತ. ನೀವು ಬ್ಯಾಂಗ್ಳೂರ್ಗೆ ಏನು ತಿಳಿದಿದ್ರಿ ಗೊತ್ತಾ? ನೆಲಮಂಗಲ ಆದಮೇಲೆ ಎಲ್ಲೋ ನಿಮ್ಗೆ ಕೆನ್ಯಾ ಒಳಗೆ ಹಾಕಿದ್ದಾರೆ ಅಂತ ತಿಳಿತೀರಿ. ನೆಲಮಂಗಲ ಆದಮೇಲೆ ತುಮಕೂರಿದೆ, ತುಮಕೂರು ಆದಮೇಲೆ ಚಿತ್ರದುರ್ಗ, ಬೇರೆದಿದೆಯಪ್ಪ ಅಲ್ಲಿ. ಎಷ್ಟು ಜನರು ನೀವು 1 ವರ್ಷಕ್ಕಿಂತ ಜಾಸ್ತಿ ಔಟ್ಸೈಡ್ ಬ್ಯಾಂಗ್ಳೂರ್ ಇದ್ದೀರಿ? ಇಷ್ಟು ಈ ಗ್ರೂಪಲ್ಲಿ ಎಷ್ಟು ಜನರು ಔಟ್ಸೈಡ್ ಬ್ಯಾಂಗ್ಳೂರ್ 1 ವರ್ಷ? ಎಷ್ಟು ವರ್ಷ ಇದ್ರಿ ಅಮ್ಮ? ಎಲ್ಲಿ?
ಅಲ್ರಮ್ಮ ತಾಯಿ ಕೊಯಂಬತ್ತೂರಲ್ಲ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಹೇಳ್ತೇನೆ, ಕೊಯಂಬತ್ತೂರು ಅಂತೀರಿ, ನಾನು ಕೊಯಂಬತ್ತೂರು ಅಂದರೆ ಆಯ್ತು ಬಿಡ್ರಿ. ಅಲ್ಲ ಫಸ್ಟ್ ನನ್ನ ಪ್ರಶ್ನೆಗೆ ಉತ್ತರ ಕೊಡಪ್ಪ. ಎಷ್ಟು ಮಂದಿ ಇದ್ದೀರಾ ಅಂತ ಕೇಳಿದೆ ನಾನು. ಎಷ್ಟು ವರ್ಷ? ಮೈ ಗಾಡ್, ಎಷ್ಟು ವಯಸ್ಸಾಯ್ತು ನಿಮ್ಮದು? 44. ಒಂದು 10 ವರ್ಷ ಇದ್ದರೆ ಯು ಹ್ಯಾವ್ ಗಟ್ಸ್ ಟು ಸೇ ಎವ್ರಿಥಿಂಗ್. ಸಿ, ವಿ ಆರ್ ಬೀಯಿಂಗ್ ಭಾಳ ಸಮ್ಟೈಮ್ಸ್ ಬ್ಯಾಂಗ್ಳೂರ್ ಸ್ಪೆಸಿಫಿಕ್ ಮಾಡಿ 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 ವಿ ಆರ್ ಮಿಸ್ಸಿಂಗ್ ದ ಬಿಗ್ ಪಿಕ್ಚರ್ ಆಫ್ ಕರ್ನಾಟಕ. ಸಿಮಿಲರ್ಲಿ ಕರ್ನಾಟಕ ವಿ ಆರ್ ಮಿಸ್ಸಿಂಗ್ ದ ಬಿಗ್ ಪಿಕ್ಚರ್ ಆಫ್ ಇಂಡಿಯಾ. No, not responsible. I'll tell you, are you reading? Are you accepting? Are you reflecting? ಏನಾಗ್ತಾ ಇದೆ, ಎಲ್ಲರ ಶಾರ್ಟ್ ಅಟೆನ್ಷನ್ ಸ್ಪ್ಯಾನು. ಯಾವ್ದು ಲಾಸ್ಟ್ ಟೈಮ್ ಕೂತ್ಕೊಂಡು ಯಾವ ಒಳ್ಳೆ ಪುಸ್ತಕ 4 ದಿನ ಓದಿದ್ರಿ? ವಿಚ್ ಬುಕ್ ಡಿಡ್ ಯು ರೀಡ್ ಲಾಸ್ಟ್ ಟೈಮ್? ಇಷ್ಟರೊಳಗೆ ಯಾವುದು ಒಂದು ಒಳ್ಳೆ ಪುಸ್ತಕ ಕೂತ್ಬಿಟ್ಟು ಲಾಸ್ಟ್ 1 ವರ್ಷದಲ್ಲಿ ಎಷ್ಟು ಪುಸ್ತಕ ಓದಿದ್ದೀರಿ ನೀವು? See, problem is this. Look at your parents' generation. Look at others. They have read, they have reflected. ನಮ್ದು ಏನಾಗ್ಬಿಡ್ತಾ ಇದೆ ಈಗ, ನಮ್ಮ ಐಡಿಯಾಸೇ ಪ್ಯಾರೋಕಿಯಲ್ ಆಗಿಬಿಡ್ತಾ ಇದೆ. ಇಷ್ಟಕ್ಕೆ ರೆಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದೆ. ವಾಟ್ಸಪ್ಪಾಗಿ ಶಾರ್ಟ್ ಬಂತಲ್ಲ, ಕೇಳಿದ್ರೇ ಅವ್ಳು ಇನ್ಫ್ಲುಯೆನ್ಸರ್ ಹಿಂಗೆ ಹೇಳ್ದ, ಮುಗಿದು ಹೋಯ್ತು. ಬಿಕಾಸ್ ಇನ್ಫ್ಲುಯೆನ್ಸರ್ ಇಸ್ ಬಿಕಮಿಂಗ್ ದಿ ಸೋರ್ಸ್ ಆಫ್ ನ್ಯೂಸ್ ಫಾರ್ ಯು. ಯು ಆರ್ ನಾಟ್ ಇವನ್ ರಿಫ್ಲೆಕ್ಟಿಂಗ್. ನಿಮಗೆ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಒಬ್ಬರು ಹೇಳಿದ್ರಿ. ಈಗ ಎಷ್ಟು ಮಂದಿಗೆ ಎತ್ತಿನಹೊಳೆ ಬಗ್ಗೆ ಡೀಪ್ ಆಗೋತಿದೆ? ಇಷ್ಟರೊಳಗೆ ಎಷ್ಟು ಮಂದಿಗೆ ಡೀಪ್ ಆಗೋತಿದೆ? ಅವ್ರಿಗೆ ಒಬ್ರಿಗೆ ಗೊತ್ತಿರ್ಬೋದು, ಇಬ್ರಿಗೆ ಗೊತ್ತಿರ್ಬೋದು, 3, 4. ಔಟ್ ಆಫ್ 60 ಪೀಪಲ್, ಎತ್ತಿನಹೊಳೆ ವಿಲ್ ಅಫೆಕ್ಟ್ complete Bangalore, 6 districts in and around, which is a life-changing thing. 6 of you know it. Because you're specific only to one place in Bangalore. You're not opening up your minds. If you want, see, your intention is, if you have that bigger thing, how will the nation, how will the state, how will Bangalore, how will my conscience, hangenadru ನೀವು ಮಾಡಿದ್ರೆ you will understand that bigger picture. Yes, you are asking something. Somebody was. ಅಪ್ಪ, ಐ ಡೋಂಟ್ ನೋ ಅಬೌಟ್ G+3 ಅಪ್ಪ. ನಾ ಹೇಳಿದಕ್ಕೆ ನಿಮ್ಮ G+3 ಅಂತ ಕೂತ್ಕೊಂಡು ಆಯ್ತಪ್ಪ, ಇನ್ಫ್ಲುಯೆನ್ಸ್ ಆಯ್ತು. ದಿಸ್ ಇಸ್ ನಾಟ್ ದ ಕ್ವೆಶ್ಚನ್ ಟು ಟಾಕ್ ಅಬೌಟ್. ಹೇಳಿಮ್ಮ. See, the beauty is, I was there for 3 years in Gulbarga. In Gulbarga, we were in Gulbarga, I had the privilege of 3 years. In these 3 years, the first DBOT road in Gulbarga, the airport land acquisition in Gulbarga, the ring road completion in Gulbarga, the Bidar-Gulbarga railway line, all big, and the 1,500 acres of land which we are using for a solar project, which they are using for textile park, etc. All these we were able to complete in Gulbarga during that time. So I had a very substantial time. Also, in my career, about 20,000 people job ಕೊಡಿಸಿದ್ದೇನೆ. 20,000. 12,500 teachers, and in every place I have recruited, etc. 20,000 people have benefited by me being in this. So ಇವತ್ತಿಗೂ ನಾ ಎಲ್ಲಾದರೂ ಹೋಗ್ತಾನಲ್ಲ, someone walks up to me and says, ಸರ್ ತಾವಿದ್ದಾಗ ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ತು, ಸರ್ ತಾವಿದ್ದಾಗ ಇದು ಎಕ್ಸಾಮ್ ಮುಗಿಸ್ಕೊಟ್ರಿ ನಮಗೆ. I get that. So that makes a difference. So it's basically the satisfaction that you got. Fantastic job, yeah. Which job you can match was? Economic activity has to be boosted in both the private and government sector. Sir, road expand ಮಾಡ್ತಾರಲ್ಲ, ಅಲ್ಲಿ ಇರೋರಿಗೆ ಏನು ಪರಿಹಾರ? There is a rehabilitation policy itself for that. It has to be put into effect. Sir, BBMP I'm not an expert on that. Huh? ಸಾಲ ಮಾಡ್ತಾರೆ. ಹೌದು, ಇದೆ. Fiscal deficit ಅಂತವೆ 3% of GSDP, debt to GSDP ratio of less than 20%, interest payment to revenue receipts ratio ಅಂತ ಇದೆ. We are within that. ಅಲ್ಲ, BBMP ಸಾಲ ಮಾಡೋದಿಲ್ಲ, ಅದು SFC ಇಂದ ಮಾಡ್ತೇವೆ. ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ SFC ಬರ್ತದೆ. To the extent we do not allow urban local bodies to raise funds on their own, we try to support them through other means. ಸರ್, ಇವಾಗ ಇಂಡಸ್ಟ್ರಿಯಲ್ ಏರಿಯಾಸ್ ಎಲ್ಲ ಇವಾಗ ನಂಜನಗೂಡು ಹತ್ರ, ಚಾಮಲಾಪುರ ಗುಂಟಿ, I don't know. ಹೇಳಿ ಏನಿದೆ? ಅದು ಇಂಡಸ್ಟ್ರಿಯಲ್ ಏರಿಯಾ ಆದರೂ ಕೂಡ ಇಲ್ಲಿಂದ ಯಾವುದು ಕಾರ್ಪೊರೇಟ್ಸ್ ಹೋಗೋದಿಲ್ಲ. ಬಿಕಾಸ್ ಎನಿಬಡಿ ಲುಕ್ಸ್ ಅಟ್ ದ ಇಕೋಸಿಸ್ಟಮ್. ನೀವು ಬರೀ ಒಂದು ಶಾಲೆ ಮಾಡಿಬಿಟ್ಟು ನೀವು ಮಕ್ಕಳು ಹೋಗ್ತಾರಂತಿರೋದಿಲ್ಲ. ಆ ಇಕೋಸಿಸ್ಟಮ್, ಬಸ್ಸು, ರೋಡು, ಅದರ್ ಇನ್ಸೆಂಟಿವ್ಸ್ ಎಲ್ಲ ಬರ್ತದೆ. ಆ್ಯಂಡ್ ದಿ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಟೇಕ್ಸ್ 30-40 years.
ಸೊ ನೀವು ಹೇಳ್ಬೋದು ಚಾಮರಾಜನಗರ ಒಳಗಿದೆ ಅಂತ, ಬಟ್ ಇಟ್ ವಿಲ್ ನಾಟ್ ಕಮ್ ನಾವು. ಆ್ಯಂಡ್ ವೆದರ್ ಇಟ್ ವಾಸ್ ರೆಲೆವೆಂಟ್ ಟು ಡೂ ಅನ್ ಇಂಡಸ್ಟ್ರಿ, ದಟ್ ಈಸ್ ಯರ್ ಫಸ್ಟ್ ಕ್ವೆಶ್ಚನ್. Okay, last question. 1 minute. Let me finish. Last question. Anybody? Okay. Yeah. How? I see a very big thing. I have handled the maximum number of RO plants in the country. Okay. We have established, I think, 20,000 RO plants through RDWSD. It went into a big problem. RO water is not bad water or this one. It makes sense in some places. Whether it is for sweet water we use RO is the question. RO technology by nature removes not only particles, it removes bacteria also. Ultraviolet is only for bacteria. Depends on the quality of water before you decide to put a RO. Yes, you can close. Thank you. I request another question. Bangalore is having enormous amount of stray dogs problem. Stray dogs ಒಂದು ಆಮೇಲೆ plastic problem. There are bureaucrat. Please try to do something. No, I am sorry. That's not my mandate in this seat. In this seat. Well laid down methods are there to take care of stray dogs. It's called animal birth control methods, which a wing of BBMP has to do. Whether they're doing or not, you have to post to them first. Second, regarding plastics, it's very clear what can be used, what is not used. Whether we are enforcing them properly and for what reasons. It has a economic impact also. You should be careful while doing that. Both pros and cons. There is no ideal thing. I appreciate your concern, but it's a work in place. It is going to take place. Please, Sharath.